ಸಮಗ್ರವಾಗಿರುವಂತಹ ರಾಮನ ಚರಿತ್ರೆಯನ್ನ ಕೊಂಡಾಡಿ ಸಂಗ್ರಹವನ್ನು ಮಾಡಿ ನಮಗೆ ಒಂದರ್ಥದಲ್ಲಿ ಹೇಳುವುದಾದರೆ ಮಕ್ಕಳ ರಾಮಾಯಣ, ಮಕ್ಕಳ ಭಾಗವತ ಅಂತ ಕೇಳ್ತೇವೆ ನೋಡಿ. ಆ ಕ್ರಮದಲ್ಲಿ ರಾಘವೇಂದ್ರ ಸ್ವಾಮಿಗಳು ಮಕ್ಕಳಿಗೆ ತಿಳಿ ಹೇಳುವಂತೆ ಕೇವಲ ರಾಮಚಾರಿತ್ರ್ಯ ಮಂಜರಿ, ಕೃಷ್ಣ ಚಾರಿತ್ರ್ಯ ಮಂಜರಿಯಲ್ಲಿ ರಾಮನ ಮಹಿಮೆ, ಕೃಷ್ಣನ ಚಾರಿತ್ರ್ಯ ಮಂಜರಿಯಲ್ಲಿ ಕೃಷ್ಣನ ಸೊಗಸಾದ ಅತ್ಯದ್ಭುತವಾದ ಮಹಾಮಹಿಮೆಯನ್ನ ಸಂಗ್ರಹವನ್ನು ಮಾಡಿಕೊಟ್ಟಿದ್ದಾರೆ. ನಿಜವಾಗಿ ಹೇಳುವುದಾದರೆ ರಾಘವೇಂದ್ರ ಸ್ವಾಮಿಗಳು ವಿವರಣೆಯನ್ನು ಕೊಡಲಿಕ್ಕೆ ಹೊರಟ್ರೆ ಅತ್ಯದ್ಭುತವಾದ ವಿವರಣೆಯನ್ನು ಕೊಡ್ತಾರೆ. ಅವರ ಪರಿಮಳ ಗ್ರಂಥವನ್ನ, ಶಿವನ್ಯಾಯ ಸುಧಾ ಗ್ರಂಥಕ್ಕೆ ವ್ಯಾಖ್ಯಾನ ರೂಪದಲ್ಲಿ ಇರುವಂತಹ, ಟಿಪ್ಪಣಿ ರೂಪದಲ್ಲಿ ಇರತಕ್ಕಂತಹ ಪರಿಮಳ ಗ್ರಂಥವನ್ನು ಕಂಡಾಗ ಗೊತ್ತಾಗತ್ತೆ ಇಷ್ಟು ವಿಶದವಾಗಿ, ಇಷ್ಟು ವಿಸ್ತಾರವಾಗಿ ವ್ಯಾಖ್ಯಾನವನ್ನು ಮಾಡುವ ಮಹಾಕೌಶಲ ಗುರು ರಾಘವೇಂದ್ರ ಸ್ವಾಮಿಗಳಲ್ಲಿ ಇದೆ ಅಂತನ್ನೋದು ಗೊತ್ತಾಗುತ್ತೆ. ಅಷ್ಟೇ ಅಲ್ಲದೇನೆ ಅತ್ಯದ್ಭುತವಾದ ರೀತಿಯಲ್ಲಿ ಅನೇಕ ಕಡೆಗೆ ಭಾವದೀಪ ಎನ್ನುವ ಹೆಸರಿನಿಂದಾಗಿ ವ್ಯಾಖ್ಯಾನವನ್ನು ಅನೇಕ ಗ್ರಂಥಗಳಿಗೆ ಮಾಡಿಕೊಟ್ಟಿದ್ದಾರೆ. ಅಲ್ಲಿಯೂ ಕೂಡ ನಮಗೆ ಸೊಗಸಾಗಿ ಅತ್ಯಂತ ಸುಂದರವಾಗಿ ನಮಗೆ ಅವರ ಗ್ರಂಥ ಚಾತುರ್ಯ, ಗ್ರಂಥದ ಕೌಶಲ್ಯವನ್ನು ಕಾಣಲಿಕ್ಕೆ ಸಿಗುತ್ತೆ. ಅದಾದ ಮೇಲೆ ಕೆಲವು ಕೃತಿಗಳಿದೆ, ರಾಘವೇಂದ್ರ ಸ್ವಾಮಿಗಳ ಕೆಲವು ಕೃತಿಗಳಿದೆ. ಆ ಕೆಲವು ಕೃತಿಗಳಲ್ಲಿ ರಾಯರು ಹೇಗೆ ಸಂಗ್ರಹವನ್ನು ಮಾಡಿಕೊಡ್ತಾರೆ ಅಂತನ್ನುವುದನ್ನು ನೋಡಲಿಕ್ಕೆ ಮೊಟ್ಟ ಮೊದಲಿನ ಕೃತಿ, ಪುಟ್ಟದಾದ ಕೃತಿ, ಅತ್ಯಂತ ಒಂದೇ ಮಾತಿನಲ್ಲಿ ಹೇಳುವುದಾದರೆ ಸಮಗ್ರ ಸರ್ವಮೂಲ ಗ್ರಂಥಗಳಲ್ಲಿ ಬರುವ ಒಲ್ಲಲ್ಲಿ ಪ್ರಧಾನವಾದ ಪ್ರಮೇಯಗಳನ್ನ ಸ್ಪರ್ಶ ಮಾಡದೆ ಬಿಡದೇನೆ ಸಂಗ್ರಹವನ್ನು ಮಾಡಿ ಭಗವಂತನ ಅತ್ಯದ್ಭುತವಾದ ಮಹಾಮಹಿಮೆಯನ್ನು ಕೊಂಡಾಡಿ ಮುಖ್ಯ ಪ್ರಾಣದೇವರ ಜೀವೋತ್ತಮತ್ವ, ವಾಯು ಸರ್ವೋತ್ತಮತ್ವನ್ನ ಪ್ರತಿಪಾದನೆ ಮಾಡ್ತಾ ನಿತ್ಯದಲ್ಲಿ ಇದನ್ನ ಪ್ರಾತಃ ಕಾಲದಲ್ಲಿ ಇದನ್ನು ಸ್ಮರಣೆ ಮಾಡಿದರೇನೆ ನಿಮ್ಮ ಬೆಳಗಿನ ಜಾವ ಸುಗಮವಾಗಿ ಆಗತ್ತೆ, ಶಾಸ್ತ್ರಬದ್ಧವಾಗಿ ನಡೆಯುತ್ತೆ ಅಂತನ್ನುವುದನ್ನ ಅವರ ಸಂಗ್ರಹದ ಕೌಶಲವನ್ನು ಕಾಣಬೇಕಾದ್ರೆ ಪ್ರಾತಃ ಸಂಕಲ್ಪ ಗದ್ಯ ಬಹಳ ಸುಂದರವಾಗಿರುವಂಥದ್ದು. ಯಾವ ಪುಟ್ಟ ಪದವನ್ನು ತೆಗೆದುಕೊಂಡರೂ ಕೂಡ ಅದರಲ್ಲಿ ಅನೇಕ ಉಪನಿಷತ್ತುಗಳು ಹಾಗೂ ಭಾಗವತ ತಾತ್ಪರ್ಯ, ಉಪನಿಷತ್ತಿನಲ್ಲಿ ಬಂದಿರುವಂತಹ ಸಂದೇಶವನ್ನ ಅಲ್ಲಿ ಇಟ್ಟು ಸಂಗ್ರಹವನ್ನು ಮಾಡಿ ನಮಗೆ ತಿಳಿಸಿಕೊಡ್ತಾರೆ. ಶಾಸ್ತ್ರಗಳ ಪರಿಚಯ ಇಲ್ಲದೆ ಇರುವ ವ್ಯಕ್ತಿಯ ಕೈಯಲ್ಲಿ ನಾವೇನಾದರೂ ಪ್ರಾತಃ ಸಂಕಲ್ಪ ಗದ್ಯವನ್ನು ಕೊಟ್ಟರೆ ಇದೇನು ಅಂತ ಅನಿಸೀತು. ಆದರೆ ಅದರ ಆಳಕ್ಕಿಳಿದರೆ ಅಂತ ಪಾರ ಕಾಣದೇ ಇರುವಂತಹ ಅತ್ಯದ್ಭುತವಾದ ಆ ಸಂಗ್ರಹವನ್ನು, ರಾಘವೇಂದ್ರ ಸ್ವಾಮಿಗಳ ಸಂಗ್ರಹವನ್ನು ಕಾಣುವುದು ಮೊಟ್ಟ ಮೊದಲಿನ ಪ್ರಧಾನವಾದ ಕೃತಿ ಅಂತ ಹೇಳಬೇಕಾದ್ರೆ ಪ್ರಾತಃ ಸಂಕಲ್ಪ ಗದ್ಯ. ಅದು ಪ್ರಾಯ ನನಗನಿಸೋ ಮಟ್ಟಕ್ಕೆ ಸಾಮಾನ್ಯ ಜ್ಞಾನವನ್ನು, ಅಂತಹ ಜ್ಞಾನದಲ್ಲಿ ಸ್ವಲ್ಪ ಚುರುಕುತನ ಇಲ್ಲ, ಚಾಣಾಕ್ಷತನ ಇಲ್ಲ, ಏನೋ ತಿಳಿಯಬೇಕು ಅಂತನ್ನುವ ತವಕ ಇದೆ ಅಂಥವನಿಗೆ ಕೈಯಲ್ಲಿ ಪ್ರಾತಃ ಸಂಕಲ್ಪ ಗದ್ಯವನ್ನು ಕೊಟ್ರೆ ಅರ್ಥ ಆಗೋದಿಲ್ಲ. ಹೇಳಿ ಮುಗಿಸಬಹುದು, ಆಳಕ್ಕಿಳಿದು ತಿಳಿಯಲು ಆಗುವುದಿಲ್ಲ. ಅಕಸ್ಮಾತ್ ಸಾಮಾನ್ಯವಾಗಿ ಅರ್ಥವನ್ನು ತಿಳಿಲಿಕ್ಕೆ ಹೊರಟಿದ್ದೇವೆ ಅಂದ್ರೆ ಏನಂತ ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗೋದಿಲ್ಲ. ಕೆಲವೊಂದು ವಾಕ್ಯಗಳು ಸರ್ವತ್ರ ಸರ್ವಾಕಾರ ಸರ್ವಾಧಾರ ಸರ್ವಾಶ್ರಯ ಅಂತ ಇತ್ಯಾದಿಯಾಗಿ ಹೇಳ್ತಾ ಹೋಗ್ತಾರೆ, ಏನ್ ಹೇಳಿಕತ್ತಾರೆ ಗೊತ್ತಾಗೋದಿಲ್ಲ. ಆದರೆ ಶಾಸ್ತ್ರದ ಅಡಿಪಾಯ ದರ್ಶನ, ಅದಕ್ಕೆ ಜ್ಞಾನ ಇದ್ದಾಗ ಮಾತ್ರ ಗೊತ್ತಾಗುವಂಥದ್ದು. ಅದೊಂದು ಸಂಗ್ರಹದ ಅತ್ಯದ್ಭುತವಾದ ಒಂದು ಅರ್ಥದಲ್ಲಿ ಮೇರು ಕೃತಿ ಅಂತ ಹೇಳಿದ್ರೆ ಪ್ರಾತಃ ಸಂಕಲ್ಪ ಗದ್ಯ. ಆದರೆ ಆಟ ಆಡುವ ಮಕ್ಕಳಿಗೂ ಕೂಡ ಸರಳವಾಗಿ ತಿಳಿಯುವ ಹಾಗೆ ಒಂದು ಸಂಗ್ರಹದ ರೂಪದಲ್ಲಿ ಮತ್ತೊಂದೆರಡು ಕೃತಿ ಕೊಟ್ಟಿದ್ದಾರೆ. ಅದು ವಿಶೇಷವಾಗಿ ರಾಮಚಾರಿತ್ರ್ಯ ಮಂಜರಿ, ಕೃಷ್ಣ ಚಾರಿತ್ರ್ಯ ಮಂಜರಿ. ಕೃಷ್ಣ ಭಗವಂತನ ಪರಮಾತ್ಮನ ಬಾಲಲೀಲೆಗಳನ್ನೆಲ್ಲವನ್ನೂ ಕೂಡ ಅತೀ ಸೊಗಸಾಗಿ ಪುಟ್ಟದಾಗಿ ಸಂಗ್ರಹವನ್ನು ಮಾಡಿಕೊಟ್ಟು ಕೇವಲ 29 ಶ್ಲೋಕ, 29 ಶ್ಲೋಕದಲ್ಲಿ ಎಷ್ಟು ಹೇಳಿ, ದಶಮಸ್ಕಂದದಲ್ಲಿ ಬರತಕ್ಕಂತಹ 100 ಅಧ್ಯಾಯಗಳಲ್ಲಿ ಬಂದಿರುವ ಕೃಷ್ಣನ ಚರಿತ್ರೆಯನ್ನ ಕೇವಲ 29 ಶ್ಲೋಕದಲ್ಲಿ ಸಂಗ್ರಹ ಮಾಡಿಕೊಡ್ತಾರೆ. ಇದು ರಾಘವೇಂದ್ರ ಸ್ವಾಮಿಗಳ ಅತ್ಯದ್ಭುತವಾದ ಮತ್ತೊಂದು ಕೃತಿ. ಅದೇ ತರಹದ 32 ಅಧ್ಯಾಯ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನ 32 ಶ್ಲೋಕದಲ್ಲಿ ಸಂಗ್ರಹವನ್ನು ಮಾಡಿಕೊಡ್ತಾರೆ. ಒಂದು ಅಧ್ಯಾಯದಲ್ಲಿ ಏನು ಸಂಗ್ರಹವನ್ನ ಶ್ರೀಮದಾಚಾರ್ಯರು ಏನು ಪ್ರಮೇಯವನ್ನ ತತ್ವವನ್ನು ಹೇಳಿದ್ರೋ ಅದನ್ನು ಒಂದು ಶ್ಲೋಕದಲ್ಲಿ ತಿಳಿಸಿಕೊಟ್ಟು ಬಿಡ್ತಾರೆ.
ಯಾವ ಪದದಿಂದ ಏನು ಸಂಗ್ರಹ ಏನಿದೆ ಆಳಕ್ಕೆ ಇಳಿದು ನೋಡಿ ಅದನ್ನು ಗುರುಗಳ ಮುಖದಿಂದ ಅಧ್ಯಯನವನ್ನು ಮಾಡಿದಾಗ ಮಾತ್ರ ಗೊತ್ತಾಗತ್ತೆ. ಇಲ್ಲವೇ ಅದನ್ನು ನಿಧಾನ ರಾಯರ ಶ್ಲೋಕವನ್ನು ನಿಧಾನ ನೋಡಬೇಕು, ತಾತ್ಪರ್ಯ ನಿರ್ಣಯವನ್ನು ಪೂರ್ಣ ಆ ಅಧ್ಯಾಯವನ್ನು ಅಧ್ಯಯನ ಮಾಡಬೇಕು. ಹೀಗೆ 4 ಬಾರಿ ಅಧ್ಯಯನವನ್ನ ಮಾಡಿದಾಗ ಆ ಒಂದು ಶ್ಲೋಕ ರಾಯರ ಶ್ಲೋಕ ಮತ್ತೆ ತಾತ್ಪರ್ಯ ನಿರ್ಣಯದ ಅಧ್ಯಯನ, ಮತ್ತೆ ರಾಯರ ಶ್ಲೋಕ ತಾತ್ಪರ್ಯ ನಿರ್ಣಯದ ಅಧ್ಯಯನ, ಹೀಗೆ 6-8 ಬಾರಿ ಮಾಡಿದಾಗ ಈ ಪದದಿಂದ ಈ ವಿಷಯವನ್ನ ರಾಯರ ಸಂಗ್ರಹವನ್ನು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಇದ್ರ ಗೊತ್ತಾಗ್ಲಿಕ್ಕೆ ಸಾಧ್ಯವಿಲ್ಲ. ಆ ನಿಟ್ಟಿನಲ್ಲಿ ಮಕ್ಕಳ ತಿಳಿ ಹೇಳುವ ಮಕ್ಕಳಿಗೂ ಒಂದು ಸುಂದರವಾಗಿ ಅವರಿಗೆ ತಿಳಿ ಹೇಳುವಂತೆ ರಾಘವೇಂದ್ರ ಸ್ವಾಮಿಗಳು ಅತ್ಯದ್ಭುತವಾದ ರೀತಿಯಲ್ಲಿ ಕೃಷ್ಣ ಚಾರಿತ್ರ್ಯ ಮಂಜರಿಯನ್ನ ಕೊಂಡಾಡಿದ್ದಾರೆ. ಪ್ರಾಯ ನನ್ನ ಅನಿಸಿಕೆ ಪ್ರಕಾರ ಇದು ಸಂಘದ ತೀರ್ಮಾನವಲ್ಲ ಅಂತ ನನಗನ್ಸುತ್ತೆ. ಸಂಘ ಸಾಮಾನ್ಯವಾಗಿ ಅನೇಕ ವಿದ್ವಾಂಸರಿಗೆ ಅನೇಕ ವಿಧವಾಗಿರತಕ್ಕಂತಹ ವಿಷಯವನ್ನ ಹರಿದು ಹಂಚಿದರೂ ಕೂಡ, ಆದರೆ ವಿಶೇಷವಾಗಿ ಕೃಷ್ಣ ಚಾರಿತ್ರ್ಯ ಮಂಜರಿಯನ್ನ ಪ್ರಾಯ ರಾಯರೇ ಪ್ರೇರಣೆಯನ್ನು ಮಾಡಿ ಇಡಿಸಿದ್ದಾರೋ ಏನೋ. ಕಾರಣ ಇಷ್ಟೇ, ಅಧಿಕ ಮಾಸ ಮಹಾತ್ಮ್ಯದಲ್ಲಿ ಕೊಂಡಾಡುವಾಗ ಹೇಳುತ್ತಾರೆ, ಭಾಗವತವನ್ನ ಒಂದು ದಿನವಾದರೂ ಕೂಡ ಶ್ರವಣವನ್ನ ಮಾಡಲೇಬೇಕು ಅಂತ. ಆ ನಿಟ್ಟಿನಲ್ಲಿ ಎಲ್ಲ ನಾನಾ ವಿಷಯಗಳ ಚರ್ಚೆ, ನಾನಾ ವಿಷಯಗಳ ಉಪದೇಶವನ್ನು ಕೇಳ್ತಾ ಇದ್ದೀವಿ. ಅಧಿಕ ಮಾಸದಲ್ಲಿ ಕೃಷ್ಣನ ಚರಿತ್ರೆಯನ್ನು ಕೇಳಿ ಅಧಿಕ ಮಾಸವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅನ್ನುವ ಹಾಗೆ ರಾಯರ ಪ್ರೇರಣೆಯಿಂದ ಅವರ ಪ್ರೀತಿಗಾಗಿ ಕೃಷ್ಣನ ಪರಮಾತ್ಮನ ಪರಿಪೂರ್ಣ ಅನುಗ್ರಹಕ್ಕಾಗಿ ಕೃಷ್ಣ ಚಾರಿತ್ರ್ಯ ಮಂಜರಿಯ ಮೇಲ್ನೋಟದ ಅರ್ಥವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಸಂಸಾರದಲ್ಲಿ ದುಃಖದಿಂದ ಬೆಳಲಿ ಅತ್ಯಂತ ಬೆಂಡಾಗಿರತಕ್ಕಂತಹ ಏನೂ ನನಗೆ ಬೇಡ ಅಂತ ಒಂದು ಅವಸ್ಥೆಗೆ ತಲುಪಿದ ಸಜ್ಜನ, ಒಬ್ಬ ಸಾತ್ವಿಕನಾದ ವ್ಯಕ್ತಿ. ಆ ಸಾತ್ವಿಕನಾದ ವ್ಯಕ್ತಿಗೆ ಉದ್ಧಾರ ಮಾಡಬೇಕಾದರೆ ಅವನು ಸಾಧನೆಯನ್ನು ಮಾಡಿಕೊಳ್ಳಬೇಕು. ಸಾಧನೆ ಮಾಡಿಕೊಂಡಾಗ ಮಾತ್ರ ಭಗವಂತನ ಪರಿಪೂರ್ಣವಾಗಿರತಕ್ಕಂತಹ ಅದ್ಭುತವಾದ ಅನುಗ್ರಹ ಆಗಲಿಕ್ಕೆ ಸಾಧ್ಯ. ಇಲ್ಲದೇ ಇದ್ರೆ ಸರ್ವಾತ್ಮನ ಸಾಧ್ಯವಿಲ್ಲ. ಅದಕ್ಕಾಗಿ ಆ ದೇವರ ಪರಿಪೂರ್ಣವಾದ ಅನುಗ್ರಹ ಆಗಬೇಕು ಅಂತಂದಾಗ ಕೃಷ್ಣನ ಕಥೆಯನ್ನ ಕೇಳಬೇಕು, ಕೃಷ್ಣನನ್ನ ಕೊಂಡಾಡಬೇಕು, ಕೃಷ್ಣನ ಪೂಜೆಯನ್ನ ವಿಶೇಷವಾಗಿ ನಡೆಯಬೇಕು. ಆಚಾರ್ಯರು ಪ್ರಶ್ನೆ ಮಾಡಿದಾಗ ಉತ್ತರ ಕೊಡ್ತಾರೆ. ದೇವರು ಭಗವಂತ ಅನಂತ ರೂಪಗಳಿಂದ ವ್ಯಾಪ್ತನಾದವು, ಅನಂತ ರೂಪಗಳಿಂದ ಅವತಾರವನ್ನು ಮಾಡಿದವನು, ಹೌದು ತಾನೆ? ಹಾಗಾದ್ರೆ ಇಷ್ಟೆಲ್ಲ ರೂಪಗಳಿರಬೇಕಾದಾಗ ನಾನು ಯಾವ ರೂಪವನ್ನ ಪೂಜೆ ಮಾಡಬೇಕು? ನನಗೆ ನನ್ನ ಬಿಂಬ ರೂಪ ಯಾವುದು ಅಂತ ಗೊತ್ತಿಲ್ಲ. ಈಗಿನ್ನು ಗೊತ್ತಿಲ್ಲದೆ ಇರುವ ನನಗೆ ಈಗ ಯಾವುದು ಪೂಜೆ ಮಾಡಬೇಕು ಅಂತ ಪ್ರಶ್ನೆ ಮಾಡಿದಾಗ ಉತ್ತರ ಕೊಡ್ತಾರೆ, ನೀನು ಈಗ ಇದ್ದೀಯಲ್ಲ, ನಿನ್ನ ಸನಿಹದಲ್ಲಿ ಅವತಾರ ಮಾಡಿದ ಭಗವದ್ರೂಪ ಯಾವುದು ಉಂಟೋ ಅದನ್ನು ನೀನು ಆರಾಧನೆ ವಿಶೇಷವಾಗಿ ಪೂಜೆಯನ್ನ ಮಾಡುವಂತ. ಆ ನಾನಾ ಅವತಾರಗಳಲ್ಲಿ ನೋಡಲಿಕ್ಕೆ ಹೊರಟಾಗ ನಾನು ಈ ಕಾಲಮಾನಕ್ಕೆ, ನನಗೆ ಈ ದಿನಕ್ಕೆ ಅತಿ ಸನಿಹವಾದ ಒಂದು ರೂಪ ಅಂದ್ರೆ ಅದು ಕೃಷ್ಣನ ರೂಪ. ಆದ್ದರಿಂದಾಗಿ ಕಲಿಯುಗದಲ್ಲಿ ವಿಶೇಷವಾಗಿ ಕೃಷ್ಣನ ಆರಾಧನೆ, ಕೃಷ್ಣನ ಸ್ತೋತ್ರ, ಕೃಷ್ಣನ ವಿಶೇಷವಾಗಿರತಕ್ಕಂತಹ ಪೂಜೆ ನಡೆದಾಗ ಮಾತ್ರ ಅದು ನನಗೆ ಪರಿಪೂರ್ಣವಾಗಿ ಅನುಗ್ರಹವಾಗುತ್ತೆ. ಅಂತಹ ಕೃಷ್ಣನ ಚರಿತ್ರೆಯನ್ನ ಮಂಗಳಾಚರಣವನ್ನು ಮಾಡಿ ಅದ್ಭುತವಾಗಿ ಒಂದೇ ಶ್ಲೋಕದಲ್ಲಿ ಎಷ್ಟು ಸುದೀರ್ಘವಾಗಿ ಅದನ್ನ ಸಂಗ್ರಹವನ್ನು ಮಾಡಿಕೊಡ್ತಾರೆ. ವಿಷ್ಣು ಬ್ರಹ್ಮಾದಿ ದೈವೈಹಿ ಕ್ಷಿತಿ ಭರಣ ಹರೇಹೆ ಪ್ರಾರ್ಥಿತಾ ಪ್ರಾಧುರಾಸೀತ್ ದೇವಕ್ಯಾ ನಂದನನಿನಿ ಶಿಶುವಧ ವಹಿತಾಂ ಪೂತನಾಂ ಯೋಜಗಾನ. ಮುಗಿದಾಯಿತು. ಮಂಗಳಾಚರಣ ಅಂತನ್ನೋದ್ರೊಳಗೇನೆ ಪೂತನ ಸಂಹಾರದವರೆಗೂ ಕೂಡ ಕಥೆಯನ್ನ ರಾಘವೇಂದ್ರ ಸ್ವಾಮಿಗಳು ಸಂಗ್ರಹ ಮಾಡಿಬಿಟ್ರು. ಎಷ್ಟು ಸೊಗಸಾಗಿ ಹೇಳ್ತಾರೆ. ವಿಷ್ಣು ಬ್ರಹ್ಮಾದಿ ದೇವೈಹಿ ಕ್ಷಿತಿ ಭರಹರಣ, ಭೂಮಿಗೆ ಭಾರವಾಗಿರುವಂಥದ್ದು. ಆ ಭೂಮಿಗೆ ಭಾರವಾಗಿರುವಂತಹ ಆ ಭಾರವನ್ನು ಕಡಿಮೆ ಮಾಡಬೇಕಂತೇಳಿ ಬ್ರಹ್ಮಾದಿ ದೇವತೆಗಳು ಹೋಗಿ ಪ್ರಾರ್ಥನೆ ಮಾಡ್ತಾರೆ ದೇವರಿಗೆ. ಅಲ್ಲಿ ವಿಶೇಷ ಭಾಗವತ ತಿಳಿಸಿಕೊಡುತ್ತೆ. ಏನು ಅಂತಂದ್ರೆ, ಕ್ಷಿತಿ ಅಂದ್ರೆ ಭೂಮಿಯ ಭಾರವನ್ನ ಕಡಿಮೆ ಮಾಡುವುದಕ್ಕಾಗಿ ದೇವತೆಗಳು ಪ್ರಾರ್ಥನೆಯನ್ನ ಮಾಡಿದರು. ಇದೇ ಒಂದು ಚಿಂತೆಯಾಗಿದೆ. ಭಾರ ಅಂದ್ರೆ ಏನು? ಎಲ್ಲಿಯ ಭಾರ? ಈ ಭೂಮಿಯ ಮೇಲೆ ಎಷ್ಟು ಗುಡ್ಡಗಳಿದೆ, ಎಷ್ಟು ಜನ ವಾಸವಾಗಿದ್ದಾರೆ, ಎಷ್ಟೆಷ್ಟು ವಿಧವಾಗಿರತಕ್ಕಂತಹ
ಗ್ರಾಮಗಳು ಇದೆ. ಇಷ್ಟೆಲ್ಲ ಭಾರವಾದ ವಸ್ತುಗಳಿರ್ತಾ ಇರಬೇಕಾದಾಗ ಒಬ್ಬ ಕಂಸ, ಒಬ್ಬ ಜರಾಸಂಧ ಭಾರನಾಗ್ತಾನ? ಏನಿಲ್ಲ, ಕಾರಣ ಇಲ್ಲ. ಅವರ ದೇಹವನ್ನು ಗಾತ್ರ ನೋಡ್ಲಿಕ್ಕೆ ಹೊರಟ್ರೆ ಬೆಟ್ಟದಷ್ಟು, ಮೇರು ಪರ್ವತದಷ್ಟು ಭಾರವಂತೂ ಅಲ್ಲ. ಒಬ್ಬ ಸಾಮಾನ್ಯನಾದ ವ್ಯಕ್ತಿ ಅವನು, ಅವನ ದೇಹದ ಭಾರವನ್ನ ಭೂಮಿಗೆ ತಾಳ್ಲಿಕ್ಕಾಗಲ್ವಾ? ಅದೇನು ದೊಡ್ಡ ಭಾರ ಅಂತ ನಮಗೆ ಅನಿಸಬಹುದು. ಆದರೆ ಅದೊಂದು ಭಾರವನ್ನ ಬೇರೆ ತರಹದ ಭಾರ. ಸಾಮಾನ್ಯವಾಗಿ ನಾವು ವ್ಯವಹಾರದಲ್ಲಿ ಒಂದು ದೃಷ್ಟಾಂತವನ್ನು ನೋಡ್ತೇವೆ. ನನಗೆ 4 ಜನ ಮಕ್ಕಳು, 4 ಜನ ಮಕ್ಕಳಿದ್ದಾರೆ. ಅವರನ್ನ ಹಾಗೆ ನನ್ನ ಸ್ನೇಹಿತ 20 ವರ್ಷದ ಹಿಂದೆ ಇದ್ದ ಸ್ನೇಹಿತ ನನಗೆ 20 ವರ್ಷದ ನಂತರದಲ್ಲಿ ಭೇಟಿಯಾದ. ಏನೋ ತುಂಬಾ ಚೆನ್ನಾಗಿದ್ದೀಯಾ, ಆಯ್ತು ಅಂತ, ನಿನ್ ಮದುವೆ ಆಯ್ತಂತಲ್ಲ, ನನಗೆ ಗೊತ್ತಾಯ್ತು, ಒಳ್ಳೇದಾಯ್ತು. ಎಷ್ಟು ಜನ ಮಕ್ಕಳು? 4 ಜನ ಮಕ್ಕಳಿದ್ದಾರ, ಒಳ್ಳೇದಾಯ್ತು. ಅವರೆಲ್ಲ ಚೆನ್ನಾಗಿದ್ದಾರ? ಎಲ್ಲರೂ ಚೆನ್ನಾಗಿದ್ದಾರೆ. 3 ಜನ ಚೆನ್ನಾಗಿದ್ದಾರೆ. ಆ ಕೊನೆ ಮಗ ಇದ್ದ ನೋಡು, ನನ್ ತುಂಬಾ ತಲೆಗೆ ಭಾರ ಅಂತ ತಂದೆ ಹೇಳ್ತಾನೆ. ತಲೆಗೆ ಭಾರ ಅಂದ್ರೆ ಏನು? ತಂದೆ ಮಾತನಾಡಿದ ಭಾರ ಅಂದ್ರೆ ಆ ಮಗ ತಂದೆ ತಲೆ ಮೇಲೆ ಹೋಗಿ ಕೂಡ್ತಾನಂತ ಅರ್ಥ ಏನು ಅಲ್ಲ. ಆ ಮಾತಿನ ಶಬ್ದಕ್ಕೆ ಅರ್ಥ ಇಷ್ಟೇ: ನನ್ನ ಮಾತು ಸರಿಯಾಗಿ ಕೇಳೋದಿಲ್ವಾ, ಅಥವಾ ನನ್ನನ್ನು ನಿಂದನೆ ಮಾಡ್ತಾನೆ, ನನ್ನನ್ನು ಕೀರ್ತಿ ಹಾಳು ಮಾಡುವ ಕೆಲಸವನ್ನು ಮಾಡ್ತಾನೆ. ಈ ತರಹ ನನ್ನ ಮಾತು ಕೇಳದೇ ಇದ್ರೂ ಭಾರ, ನನ್ನನ್ನು ವಿರುದ್ಧವಾಗಿ ನಡೆದುಕೊಂಡ್ರೂ ಭಾರ. ಈ ತರಹ ವರ್ತನೆಯನ್ನ ಇಟ್ಟುಕೊಂಡ ಮಕ್ಕಳನ್ನ ನಾವು ಅನೇಕ ಕಡೆಗೆ ನೋಡಿದ್ದೇವೆ. ಆ ಮಕ್ಕಳು ನನಗೆ ಭಾರರಾಗಿದ್ದಾರೆ ಅಂದರೆ ಮನಸ್ಸಿಗೆ ವಿರುದ್ಧವಾಗಿ ವರ್ತನೆ ಯಾರ್ದೋ ನಡೀತು ಅಂತಂದ್ರೆ ಅವರು ಭಾರರಾಗ್ತಾರೆ ಅಂತನ್ನೋದು ಈ ಮಾತಿನಿಂದ, ಈ ಮೂಲಕ ತಿಳಿದುಕೊಳ್ಳಬಹುದು, ಚಿಂತನೆಯನ್ನು ಮಾಡಬಹುದು. ಆ ನಿಟ್ಟಿನಲ್ಲಿ ಲಕ್ಷ್ಮಿ, ವಿಶೇಷವಾಗಿ ಪೃಥ್ವೀ ದೇವಿಗೆ ಆ ಒಬ್ಬ ಜರಾಸಂಧ, ಆ ಒಬ್ಬ ಕಂಸ ಭಾರ ಹೇಗೆ ಅಂತಂದ್ರೆ ಹೀಗೆ ಭಾರ. ವಿಶೇಷವಾಗಿ ಪೃಥ್ವೀ ದೇವಿಗೆ, ಧರಣಿ ದೇವಿಗೆ ಸ್ವಾಮಿಯಾದವನು, ನಿಯಾಮಕನಾದವನು ವಿಶೇಷವಾಗಿ ವರಾಹ ರೂಪಿಯಾದ ಸ್ವಾಮಿ ಪರಮಾತ್ಮ. ಆ ವರಾಹ ರೂಪಿಯಾದ ಪರಮಾತ್ಮನನ್ನೇ ಎಲ್ಲಾ ರಾಕ್ಷಸರು ಸೇರಿಕೊಂಡು ನಿಂದನೆ ಮಾಡ್ತಾ ಇದ್ದಾರೆ, ಅವರು ತಿರಸ್ಕಾರ ಮಾಡ್ತಾ ಇದ್ದಾರೆ. ಆ ದೇವರ ಕೊಂದು ಹಾಕ್ತೇನೆ ಅಂತ ಇದ್ದಾರೆ. ಹೀಗಾಗಿ ನನ್ನೆದುರಿಗೆ ನಾನು ಕೊಟ್ಟ ಸ್ಥಳದಲ್ಲೇ ವಾಸವಾಗಿದ್ದು ನನ್ನ ಸ್ವಾಮಿಯನ್ನೇ ಅವರು ಬೈತಾ ಇದ್ದಾರೆ ಅಂತಂದ್ರೆ ಪೃಥ್ವಿಗೆ ಇದು ಒಂದರ್ಥದಲ್ಲಿ ಈ ದೇಹವನ್ನು ಇಟ್ಟು ಭಾರ ಆಗದೇ ಇದ್ದರೂ ಕೂಡ ಮಾನಸಿಕವಾಗಿ ಅವಳಿಗೆ ಭಾರ ಆಗ್ತಾ ಇದೆ. ಆ ಅರ್ಥದಲ್ಲಿ ವಿಶೇಷವಾಗಿ ಕ್ಷಿತಿ ಭರ ಹರಣೆ, ಆ ತರಹ ಭಾರವಾಗಿರತಕ್ಕಂತಹ ಸಮಗ್ರಸ್ಥ ರಾಕ್ಷಸರನ್ನೆಲ್ಲರನ್ನು ಸಂಹಾರ ಮಾಡುವುದಕ್ಕಾಗಿ ಬ್ರಹ್ಮಾದಿ ದೇವತೆಗಳ ಹತ್ತಿರ ಬ್ರಹ್ಮಾದಿ ದೇವತೆಗಳು ಪ್ರಾರ್ಥನೆ ಮಾಡಿದಾಗ ತಕ್ಷಣದಲ್ಲಿ ದೇವರು ಆ ಅವತಾರವನ್ನು ಮಾಡ್ತಾನೆ. ದೇವಕ್ಯಾಂ ನಂದ ನನಿನಿ ಶಿಶು ವಧ ವಿಹಿತಾಂ ಪೂತನಾಂ ಯೋಜಗಾನ. ಬಹಳ ದೇವಕಿ ದೇವಿಯಲ್ಲಿ ವಸುದೇವನಿಂದಾಗಿ ಅವನನ್ನು ನಿಮಿತ್ತವನ್ನ ಮಾಡಿಕೊಂಡು ಭಗವಂತ ದೇವಕಿ ದೇವಿಯಲ್ಲಿ ಬಾಲಕರನ್ನ ಸಂಹಾರಕ್ಕಾಗಿ, ಬಹಳ ಮಹತ್ವದ ಮಾತು. ನಾವು ಅತ್ಯಂತ ವೇಗದಿಂದ ಭಾಗವತವನ್ನ ವಿಶೇಷವಾಗಿ ಅಷ್ಟು ವಿಸ್ತಾರವಾಗಿ ಕೇಳಲಿಕ್ಕೆ ಹೊರಟಾಗಲೂ ಕೂಡ ಇದು ಗಮನಕ್ಕೆ ಬರುವುದಿಲ್ಲ. ಅದನ್ನ ರಾಘವೇಂದ್ರ ಸ್ವಾಮಿಗಳು ನಮ್ಮ ಗಮನಕ್ಕೆ ಬರೋ ಹಾಗೆ ಹೇಳ್ತಾರೆ. ಏನಿದು? ಶಿಶುವಧ ವಿಹಿತ. ಯಾರಿವರು ಅಂದ್ರೆ ವಿಶೇಷವಾಗಿ ಈ ಒಬ್ಬ ಕಂಸ ಮತ್ತೊಬ್ಬ ರಾಮಾಯಣದ ಕಾಲದಲ್ಲಿ ವಾಲಿ, ಇವರಿಬ್ಬರನ್ನು ಕೂಡ ಒಬ್ಬ ರಾಮ ಒಬ್ಬ ಕೃಷ್ಣ ಸಂಹಾರವನ್ನು ಮಾಡಿದರು. ಕಂಸನನ್ನು ಸಂಹಾರ ಯಾಕೆ ಮಾಡಿದ ಅಂತ ನಾವೆಲ್ಲರೂ ಕೇಳಲಿಕ್ಕೆ ಹೊರಟಾಗ ಉತ್ತರ ಕೊಡ್ತೇವೆ, ದುಷ್ಟನಿದ್ದ, ಬಹಳ ಕ್ರೂರಿಯಾಗಿದ್ದ ಇತ್ಯಾದಿ. ಸತ್ಯ, ಅದೇನಿಲ್ಲ ಅಂತ ಹೇಳುವುದಿಲ್ಲ. ಆದರೆ ಅವನಿಗೊಂದು ಎಲ್ಲಕ್ಕಿಂತಲೂ ಕೆಟ್ಟದಾದ ದುಷ್ಟವಾದ ಒಂದು ಹವ್ಯಾಸ, ಒಂದು ಸ್ವಭಾವ ಏನಿತ್ತಂದ್ರೆ ಮಕ್ಕಳನ್ನು ಕೊಲ್ಲುವ ಸ್ವಭಾವ. ಅಷ್ಟೇ ಅಲ್ರಿ, ಇನ್ನೊಂದಿದೆ. ಯಾರೋ ಒಬ್ಬ ಕೃಷ್ಣನನ್ನ ಹುಡುಕೋದಕ್ಕಾಗಿ ಆಕಾಶವಾಣಿ ಆಯಿತು, ಈ ದೇವಕಿಯಲ್ಲಿ ಹುಟ್ಟುವಂತಹ 8ನೇ ಮಗು ನಿನ್ನನ್ನು ಕೊಲ್ಲುತ್ತೆ ಅಂತೇಳಿ, ಯಾವುದೋ ಒಂದು ಮಗು ನಿನ್ನನ್ನು ಕೊಲ್ಲುತ್ತೆ ಅಂತನ್ನೋದಕ್ಕಾಗಿ ನಿನ್ನ ರಾಷ್ಟ್ರದಲ್ಲಿ, ನಿನ್ನ ರಾಜ್ಯದಲ್ಲಿ ಇರುವ ಸುತ್ತಮುತ್ತಲೂ ಇರುವ ಆ 1 ತಿಂಗಳಲ್ಲಿ ಹುಟ್ಟಿದ ಮಕ್ಕಳನ್ನ ನಿರ್ದಾಕ್ಷಿಣ್ಯವಾಗಿ ಕೊಂದಾಕ್ತಾನೆ ಅಂದ್ರೆ ಇದಕ್ಕಿಂತಲೂ ಕೂಡ ರಾಕ್ಷಸೀಯ ಪ್ರವೃತ್ತಿ ಯಾವುದು ಬೇಕು ಹೇಳಿ? ಒಬ್ರು ಇಬ್ರು 3 ಮಂದಿ ಅಂದ್ರೆ ಬೇರೆ ಮಾತು ಅಲ್ಲ, ಒಬ್ಬರನ್ನು ಕೊಲ್ಲೋದೇ ಅಂದ್ರೆ ಮಹಾ ಅಪರಾಧ, ಬೇರೆ ಏನೂ ಇಲ್ರಿ. ವಿಶೇಷವಾಗಿ ಆ
ಇವನ ಅಶ್ವತ್ಥಾಮಾಚಾರ್ಯರ ಕಥೆಯನ್ನು ಕೇಳುತ್ತೇವೆ. ಕೊನೆ 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 ಕಾಲ ದುರ್ಯೋಧನ ಸಾವು ಹತ್ತಿರ ಬಂದಿದೆ. ದುರ್ಯೋಧನ ಸಾವು ಹತ್ತಿರ ಬಂದಾಗ ಅಶ್ವತ್ಥಾಮಾಚಾರ್ಯ ಬರ್ತಾರೆ, ಸಮಾಧಾನ ಮಾಡ್ತಾರೆ. ಸಮಾಧಾನ ಮಾಡಿದಾಗ ನನ್ನ ಹೆಂಡತಿಯಲ್ಲಿ ಸಂತಾನವನ್ನು ಕೊಡು ಮತ್ತು ಪಾಂಡವರ ಸಂತತಿಯನ್ನು ನಿಸ್ಸಂತತಿ ಮಾಡು. ಆಗತ್ತೆ, ಮಾಡ್ತೇನೆ ಅಂತ ಇಷ್ಟೇ ಒಪ್ಪಿಕೊಂಡಿದ್ದಾರೆ. ಎರಡನ್ನೂ ಒಪ್ಪಿಕೊಂಡ್ರು. ನಿನ್ನ ವಂಶವನ್ನು ಅಭಿವೃದ್ಧಿ ಮಾಡ್ತೇನೆ, ಅವರ ವಂಶವನ್ನು ನಿರ್ವಂಶ ಮಾಡ್ತೇನೆ ಅಂತ ಇಷ್ಟೇ ಒಪ್ಪಿಕೊಂಡದ್ದಕ್ಕೆ ಅವರ ಬ್ರಾಹ್ಮಣ್ಯ ಹೊರಟೋಯ್ತು. ಆದ್ರೆ ಇನ್ನೊಂದು ಹೇಳ್ತೇನೆ, ಮಹತ್ವದ್ದೇನಂತಂದ್ರೆ, ಕೆಲವೊಂದು ಸನ್ನಿವೇಶಗಳೇನಿದೆ ಅಂದ್ರೆ ಪುರಾಣಗಳಲ್ಲಿ ಆ ಕಥೆ ಪೂರ್ಣವಾಗಿ ನಮಗೆ ಚಿಂತನೆ ಸಿಗುವುದೇ ಇಲ್ಲ. ಈ ತರಹ ಪುರಾಣಗಳನ್ನು ನಾವು ಶ್ರವಣವನ್ನು ಮಾಡ್ತಾ ಹೋದಾಗ ಅನೇಕ ಕಥೆಗಳು ಅರ್ಧ 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 ಆಗಿ ಹೋಗುತ್ತೆ. ಆದ್ರೆ ಈ ಕಥೆ ಅರ್ಧ ಆಗಿದೆ ಅಂತ ನಮಗೆ ಆ ಕಡೆ ಗಮನನೂ ಹರಿಸೋದಿಲ್ಲ. ನಾವು ಕಥೆಯಲ್ಲಿ ಮುಂದಕ್ಕೆ ಸಾಗಿಬಿಡ್ತೇವೆ. ಆ ತರಹ ಇದೆ. ಏನೂ ಇಲ್ಲ, ಅಶ್ವತ್ಥಾಮಾಚಾರ್ಯರು ಒಬ್ಬರು ಉಪಪಾಂಡವರನ್ನು ಕೊಂದ್ರು. ಇದೆಲ್ಲ ನಮ್ಗೆ ಗೊತ್ತಿದ್ದ ಕಥೆ. ಏನು ಬೇಡ್ರಿ, ಗರುಡ ಪುರಾಣವನ್ನು ಕೇಳ್ತಾ ಇರಬೇಕಾದಾಗ ನನ್ನ ತೊಡೆ ಮೇಲೆ ಕೂತಿರುವಂತಹ ಸೊಳ್ಳೆ ಕೊಂದಿ ಅಂತಂದ್ರೆ ನಿನಗೆ ಪಾಪ, ನಿನ್ನನ್ನು ದೇವರು ಅನೇಕ ಜನ್ಮಗಳ ಒಳಗೆ ಕ್ರಿಮಿಕೀಟ ಹುಟ್ಟುವ ಹಾಗೆ ಮಾಡ್ತಾನೆ ಅಂತ ಅನ್ನೋದನ್ನು ಹೇಳ್ತಾರೆ. ಸೊಳ್ಳೆನೇ ಕೊಲ್ಲಬಾರದು ಅಂತ ಹೇಳುವಂತಹ ಧರ್ಮಶಾಸ್ತ್ರ, ಅದರೊಳಗೂ ಶ್ರೀಮದ್ ಭಾಗವತ, ಅದರಲ್ಲಿಯೂ ಮಹಾಭಾರತ. ಅಶ್ವತ್ಥಾಮಾಚಾರ್ಯರು ಉಪಪಾಂಡವರನ್ನ ಕೊಂದ್ರು. ಅವ್ರಿಗೆ ಏನಾದರೂ ಆತೋ ಇಲ್ಲೋ ಅಂತ ಏನು ಹೇಳಲಿಲ್ಲ. ಇಲ್ಲಿ ಬಿಡಿ, 18 ದಿನದ ಯುದ್ಧ ನಡೀತು, ಅದು ಬೇಡ. ಯಾಕಂದ್ರೆ ಅದು ಧಾರ್ಮಿಕವಾದ ಯುದ್ಧ, ಧರ್ಮ ಅಧರ್ಮಗಳ ಯುದ್ಧ. ಕೃಷ್ಣ ಸಾಕ್ಷಿಯಾಗಿ ನಿಂತಿದ್ದಾನೆ, ಅವನೇ ನಡೆಸ್ತಾ ಇದ್ದಾನೆ. ಅದರಲ್ಲಿ ಯಾರನ್ನು ಕೊಂದ್ರು, ಯಾರು ಬದುಕಿದ್ರು, ಯಾರಿಗೆ ಗಾಯ ಆಯಿತು, ಅದು ಬೇಡ. ಯಾಕಂದ್ರೆ ಅದಕ್ಕೆ ದೇವರೇ ನಿಂತು ನಡೆಸಿದ್ದಕ್ಕಾಗಿ ಮುಂದೋಯ್ತು. ಆದರೆ ಇದನ್ನು ಮತ್ತೊಬ್ಬ ದುಷ್ಟ ವ್ಯಕ್ತಿಯಿಂದ ಪ್ರೇರಿತರಾದ ಅಶ್ವತ್ಥಾಮಾಚಾರ್ಯರು ಉಪಪಾಂಡವರನ್ನ, ಅದು ಮಲಗಿದ ಮಕ್ಕಳನ್ನು ಕೊಲ್ಲಬೇಕು ಅಂದ್ರೆ ಪಾಪ ಬಂತೋ ಇಲ್ಲೋ. ಈ ಕಡೆ ಗಮನವಾದ್ರೂ ಹರಿಸ್ತೇವ ನಾವು. ಭಾಗವತವನ್ನು ಕೇಳಬೇಕಾದಾಗ ಗಮನನೇ ಬರೋದಿಲ್ಲ. ಬಂತು ಬಿಡ್ತು ಅಂತೂ ಗೊತ್ತಾಗೋದಿಲ್ಲ. ಕಥೆಯನ್ನು ಮುಂದೆ ಕೇಳಿಬಿಡ್ತೇವೆ. ಮುಂದೆ ನಾವು ಇಲ್ಲ, ಅವನನ್ನ ಭೀಮಸೇನ ದೇವರು ಹಿಡ್ಕೊಂಡು ಬಂದ್ರು, ಅರ್ಜುನ ಹಿಡ್ಕೊಂಡು ಬಂದ ಅಂತ ಸ್ವಪ್ನದ ಕಥೆಯನ್ನು ಕೇಳ್ತೇವೆ, ಮುಗಿಸಿಬಿಡ್ತೇವೆ. ಆದರೆ ನಿಜವಾಗಿ ಯಾಕೆ ನಾನು ಇದನ್ನ ಕಥೆಯನ್ನು ಹೇಳ್ತಾ ಇದ್ದೇನೆ ಅಂದ್ರೆ, ಒಂದು ಪುರಾಣವನ್ನು ಕೇಳಿಬಿಟ್ರೆ ಪೂರ್ಣ ಒಂದೇ ಪುರಾಣದಿಂದ ಆ ಕಥೆ ನಮಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತನ್ಲಿಕ್ಕೆ ಈ ಕಥೆಯ ಸಾಕ್ಷಿ. ವಿಶೇಷವಾಗಿ ಮುಂದೇನಾಗತ್ತೆ ಗೊತ್ತಾ, ಅವನ ಅಶ್ವತ್ಥಾಮಾಚಾರ್ಯರಿಗೆ ಪಾಪ ಬಂತೋ ಬಿಡ್ತೋ ಭಾಗವತವು ನಿರೂಪಣೆ ಮಾಡೋದಿಲ್ಲ, ಕಥೆ ಮುಂದಕ್ಕೆ ಸಾಗ್ಬಿಡುತ್ತೆ. ಆದ್ರೆ ನಿಜವಾಗಿ ಹೇಳೋದಾದ್ರೆ ಅವರಿಗೆ 2 ತರಹದ ದೋಷ ಬರುತ್ತೆ. ಒಂದು ಶಿಶು ಹತ್ಯಾ ದೋಷ, ಒಂದು ರಾಜ ಹತ್ಯಾ ದೋಷ, ಯುವರಾಜ ಹತ್ಯಾ ದೋಷ ಬರುತ್ತೆ. ಆ ದೋಷವನ್ನು ಪರಿಹಾರವನ್ನು ಹೆಂಗ್ ಮಾಡಿಕೊಂಡ್ರೋ ಇಲ್ಲೋ ಉತ್ತರ ಸಿಗಲಿಲ್ಲ. ಭಾಗವತದಲ್ಲಿ ಕೇಳಿದ ಪ್ರಶ್ನೆನೂ ಬರೋದಿಲ್ಲ, ಇದಕ್ಕೆ ಪ್ರಶ್ನೆ ಮಾಡಿಕೊಂಡ್ರೆ ಉತ್ತರನೂ ಸಿಗೋದಿಲ್ಲ. ಹಾಗಾದರೆ ಇದಕ್ಕೆ ಉತ್ತರವನ್ನು ಎಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಎಲ್ಲೋ ಸ್ಕಂದ ಪುರಾಣದಲ್ಲಿ ಎಲ್ಲಿ ಹೇಳುತ್ತಾರೆ, ಅಶ್ವತ್ಥಾಮಾಚಾರ್ಯರಿಗೆ ಶಿಶು ಹತ್ಯಾ ದೋಷ ಬಂದಿತ್ತು. ವ್ಯಾಸರಿಗೆ ಹೋಗಿ ಕೇಳುತ್ತಾರೆ, ಪರಿಹಾರ ಏನು ಅಂತ ಕೇಳ್ತಾರೆ. ಆಗ ವ್ಯಾಸರು ಹೇಳುತ್ತಾರೆ, ನೀವು ಧನುಷ್ಕೋಟಿಗೆ ಹೋಗಿ 1 ತಿಂಗಳ ಕಾಲದವರೆಗೆ ತ್ರಿಕಾಲ ಸ್ನಾನವನ್ನು, ಸಂಗಮ ಅಲ್ಲಿ ಇರುವ 2 ಸಮುದ್ರದ ಸಂಗಮದ ತ್ರಿಕಾಲ ಸ್ನಾನವನ್ನು ಮಾಡಿಕೊಳ್ತಾ ಅಲ್ಲಿ ತಿಂಗಳು ವಾಸ ಮಾಡಿಡ್ರಿ, ಅಂದ್ರೆ ನಿಮಗೆ ಶಿಶು ಹತ್ಯಾ ದೋಷ ಪರಿಹಾರ ಆಗತ್ತೆ ಅಂತನ್ನೋದನ್ನ ಧನುಷ್ಕೋಟಿ ಮಹಾತ್ಮ್ಯ, ಸೇತು ಮಹಾತ್ಮ್ಯ ಅಂತ ಒಂದು ಪ್ರಕರಣ, ಒಂದು ಭಾಗ ಇದೆ. ಆ ಭಾಗದಲ್ಲಿ ಬರುತ್ತೆ. ಅಂದ್ರೆ ಒಂದು ಕಥೆಯನ್ನ, ಒಂದು ಪುರಾಣವನ್ನು ಕೇಳಿಬಿಟ್ರೆ ಕಥೆ ಪೂರ್ಣ ಕೇಳಿದ್ದೇವೆ ಅಂತ ಅನ್ನೋ ಹಾಗಿಲ್ಲ ನಾವ್ಯಾರೂ ಕೂಡ. ಒಂದು ಕಥೆ ಪೂರ್ಣ ಅರ್ಥ ಆಗಬೇಕಾದ್ರೆ 18 ಪುರಾಣಗಳನ್ನು ಕೇಳಿದಾಗ ಗೊತ್ತಾಗ್ಲಿಕ್ಕೆ ಸಾಧ್ಯ. ಇಲ್ಲದೆ ಇದ್ರೆ ಸರ್ವಥಾ ಸಾಧ್ಯವಿಲ್ಲ. ಯಾಕೆ ಅಂತಂದ್ರೆ ಇಲ್ಲಿಯೂ ರಾಘವೇಂದ್ರ ಸ್ವಾಮಿಗಳು ಸಂಗ್ರಹ ಮಾಡಿದ ಶಿಶುವಧ ವಿಹಿತಾಂ, ಆ ಬಾಲಕರನ್ನ ಸಂಹಾರಕ್ಕಾಗಿ ವಿಶೇಷವಾಗಿ ಕಂಸನಿಂದ ಪ್ರೇರಿತಳಾಗಿರತಕ್ಕಂತಹ ಪೂತನೆಯನ್ನು ಕೃಷ್ಣ ಪರಮಾತ್ಮ ಕೊಲ್ತಾನೆ ಅಂತನ್ನುವುದನ್ನ ಹೇಳ್ತಾರೆ. ಇಲ್ಲಿ ಶಿಶುವಧ ಅಂತಷ್ಟೇ ಪದವನ್ನ ಬಿಡಿಸಿಕೊಂಡು ಆ ಎಲ್ಲಾ ರಾಕ್ಷಸರನ್ನ ಕಳಿಸಿದ್ದು ಕಂಸ ಯಾಕೆ ಅಂದ್ರೆ ಮಕ್ಕಳನ್ನು ಕೊಲ್ಲಬೇಕು. ಇಂತಹ ದುಷ್ಟಕೃತ್ಯ ಯಾರಾದ್ರೂ ಮಾಡ್ತಾರೇನ್ರಿ? ಇಂತಹವು ಒಂದಲ್ಲ ಎರಡಲ್ಲ, ಅನೇಕ ಕಾರಣಗಳು, 6-7 ಕಾರಣಗಳಿದೆ. 6-7 ಕಾರಣಗಳಲ್ಲಿ ಕೃಷ್ಣ ಕಂಸನನ್ನು ಕೊಲ್ಲುವುದಕ್ಕೆ ಇದೊಂದು ಪ್ರಧಾನವಾದ ಕಾರಣ ಅಂತ ಸೂಚನೆ ಮಾಡುವ ಸಲುವಾಗಿ ರಾಘವೇಂದ್ರ ಸ್ವಾಮಿಗಳು ಶಿಶುವಧ ವಿಹಿತಾಂ ಅಂತ ಪ್ರತ್ಯೇಕವಾಗಿ ಶಬ್ದವನ್ನು ಪ್ರಯೋಗ ಮಾಡಿ, ಅವನನ್ನು ಕೊಲ್ಲೋದಕ್ಕೆ, ಮಕ್ಕಳನ್ನು ಕೊಲ್ಲುವುದಕ್ಕಾಗಿ ನಾನಾ ತರಹದ ರಾಕ್ಷಸರನ್ನು ನಿಯೋಜನೆ ಮಾಡಿದ
ಕಳಿಸಿದ, ಮಕ್ಕಳನ್ನು ಕೊಂದ. ಅದಕ್ಕಾಗಿ ಕೃಷ್ಣ ಅವನನ್ನು ಕೊಲ್ಲಿಕ್ಕೆ ತಾನು ಸಂಕಲ್ಪವನ್ನು ಮಾಡಿದ್ದು, ಭಗವತ್ ಸತ್ಯ ಸಂಕಲ್ಪ ಮಾಡಿದ್ದು ಅಂತ ಅನ್ನೋದನ್ನು ತಿಳಿದುಕೊಳ್ಳಬೇಕು. ಪೂತನಾಯೋಜಘಾನ, ಪೂತನೆಯನ್ನ ಶ್ರೀಕೃಷ್ಣ ಪರಮಾತ್ಮ ತಾನು ಸಂಹಾರವನ್ನು ಮಾಡಿ ಹಾಕ್ತಾನೆ. ಸಂಹಾರವನ್ನು ಮಾಡುವುದು ಅಷ್ಟೇ ಅಲ್ಲದೇನೆ ವಿಶೇಷವಾಗಿರತಕ್ಕಂಥ ಚಕ್ರಾವರ್ತಂ ಚ ಮಾತ್ರ ಗುರು ರೀತಿ ನಿಹಿತ ಭೂತಲೆ ಸೋ ಅತಾತ್ಮ, ಅತ್ಯಂತ ಸುಂದರವಾಗಿರುವಂಥದ್ದು. ನೋಡ್ರಿ, ಇನ್ನೂ ಮಂಗಳಾಚರಣೆಯಾಗಿ ಒಂದು ಶ್ಲೋಕನೂ ಆಗಿಲ್ಲ, ಅಲ್ಲಿವರೆಗೆ ಬರೋದ್ರೊಳಗಾಗಿ ವಿಶೇಷವಾಗಿ ತೃಣಾವರ್ತನ ಸಂಹಾರ ಆಗುವವರೆಗೂ ಕೂಡ ಕಥೆಯನ್ನು ಸಂಗ್ರಹ ಮಾಡಿಬಿಡ್ತಾರೆ ರಾಘವೇಂದ್ರ ಸ್ವಾಮಿ. ಎಲ್ಲಿಂದ ಹೇಳಿ, ದೇವತೆಗಳಿಗೆ ಹೋಗಿ ಪೃಥ್ವಿ ದೇವಿ ಪ್ರಾರ್ಥನೆ ಮಾಡ್ತಾಳೆ, ಅಲ್ಲಿಂದ ಕಥೆ ಪ್ರಾರಂಭ ಆಗುತ್ತೆ. ಪ್ರಾರ್ಥನೆ, ದೇವರಿಗೆ ಪ್ರಾರ್ಥನೆ ಮಾಡಿದ್ರು, ದೇವರು ದೇವಕಿ ನಂದನ ವಿಶೇಷವಾಗಿ ಅಲ್ಲಿ ಅವತಾರವನ್ನು ಮಾಡಿದ. ಅವತಾರವನ್ನು ಮಾಡಿ ನೋಡಿ ಎಷ್ಟು ಸುಂದರವಾಗಿ ಹೇಳುತ್ತಾರೆ, ಎಷ್ಟು ಸುಂದರವಾಗಿ. ದೇವಕಿ ನಂದನಂದಿನಿ, ಅಲ್ಲಿ ಏನಿದು ದೇವಕಿ ದೇವಿಯಲ್ಲಿ ಅವತಾರವನ್ನು ಮಾಡಿದ ಅಂತಷ್ಟು ಹೇಳಿದ್ರೆ ಸಾಗಿತ್ತು. ನಂದನಂದಿನಿ ಅಂತನ್ನುವ ಶಬ್ದವನ್ನು ಸೇರಿಸ್ತಾರೆ. ಯಾಕೆ ಸೇರಿಸಿದ್ರು ಅಂತಂದ್ರೆ, ಕೃಷ್ಣ ಅವತಾರ ಮಾಡಿದ್ದು ಮಾತ್ರ ದೇವಕಿಯಲ್ಲಿ, ಮುಂದೆ ಎಲ್ಲ ಬಂದದ್ದು ನಂದ ಮತ್ತು ಯಶೋದೆಯರ ಮನೆಯಲ್ಲಿ ಬಂದು ಎಲ್ಲ ತನ್ನ ಸಂಹಾರದ ಕಾರ್ಯ, ಆಟದ ಕಾರ್ಯ, ತನ್ನ ಎಲ್ಲ ಬಾಲ ಲೀಲೆಗಳನ್ನ ಕಾರ್ಯವನ್ನು ತೋರಿಸಿದ್ದು ಅಲ್ಲಿ. ಆದ್ದರಿಂದಾಗಿ ನಂದನ ಹೆಸರನ್ನು ತೋರಿಸ್ತಾರೆ. ಅಲ್ಲಿ ವಿಶೇಷವಾಗಿ ನೋಡಿದ್ರೆ ನಂದನ ಮಗನಾಗಿ ಬೆಳೆದವನು ಅಂತ ಒಂದು. ಇನ್ನೊಂದು ಅರ್ಥವನ್ನು ಹೇಳುತ್ತಾರೆ, ಅಷ್ಟೇ ಕೃಷ್ಣ ಹುಟ್ಟಿದ ಅಂತಷ್ಟೇ ತಿಳ್ಕೊಬೇಡ್ರಿ. ನಂದಿನಿ, ಅದು ನಂದಿನಿ ಅಂತನ್ನೋದು ಹೆಣ್ಣು ಸ್ತ್ರೀ ಶಬ್ದವಾಚಕವಾಗಿರುವಂತಹದ್ದು. ಆದ್ದರಿಂದಾಗಿ ದುರ್ಗೆಯೂ ಅವತಾರವನ್ನು ಮಾಡಿದ್ಲು ಅಂತನ್ನೋದನ್ನು ತಿಳ್ಕೊಳ್ರಿ. ಸಾಮಾನ್ಯವಾಗಿ ಮಕ್ಕಳಿಗೆ ಹೇಳಬೇಕಾದಾಗ ಮಕ್ಕಳಂತೆಯೂ ಹೇಳುತ್ತಾರೆ, ಆದರೆ ಶಬ್ದಗಳ ವಿಮರ್ಶೆ ಮಾಡ್ಲಿಕ್ಕೆ ಹೊರಟಾಗ ನಾನಾರ್ಥದಿಂದ ರಾಘವೇಂದ್ರ ಸ್ವಾಮಿಗಳು ಸಂಗ್ರಹವನ್ನು ಮಾಡಿಕೊಡ್ತಾರೆ. ಬಹಳ ರೋಚಕವಾಗಿರುವಂತಹದ್ದು. ಇಲ್ಲಿ ವ್ಯಾಖ್ಯಾನವನ್ನು ತಿಳಿಸ್ತಾ ಇರಬೇಕಾದಾಗ ಅಲ್ಲಿ ನಂದಿನಿ ಅಂತಂತ ಹೇಳಿಬಿಟ್ರು, ನಂದನಂದಿನಿ ಅಂತ ಹೇಳಿ ದುರ್ಗೆಯನ್ನ ಪರಿಚಯವನ್ನು ಮಾಡಿಸಿಕೊಟ್ಟು ಬಿಡುತ್ತಾರೆ, ಬೇರೆ ಏನು ಹೇಳಲಿಲ್ಲ. ಇದಕ್ಕೇನು ವಿಶೇಷ ಅಂತಂದ್ರೆ ಸ್ವಾರಸ್ಯವನ್ನು ಬರೀತಾರೆ ವ್ಯಾಖ್ಯಾನಕಾರರು. ಅಲ್ಲಿ ಬಹಳ ಸುಂದರವಾಗಿರುವಂತಹದ್ದು ಈ ದುರ್ಗಾರೂಪ. ಎಲ್ಲಿ ನಂದಕುಮಾರನ ಮಗಳಾಗಿ ಅವತಾರ ಮಾಡಿದ ದುರ್ಗಾರೂಪ ಏನು ಉಂಟು ನೋಡಿ, ಆ ದುರ್ಗಾರೂಪ ಕುಮಾರಿ ರೂಪ ಮೊದಲನೇದು. ಆ ದುರ್ಗಾರೂಪ ಮದುವೆಯನ್ನು ಮಾಡಿಕೊಳ್ಳದೇನೆ ಕುಮಾರಿಯಾಗೆ ಉಳಿದಿರುವ ರೂಪ. ಅದಕ್ಕಾಗಿ ನಂದಿನಿ ಅಂತಷ್ಟೇ ಹೇಳಿ ಅವಳನ್ನ ಪರಿಚಯವನ್ನು ಮಾಡಿಸಿಕೊಟ್ಟು ಬಿಟ್ಟುಬಿಟ್ರು ಅಂತನ್ನುವುದನ್ನು ಕೂಡ ತಿಳಿಸಿಕೊಡ್ತಾರೆ. ಅಷ್ಟೇ ಅಲ್ಲದೇನೆ ಬಹಳ ಸೊಗಸಾಗಿ ನಾವು ಚಿಂತನೆ ಮಾಡಬೇಕಾಗಿರುವಂತಹದ್ದು ಇಲ್ಲಿ ದೇವಕ್ಯಾಂ ನಂದನಂದಿನಿ ಶಿಶುವಧ ವಿಹಿತಾಂ ಅಂತನ್ನುವ ಕಡೆಗೆ ದೇವಕಿ ದೇವಿ ನಂದನ ಹೆಸರನ್ನು ತೆಗೆದುಕೊಂಡದ್ದಕ್ಕಾಗಿ ದೇವಕಿಯಲ್ಲಿ ಹುಟ್ಟಿದ ನಂದನ ಮನೆಗೆ ಬಂದ ಅಂತನ್ನೋದು ತಿಳಿದುಕೊಳ್ಳಿರಿ ಅಂತ. ಇಬ್ರು ಹೆಸರು ತೆಗೆದುಕೊಂಡದಕ್ಕೆ ಅಲ್ಲಿ ಹುಟ್ಟಿ ಇಲ್ಲಿ ಬಂದ ಅಂತ ತಿಳ್ಕೊಳ್ರಿ. ಇಲ್ಲೂ ಸ್ವಾರಸ್ಯ ಇದೆ. ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಎರಡೂ ತೆಗೆದುಕೊಂಡಂದ್ರೆ ಏನೂ ಬೇಡ್ರಿ. ರಾತ್ರಿ ನಾನು ಮಲಗಿದಾಗ ಏನೋ ನನ್ನ ಮನೆಯಲ್ಲಿ ಬಂದು ಕಳ್ಳರು ಕದ್ಕೊಂಡು ಹೋಗ್ತಾರೆ. ಕದ್ಕೊಂಡು ಹೋದಾಗ ಅಕ್ಕಪಕ್ಕದಲ್ಲಿ ನಾನು ಬೆಳಗ್ಗೆ ಎದ್ದು ಕೇಳ್ತೇನೆ, ಏನಾದ್ರು ಇಲ್ರಿ, ನಾನೇನು ನೋಡಿದ್ದೀನಿ, ಈ ತರಹದಿದ್ರು, ಹೀಗಿದ್ರು, ಅವರು ಗಾಡಿ ಮೇಲೆ ಬಂದಿದ್ರು, ಇಂಥವ್ರಿದ್ರು ಎಲ್ಲ ಹೇಳ್ತಾರೆ. ವಿಚಾರವನ್ನು ಮಾಡ್ರಿ. ದೇವಕಿ ದೇವಿಯಲ್ಲಿ ಕೃಷ್ಣ ಪರಮಾತ್ಮ ಅವತಾರವನ್ನು ಮಾಡಿದ ಕ್ಷಣದಲ್ಲಿ ಜೈಲಿಗೆ ವಾಸವಾಗಿ ಸೈನಿಕರು ಏನೇನು ದ್ವಾರಪಾಲಕರಾಗಿ ನಿಂತಿದ್ರೋ ಎಲ್ಲರೂ ಮೂರ್ಛಾವಸ್ಥೆಯಲ್ಲಿ ಬಂದರು. ಈ ಕಥೆ ನಮಗೆ ಗೊತ್ತಿದೆ, ಹೇಳೋ ಕಾರಣ ಇಲ್ಲ. ಆದ್ರೆ ನಾವು ಇಷ್ಟೇ ಹೇಳಿ ಹೋಗ್ತೀವಿ. ಆದ್ರೆ ರಾಘವೇಂದ್ರ ಸ್ವಾಮಿಗಳಂತಾರೆ, ಇಷ್ಟೇ ಅಲ್ಲ, ದೇವಕಿಯಿಂದ ಹಿಡಿದುಕೊಂಡು ನಂದನ ಮನೆ ತನಕ ಬರೇ ಸೈನಿಕರನ್ನಷ್ಟೇ ಮೂರ್ಛೆ ಹೊಂದಿಸ್ಲಿಲ್ಲ ದೇವರು. ಮಧ್ಯದಲ್ಲಿ ಯಾರ್ಯಾರ ಮನೆಯೊಳಗೆ ಸುಮ್ಮನೆ ಕೇಳ್ರಿ, ಮರುದಿವಸ ಎದ್ದ ಮೇಲೆ ಅಲ್ರಿ ನಾನೇ ನೋಡಿದ್ದೆ ವಸುದೇವ ಹೋಗೋದು ಅಂತ ಯಾರೋ ಹೊರಗಿನ ಊರಿನವರನ್ನು ಬಿಟ್ರೆ ಕಷ್ಟ. ಒಂದು ಅದಕ್ಕೆ ಮಥುರಾ ಪಟ್ಟಣವನ್ನ ಮತ್ತು ಗೋಕುಲವನ್ನ ಎರಡೂ ಊರನ್ನೂ ಕೂಡ ಕೃಷ್ಣ ಪರಮಾತ್ಮ ಅವತಾರವನ್ನು ಮಾಡಿದ ಕ್ಷಣದಿಂದ ಹಿಡಿದುಕೊಂಡು ಹೋಗಿ ಅಲ್ಲಿ ನಂದನ ಮನೆಯಲ್ಲಿ ಇಟ್ಟು, ನಂದನ ಮನೆಯಿಂದ ದುರ್ಗಾದೇವಿಯನ್ನು ತಂದು ಇಲ್ಲಿ ತನ್ನ ದೇವಕಿಯ ಪಕ್ಕಕ್ಕೆ ಮಲಗಿಸೋ ಕ್ಷಣದವರೆಗೂ ಕೂಡ ವ್ಯತ್ಯಾಸ ಮಾಡಲಿಲ್ಲ. ಎಲ್ಲರನ್ನು ಮಲಗಿಸಿಬಿಟ್ಟ. ನಾವು ಕಥೆ ಕೇಳುವಾಗ ಕೇವಲ ಸೈನಿಕರು ಮಾತ್ರ ಮೂರ್ಛೆ ಹೊಂದು ಬಿದ್ರು ಅಂತಲ್ಲ, ಅವರಷ್ಟೇ ಅಲ್ಲ, ಎಲ್ಲರಿಗೂ ದೇವರು ಮೋಹವನ್ನು ಹುಟ್ಟಿಸಿದ.
ಅಷ್ಟೇ ಅಲ್ರಿ, ಇನ್ನೊಂದು ಸ್ವಾರಸ್ಯ ಇದೆ. ನಂದನಂದಿನಿ ಅಂತನ್ನೋ ಶಬ್ದದಿಂದ ಆ ನಂದಿನಿ ಯಾರು? ದುರ್ಗೆ. ದುರ್ಗೆ ತನ್ನ ಮಾಯೆಯವನ್ನ ನಂದಕುಮಾರನ ಮೇಲೆ ತೋರಿಸ್ತಾಳಂತ. ಏನ್ ತೋರಿಸಿರ್ತಾಳೆ ಹೇಳಿ? ಇದು ರಾಜನ ಮನೆ ತಾನೆ, ನಂದಕುಮಾರ ರಾಜನ ಮನೆ. ಏನೂ ಬೇಡ್ರಿ, ಯಾವುದೋ ಒಬ್ಬ ನನ್ನ ಆತ್ಮೀಯನಾಗಿರತಕ್ಕಂತಹ ಸ್ನೇಹಿತ ವೈದ್ಯ ಇದ್ದ ಅಂತಂದ್ರೆ, ನನ್ನ ಗೆಳೆಯನ ಸೊಸೆ ಅವಳು ಡೆಲಿವರಿ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಒಳ್ಳೆ ಒಳ್ಳೆ ಡಾಕ್ಟರ್ ಇಬ್ಬರನ್ನ 3 ಮಂದಿನ ಇಟ್ಟಿರ್ತಾರೆ. ಹೌದು ತಾನೆ? ರಾಜನ ಮನೆಯದೊಳಗೂ ಅದರಲ್ಲಿಗೂ ಕೂಡ ಅಂಥವನು ಯಶೋದೆ ಪ್ರಸವವನ್ನ ಮಾಡ್ತಾ ಇದ್ದಾಳೆ ಅಂತಂದ್ರೆ, ಆಗಿನ ಕಾಲದಲ್ಲಿ ಪ್ರಸವ ಮಾಡಿಸುವುದಕ್ಕಾಗೇನೆ ಕೆಲವು ಜನ ಸ್ಪೆಷಲ್ ಆದ ಸ್ತ್ರೀಯರು, ಅವರಿಗೆ ಸೂಲಗಿತ್ತಿಯರು ಅಂತ ಕರೆಯೋರು. ಹೆಂಗೆ ಹೆರಿಗೆ ಮಾಡಿಸ್ಬೇಕು ಅಂತಂದ್ರೆ ಅವ್ರಿಗೆ ಗೊತ್ತು. ಹಂಗಾಗಿ ರಾಜನ ಮನೆ ರಾಣಿ ಮಹಾರಾಣಿರಿ, ಅವಳು ಪ್ರಸವ ಮಾಡ್ತಾ ಇದ್ದಾಳೆ, ಒಬ್ಬರೇ ಸೂಲಗಿತ್ತಿಯರು ಇರ್ತಾರಾ? ಸುಮ್ಮನೆ 4 ಜನ ಆದ್ರೂ ಇರ್ತಾರ? ಸುಮ್ಮನೆ ವಿಚಾರವನ್ನು ಮಾಡಿ. ಇಲ್ರಿ, ರಾತ್ರಿ ಮಗು ಹುಟ್ಟಿತ್ತು, ನಾನೇ ತೊಳೆದು ಯಶೋದೆ ಪಕ್ಕಕ್ಕೆ ಮಲಗಿಸಿದ್ದೀನಿ, ಹೆಣ್ಣಿತ್ತು, ಬೆಳಗ್ಗೆ ಎದ್ದಾದ್ಮೇಲೆ ಗಂಡ ಹೆಂಗಾಯ್ತು? ಯಾರೋ ಒಬ್ಬ ಯಾವ ಹೆಣ್ಣು ಮಗಳು ಮಗುವನ್ನು ತೊಳೆದಿದ್ದಾಳೋ ಅವಳೇ ಇದನ್ನಂದು ಬಿಟ್ಟರು ಸಮಸ್ಯೆ. ಹಿಂಗಾಗಿ ಅವಳಿಗೂ ನಂದಿನಿ ಮೋಹವನ್ನು ಹುಟ್ಟಿಸ್ಬೇಕು, ಅವಳಿಗೂ ನೆನಪಾರಿ ಹೋಗಬೇಕು. ಆ ತರಹದ ವ್ಯವಸ್ಥೆಯನ್ನ ಕೃಷ್ಣ ಮತ್ತು ದುರ್ಗಾದೇವಿಯರು ಮಾಡಿದ್ರು. ಇದನ್ನ ಇಷ್ಟು ಡೀಪಾಗಿ ನಮಗೆ ವಿಷಯವನ್ನು ಹೋಗೋದಿಲ್ಲ, ವಿಮರ್ಶವನ್ನು ಮಾಡೋದಿಲ್ಲ. ಆದರೆ ರಾಘವೇಂದ್ರ ಸ್ವಾಮಿಗಳು ದೇವಕ್ಯ ನಂದನಂದಿನಿ ಅಂತ 2 ಶಬ್ದಗಳನ್ನು ಪ್ರಯೋಗವನ್ನು ಮಾಡುವುದರ ಜೊತೆಗೆ ನಂದಿನಿ ಅಂತನ್ನುವ ಶಬ್ದದಿಂದ ದುರ್ಗೆಯನ್ನು ತೆಗೆದುಕೊಳ್ಳಬೇಕು. ಇಷ್ಟೆಲ್ಲ ಮೋಹದ ಕೆಲಸವನ್ನು ಮಾಡಿ ತನ್ನ ಸುರಕ್ಷತೆಯನ್ನ ತಾನು ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾಳೆ ಅಂತನ್ನೋದನ್ನ ಚಿಂತನೆ ಮಾಡ್ತಾ ಪೂತನ ಯೋಜಗಾನ, ಪೂತನ ವಿಶಿಷ್ಟವಾಗಿರತಕ್ಕಂತಹ ಸಂಹಾರವನ್ನ ಮಾಡಿ ಮುಗಿಸಿದ್ದಾರೆ. ಉತ್ಥಾನೋತ್ಕಸ್ತ ಕಾಲೇ, ದೇವರ ದರ್ಶನಕ್ಕಾಗಿ ಹೊರಗೆ ಹೋಗುವ ಕಾರ್ಯ. ಬಹಳ ಮಹತ್ವದ ಮಾತು. ರಾಘವೇಂದ್ರ ಸ್ವಾಮಿಗಳು ಉತ್ಥಾನೋತ್ಥ್ಯ ಕಾಲೇ ಅಂತನ್ನುವುದನ್ನ ಪ್ರತ್ಯೇಕ ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ಇದರ ವಿಶೇಷತೆ ಏನು? ಅದೇನು ದೊಡ್ಡದ್ರಿ ಅಂತ ಅನ್ಬೋದಾಗಿತ್ತು. ಆದ್ರೆ ಭಾಗವತವು ಇದನ್ನು ಉಲ್ಲೇಖ ಮಾಡೋದಿಲ್ಲ. ಅಂದ್ರೆ ಹೇಳುವ ರಭಸದಲ್ಲಿ ಹೊರಟಾಗ ಪೂತನ ಸಂಹಾರ ಆಯಿತು, ಶಕಟಾಸುರ ಸಂಹಾರ ಆಯಿತು ಅಂತ ಹೇಳ್ತಾ ಹೋಗ್ತಾರೆ. ಆದರೆ ಇದರ ಮಧ್ಯದಲ್ಲಿ ಮಗುವನ್ನ ಮನೆಯಿಂದ ಹೊರಗೆ ಕರ್ಕೊಂಡೇ ಬರಬಾರದು. ಇವತ್ತೆಲ್ಲ ವ್ಯತ್ಯಾಸ. ಮಗುವನ್ನ ಹೊರಗೆ ಡೆಲಿವರಿ ಮಾಡಿ ಆಮೇಲೆ ಮನೆ ಒಳಗೆ ಕರ್ಕೊಂಡ್ಬರ್ತೇವೆ ನಾವೆಲ್ಲ. ಹಾಗಲ್ಲ, ಮಗುವನ್ನ ಹುಟ್ಟಿದ ಮೇಲೆ 3-4 ತಿಂಗಳವರೆಗೆ ಹೊರಗೇ ಹೋಗಬಾರದು. ಹೊರಗೆ ಹೋಗುವ ಕಾಲವನ್ನೇ ಅದನ್ನೇ ದೇವರ ಗುಡಿಗೆ ಕರ್ಕೊಂಡು ಹೋಗೋದು ಅಂತ ಹೇಳ್ತಾರೆ. ಅದು ಒಂದು ಮಗುವಿಗೆ ಸಂಸ್ಕಾರ. ಅದು ಸಂಸ್ಕಾರ, ನಿಷ್ಕ್ರಮಣ ಅಂತ ನಾವು ಕರೀತಾರೆ. ನಿಷ್ಕ್ರಮಣ ಅಂತ ಸಂಸ್ಕಾರ. ಉತ್ಥಾನ ಅಂತನ್ನುವ ಶಬ್ದವನ್ನ ನಿಷ್ಕ್ರಮಣ ಅಂತ ಆ ಸಂಸ್ಕಾರವನ್ನ ಕೃಷ್ಣನಿಗೆ ನಡೆಸಿದರು. ಇದರ ಜೊತೆಗೆ ಇನ್ನೊಂದು ಸ್ವಾರಸ್ಯ ನಾವೇನ್ ತಿಳ್ಕೋಬೇಕಂದ್ರೆ, ಪ್ರಾಯ ನಮ್ಗೆ ಯಾರಿಗೂ ಕೂಡ ಇದು ನಿಷ್ಕ್ರಮಣ ಅಂತನ್ನೋ ಸಂಸ್ಕಾರನೇ ಗೊತ್ತಿಲ್ಲ. ಸುಮ್ಮನೆ ಗುಡಿಗೆ ಅದೇನ್ ತಿಳ್ಕೊಂಡಾರೆ, ತಾವು ಅತ್ತೆ ಮನೆಗೆ ಕಳಿಸೋದಕ್ಕೊಂದು ನೆಪ ಅಂತ ತಿಳ್ಕೊತಾರೆ. ಹಂಗಲ್ಲ, ಅತ್ತೆ ಮನೆಗೆ ಕಳಿಸೋದು ಇದೊಂದು ಅಷ್ಟೇ ಅಲ್ಲ, ಮಗುವಿನ ಸಂಸ್ಕಾರವದು. ಸಂಸ್ಕಾರ ಮಾಡಿ ಕಳಿಸತಕ್ಕದ್ದು. ಆ ಸಂಸ್ಕಾರವನ್ನ ಮುಂದಿನ ಸಮಾಜಕ್ಕೆ ಎಚ್ಚರ ಕೊಡಿಸ್ತಾರೆ ರಾಘವೇಂದ್ರ ಸ್ವಾಮಿಗಳು. ಬೇರೆದು ಯಾವುದನ್ನು ಹೇಳಲಿಲ್ರಿ. ಯಾಕಂದ್ರೆ ಜಾತಕರ್ಮವನ್ನು ಹೇಳಲಿಕ್ಕೆ ಹೋಗ್ಲಿಲ್ಲ, ಮುಂದೆ ನಾಮಕರಣ ಆಗತ್ತೆ ಅದನ್ನು ಹೇಳ್ತಾರಿಲ್ಲ ಅಂತ ಅನ್ನೋದಿಲ್ಲ. ಆದ್ರೆ ಇದನ್ನೇ ಯಾಕೆ ಹೇಳಿದ್ರು ಅಂದ್ರೆ, ಪ್ರಾಯ ನಾವು ಮರಿತಿರ್ತೀವಿ, ಅದಕ್ಕೆ ಎಚ್ಚರವನ್ನು ಕೊಟ್ಟರು ರಾಘವೇಂದ್ರ ಸ್ವಾಮಿಗಳು. ಇಷ್ಟು ವಿಶೇಷವಾಗಿ ಅನುರಾಗದಿಂದ ಕರೆದುಕೊಂಡು ಹೋಗ್ತಾ ಇರತಕ್ಕಂತಹ ಪ್ರಸಂಗದಲ್ಲಿ ಸಮಯ ರಥ ಚರಣಗತಂ, ಅತ್ಯದ್ಭುತವಾಗಿರತಕ್ಕಂತಹ ಶಕಟಾಸುರನನ್ನ ಸಂಹಾರ ಮಾಡಿದ ಕಥೆಯನ್ನ ಸಂಗ್ರಹವನ್ನು ಮಾಡ್ತಾರೆ. ತೃಣಾವರ್ತನನ್ನ ಚಕ್ರಾವರ್ತಂ, ಸ್ವಲ್ಪ ಶಬ್ದ ವ್ಯತ್ಯಾಸವನ್ನು ಮಾಡಿದ್ರು. ಚಕ್ರಾವರ್ತಂ ಅಂತ ಯಾಕೆ? ಇಲ್ರಿ ಸುಂದರ, ಚಕ್ರ ಹೇಗೆ ರೌಂಡ್ ಆಗಿ ತಿರುಗಬೇಕೋ ಹಾಗೆ ತಿರುಗಿದ. ಅಷ್ಟೇ ಅಲ್ಲ, ಬರೇ ಸುಂಟರ ಗಾಳಿ ಅಂತ ಅಷ್ಟೇ ತಿಳ್ಕೋಬೇಡ್ರಿ. ಆ ಸುಂಟರ ಗಾಳಿ ಹೇಗಿತ್ತು ಅಂದ್ರೆ, ಚಕ್ರ ಹೇಗೆ ವೇಗವಾಗಿ ತಿರುಗ್ತಿತ್ತೋ ಅಷ್ಟು ವೇಗವಾಗಿ ತಿರುಗ್ತಿತ್ತಂತೆ. ಸಾಮಾನ್ಯವಾಗಿ ಸಣ್ಣ ಪುಟ್ಟ ಗಾಳಿ ಬಂದ್ರೇನೆ ನಮಗೆ ಏನೂ ಮಾಡ್ಲಿಕ್ಕಾಗೋದಿಲ್ಲ. ಸುಂಟರ ಗಾಳಿ ಚಕ್ರದಷ್ಟು ವೇಗವಾಗಿ ತಿರುಗ್ತಾ ಇರುವಂತಹದ್ದನ್ನು ಬಂದದ್ದನ್ನ ಕೃಷ್ಣ ಪರಮಾತ್ಮ ಸಂಹಾರವನ್ನು ಮಾಡಿ ಮುಗಿಸಿದ. ಇದನ್ನು ಕೂಡ ನೀವು ನೆನಪಿನಲ್ಲಿ ಇಟ್ಟುಕೊಳ್ಳತಕ್ಕದ್ದು ಅಂತನ್ನೋದಕ್ಕಾಗಿ ತೃಣಾವರ್ತ ಅಂತನ್ನದೇನೆ ಚಕ್ರಾವರ್ತ ಅಂತ ಶಬ್ದವನ್ನು ಇಡುತ್ತಾರೆ. ಒಂದು. ಎರಡನೇದ್ದು ಇನ್ನೊಂದೇನಂದ್ರೆ, ಯಾವುದೇ ತೃಣಾವರ್ತ ಇರಲಿ,
ಪರಮಾತ್ಮನ ಕೈಯಲ್ಲಿರುವ ಚಕ್ರದ ಆವರ್ತ ಮುಂದೆ ಏನೂ ಅಲ್ಲ. ಪರಮಾತ್ಮನ ಕೈಯಲ್ಲಿರುವ ಚಕ್ರದ ಆವರ್ತ, ಚಕ್ರ ಸುದರ್ಶನ ಚಕ್ರದ ಮುಂದೆ ಯಾವ ಸುಂಟರ ಗಾಳಿನೂ ಏನೂ ಸಾಧ್ಯವಿಲ್ಲ. ಹೀಗಾಗಿ ಪರಮಾತ್ಮನ ಮಹಿಮೆಯನ್ನೂ ತಿಳಿಸಿಕೊಡುವಂತಹದ್ದು ಈ ಶಬ್ದ. ಆದ್ದರಿಂದಾಗಿ ಪರಮಾತ್ಮ, ಶ್ರೀಕೃಷ್ಣ ಪರಮಾತ್ಮ ತಾನು ಆ ಚಕ್ರದಂತೆ ಸುಂಟರ ಗಾಳಿ ತಿರುಗ್ತಾ ಬರ್ತಾ ಇರುವಂತಹ ಅವನನ್ನೂ ಕೂಡ ಸಂಹಾರವನ ಮಾಡಿದ. ಬಹಳ ಅತ್ಯದ್ಭುತವಾಗಿ ಕೊನೆ ಮಾತನ್ನು ಹೇಳುತ್ತಾರೆ. ವಿಶೇಷವಾಗಿ ಸಹ ಅವತುಮ, ಅಂತಹ ಶ್ರೀಕೃಷ್ಣ ಪರಮಾತ್ಮ ನಮ್ಮನ್ನು ಕಾಪಾಡಲಿ. ಸ್ವಾರಸ್ಯ ಇದೆ, ಬಹಳ ಮಹಾ ಸ್ವಾರಸ್ಯ ಇದೆ. ಹೌದು, ಕೃಷ್ಣ ಪರಮಾತ್ಮ ನಮ್ಮನ್ನು ಕಾಪಾಡಲಿ ಸತ್ಯ, ಬೇಕೇ ಬೇಕು. ಆ ಪ್ರಾರ್ಥನೆ ಬೇಕು. ನಮಗೂ ರಕ್ಷಣೆ ಬೇಕು, ನನ್ನ ಪರಿವಾರದವರಿಗೂ ರಕ್ಷಣೆ ಬೇಕು, ನನ್ನ ಕುಟುಂಬದವರಿಗೂ ರಕ್ಷಣೆ ಬೇಕು, ಒಪ್ಪಿಕೊಳ್ಳುತ್ತೇನೆ. ಅಷ್ಟೇ ಅಲ್ಲ, ಇನ್ನೊಂದು ಸ್ವಾರಸ್ಯ ಇದೆ ಅಲ್ಲಿ. ಏನಂತಂದ್ರೆ, ಪೂತನಾ ಸಂಹಾರ, ಶಕಟಾಸುರ ಸಂಹಾರ ಎಲ್ಲ ಆದ್ಮೇಲೆ ಭಾಗವತದಲ್ಲಿ ಹೇಳ್ತಾರೆ. ಏನ್ ಮಾಡ್ತಾರೆ ಹೇಳಿ? ಅವನಿಗೆ ಗೋಮೂತ್ರೇಣ ಚ ಸ್ನಾಪಯಿತ್ವ ಪುನರ್ಗೋ ರಜಸಾರ್ಭಕೈಹಿ. ಕೃಷ್ಣ ಪರಮಾತ್ಮನಂದ್ರಿ ಹುಟ್ಟಿದ ಮಗು ಆಗ್ತಾನೆ, ಇನ್ನೂ ತಿಂಗಳು 2 ತಿಂಗಳಾಗಿದನೋ ಇಲ್ಲೋ, ಅಂತಹ ಮಗುವನ್ನ ತಟ್ಟೆಯಲ್ಲಿ ಕೂಡಿಸಿ ಒಳ್ಳೆ ಗೋಮೂತ್ರದಿಂದ ಸ್ನಾನ ಮಾಡಿಸ್ತಾರ್ರಿ. ನಾವು ಅದೇನದು ಶ್ರಾವಣಿ ಮಾಡ್ತಾ ಇರಬೇಕಾದಾಗ, ಉಪಕರ್ಮದಲ್ಲಿ ಮಾಡಿಸ್ಕೊಳ್ತಾ ಇರಬೇಕಾದಾಗ, ಕೈಲಿ ಹಾಕೊಂಡು ಪ್ರಾಶನೆ ಮಾಡ್ತಾ ಇರಬೇಕಾದಾಗ ನಮ್ಮ ಮುಖವನ್ನು ನಾವೇ ಕನ್ನಡಿಲಿ ಇಟ್ಕೊಂಡು ನೋಡ್ಬೇಕು, ಎಷ್ಟು ವ್ಯಗ್ರವಾಗಿ ಮಾಡಿರ್ತೀವಿ ಅಂತ ಹೇಳಿ. ಅಂತಹದ್ದನ್ನು ಮುಟ್ಲಿಕ್ಕೂ ಹೇಸಿಗೆ ಪಟ್ಕೋತೇವೆ, ಸಂಕೋಚ ಪಟ್ಕೋತೇವೆ, ಅಯ್ಯೋ ಅಂತಂತೇವೆ. ಅಂತಹ ಗೋಮೂತ್ರದಿಂದ ಕೃಷ್ಣ ಪರಮಾತ್ಮನಿಗೆ ಸ್ನಾನವನ್ನು ಮಾಡಿಸ್ತಾರೆ ರೀ, ಸಂಕೋಚ ಇಲ್ಲದೇನೆ. ಪುನಃ ಗೋ ರಜಸ, ಸೆಗಣಿ ಹಿಂಗ್ ಮುಟ್ಟೋದಲ್ಲ, ರಜಸ ಚೆನ್ನಾಗಿ ಮೈಗೆ ಹಚ್ಚಿ ತಿಕ್ಕಿ ಮತ್ತೆ ಗೋಮೂತ್ರದಿಂದ ಸ್ನಾನವನ್ನು ಮಾಡಿಸ್ತಾರೆ. ಯಾಕೆ ಗೊತ್ತಾ? ರಾಕ್ಷಸನ ಸ್ಪರ್ಶ ಕೃಷ್ಣನಿಗಾಯ್ತು, ಅಪವಿತ್ರ ಹೋಗಲಿ ಅಂತ ಹೇಳಿ ಅಲ್ಲ. ಈ ತರಹದ ನಮ್ಮ ಮಕ್ಕಳಿಗೆ ಏನಾದರೂ ಆದ್ರೆ ನಾವು ಶುದ್ಧೀಕರಣವನ್ನು ಮಾಡಬೇಕು ಅಂತ ನಮಗೆ ಕಲಿಸಿಕೊಡ್ತಾರೆ ಭಾಗವತದಲ್ಲಿ. ಅಷ್ಟೇ ಮಾಡೋದಿಲ್ಲ, ಮುಂದೆ ದೃಷ್ಟಿಯನ್ನು ತೆಗಿತಾರೆ. ದೃಷ್ಟಿ ತೆಗೆಯುವ ಶ್ಲೋಕಗಳು ಬಹಳ ಸುಂದರವಾಗಿದೆ. ಕೃಷ್ಣ ಪರಮಾತ್ಮ ಇಂದ್ರಿಯಗಳು ಋಷಿಕೇಶ ನಾಮಕನಾದ ಪರಮಾತ್ಮ ರಕ್ಷಣೆಯನ್ನು ಮಾಡಲಿ, ಮನಸ್ಸು ವಿಶೇಷವಾಗಿ ಮಾಧವ ರಕ್ಷಣೆಯನ್ನು ಮಾಡಲಿ ಅಂತ ಒಂದೊಂದು ಅವಯವಗಳನ್ನ ಚಿಂತನೆ ಮಾಡ್ತಾ ಒಂದು ಭಗವದ್ರೂಪ ಇದನ್ನು ರಕ್ಷಣೆ ಮಾಡಲಿ ಅಂತ ಕೃಷ್ಣನಿಗೆ ದೃಷ್ಟಿ ತೆಗೆಯುವ ಮುಖಾಂತರ ಜಗತ್ತೇನೆಂಬ ಸಂದೇಶವನ್ನು ಕೊಡ್ತಾರೆ. ಅದನ್ನು ಹೇಳುತ್ತಾರೆ. ಹಾಗೆ ನಿಮಗೆ ಕೃಷ್ಣ ಕಾಯಿಲೆ ಅಂದ್ರೆ ಬರೀ ಕೃಷ್ಣನಷ್ಟೇ ಅಲ್ಲ, ಆಗ ಒಂದೊಂದು ಅಂಗಾಂಗ ಇಂದ್ರಿಯಗಳನ್ನ ಒಂದೊಂದು ಭಗವದ್ರೂಪ ನಮ್ಮನ್ನು ಕಾಯಲಿ. ಒಂದು ಅದು ಯಾವುದೂ ನೆನಪಾಗ್ಲಿಲ್ಲ ಅಂದ್ರೆ ಕೃಷ್ಣನನ್ನಾದ್ರೂ ಸ್ಮರಣೆ ಮಾಡಿ ಸಾಕು. ಸಾಮಾನ್ಯವಾಗಿ ನಮ್ದು ಕೊನೆ ಆಪ್ಷನ್ನೇ ಹಿಡಿತೀವಿ ನಾವು. ಯಾವಾರು ಮೊದಲೇ ಆಪ್ಷನ್ ಯಾರೂ ತೆಗೆದುಕೊಳ್ಳಿಕ್ಕೆ ಹೋಗೋದಿಲ್ಲ. ಕೊನೆಯ ಆಪ್ಷನ್ ಯಾವುದೇ ಅದನ್ನು ಹಿಡಿತೀವಿ. ಇದನ್ನು ಬೇಕಾದ್ರೆ ಹೀಗೆ ನೋಡಿ, 6ನೇ ಸ್ಕಂದದಲ್ಲಿ, ಭಾಗವತದ 6ನೇ ಸ್ಕಂದದಲ್ಲಿ ವಿಶೇಷವಾಗಿ ನಾರಾಯಣ ಕವಚ ಬರುತ್ತೆ. ವಿಶ್ವರೂಪಾಚಾರ್ಯರು ಅತ್ಯದ್ಭುತವಾಗಿ ಇಂದ್ರದೇವರಿಗೆ ತೊಡಸ್ತಾರೆ. ತೊಡಿಸಿ ನೀನು ಹೋಗು, ನಿನಗೆ ಜಯ ಆಗತ್ತೆ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ನೀರಿನಲ್ಲಿರುವಾಗ ಮತ್ಸ್ಯ, ಹೀಗೆ ನಾನಾ ಪ್ರಸಂಗದಲ್ಲಿ ಒಂದೊಂದು ಭಗವದ್ರೂಪಗಳನ್ನು ಹೇಳ್ತಾರೆ. ಆಗೊಂದು ಸಮಸ್ಯೆ ವ್ಯಾಖ್ಯಾನಕಾರರು ಬಹಳ ಸುಂದರವಾಗಿ ವ್ಯಾಖ್ಯಾನ ಮಾಡ್ತಾರೆ. ಈ ಕಷ್ಟದಲ್ಲಿ ತೊಡಗಿದಾಗ ಆ ಭಗವದ್ರೂಪ ನನಗೆ ನೆನಪಿಗೆ ಬರದೇ ಇದ್ರೆ ಏನ್ ಮಾಡಬೇಕು? ಅದಕ್ಕೆ ಹೇಳುತ್ತಾರೆ, ಮೊದಲೇ ಏನ್ ಹೇಳಿದ್ದಾರೆ? ಹರಿರ್ವಿದಧ್ಯಾನ್ಮಮ ಸರ್ವರಕ್ಷಾ. ಅಂದ್ರೆ ನಿನಗೆ ಆ ರೂಪ ನೆನಪಿಗೆ ಬರಲಿಲ್ಲ, ಆ ವಿಶಿಷ್ಟವಾದ ಆ ಕಷ್ಟದಲ್ಲಿ ವಿಶಿಷ್ಟವಾದ ಭಗವದ್ ರೂಪ ನನಗೆ ನೆನಪಿಗೆ ಬರಲಿಲ್ಲ, ಚಿಂತೆ ಮಾಡಬೇಡ, ಹರಿಯನ್ನೇ ಸ್ಮರಣೆ ಮಾಡ. ಸರ್ವರಕ್ಷಾ ಆಪ್ಷನ್. ನಾವು ಯಾವುದಕ್ಕೂ ಆಪ್ಷನ್ ಕೊಟ್ಟಿರ್ತಾರೆ ನೋಡ್ರಿ, ಅದಕ್ಕೆ ಜೋತು ಬಿದ್ದು ಬಿಡ್ತೇವೆ, ಅದನ್ನು ವಿಶೇಷವಾದದ್ದನ್ನು ನಾವು ಮರ್ತೇ ಬಿಡ್ತೇವೆ. ಆ ತರಹ ಅವಸ್ಥೆ ನಮ್ದೆಲ್ಲ ಇದೆ. ಆ ನಿಟ್ಟಿನಲ್ಲಿ ಕೃಷ್ಣ ಪರಮಾತ್ಮನಿಗೆ ದೃಷ್ಟಿಯನ್ನು ತೆಗೆದುವಾಗ ಏನೆಲ್ಲ ರೀತಿಯಿಂದ ತೆಗೆದ್ರು ಕೃಷ್ಣನಿಗೆ ರಕ್ಷಣೆ ಆಗಲಿ ಅಂತ ಹೇಳಿದ್ರು, ಅದನ್ನೂ ಕೂಡ ಸ್ಮರಣೆ ಮಾಡಿ ನಮ್ಮ ಮಕ್ಕಳಿಗೆ ತೆಗಿಬೇಕು ಅಂತನ್ನೋದನ್ನ ಭಾಗವತ ಹೇಳಿದ್ರೆ ಅದು ನೆನಪಿಗೆ ಬರಂಗಿಲ್ವ ನಿಮಗೆ? ಬಿಡಿ, ಬೇಡ. ಕೃಷ್ಣ ಆದ್ರೂ ಸ್ಮರಣೆ ಮಾಡಿ ನಮ್ಮನ್ನು ರಕ್ಷಣೆ ಮಾಡಿ ಅಂತ, ಅವನನ್ನಾದ್ರೂ ಸ್ಮರಣೆ ಮಾಡಿ ಅಂತ ಮಕ್ಕಳ ದೃಷ್ಟಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಬಹಳ ಸುಂದರವಾಗಿ ಕೃಷ್ಣ ಇಷ್ಟೆಲ್ಲ ದುಷ್ಟರನ್ನು ಸಂಹಾರವನ್ನು ಮಾಡಿದ ಕೃಷ್ಣ ಮಾಂ ಅವತಾತ್, ನನ್ನನ್ನು ರಕ್ಷಣೆಯನ್ನು ಮಾಡಲಿ ಅಂತ ವಿಶಿಷ್ಟವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಒಂದೇ ಶ್ಲೋಕ ಎಷ್ಟು ಸುಂದರವಾಗಿ ದೇವತಾ ಪ್ರಾರ್ಥನೆಯಿಂದ ಹಿಡಿದುಕೊಂಡು ತೃಣಾವರ್ತನ ಸಂಹಾರದವರೆಗೂ ಅಷ್ಟೆಲ್ಲ ಕಥೆಯನ್ನು ಸಂಗ್ರಹವನ್ನು ಮಾಡಿಕೊಟ್ರು. ಬಹಳ ಅಪರೂಪ. ನಿಜವಾಗಿ ಹೇಳೋದಾದ್ರೆ ಇದಕ್ಕಿಂತಲೂ ಕೂಡ
ಭಾವಸಂಗ್ರಹ, ಮಹಾಭಾರತ ತಾತ್ಪರ್ಯ ನಿರ್ಣಯದ ಭಾವಸಂಗ್ರಹವನ್ನ ರಾಘವೇಂದ್ರ ಸ್ವಾಮಿಗಳು ಮಾಡಿಕೊಟ್ಟಿದ್ದಾರೆ ನೋಡಿ. ಎಷ್ಟು ಸುಂದರವಾಗಿದೆ ಅಂದ್ರೆ ಒಂದು ಶಬ್ದದಲ್ಲಿ ಶ್ರೀಮದಾಚಾರ್ಯರು ಏನ್ ತತ್ವವನ್ನು ಹೇಳಿರ್ತಾರೆ ಆ ಕಥೆಯನ್ನು ಸಂಗ್ರಹ ಅಥವಾ ಸೂಚನೆ ಅಥವಾ ನಮಗೆ ಇಲ್ಲಿ ಇದೆ ಅಂತ ತಿಳ್ಕೋಬೇಕು. ಅಷ್ಟು ಸುಂದರವಾಗಿ ಸಂಗ್ರಹವನ್ನು ಮಾಡಿಕೊಡ್ತಾರೆ. ಆ ಕ್ರಮದಲ್ಲಿ ಭಾಗವತದ ಮುಂದಿನ ಭಾಗವನ್ನ 2ನೇ ಶ್ಲೋಕದಲ್ಲಿ ಸಂಗ್ರಹ ಮಾಡ್ತಾರೆ. ಯೋ ಮಾತುಹು ಭುಂಜಮಾಣ ಜಗದಿದಮಖಿಲಂ ದರ್ಶಯನ್ ಅಂಕರೋಢೆ. ಕೃಷ್ಣ ಪರಮಾತ್ಮನನ್ನ ವಿಶೇಷವಾಗಿ ತಾಯಿಯಾದ ಯಶೋಧಾದೇವಿಯರು ತೊಡೆಯ ಮೇಲೆ ಕೂಡಿಸಿಕೊಂಡು ಭುಂಜಮಾಣ, ಆಕಳಿಸ್ತಾ ಇರುವ ಶ್ರೀಕೃಷ್ಣ ಪರಮಾತ್ಮ. ಕೃಷ್ಣ ಪರಮಾತ್ಮ ತೊಡೆ ಮೇಲೆ ಮಲಗಿದ್ದಾನಂತೆ, ಆಕಳಿಸಿದಂತೆ. ಆಕಳಿಸಿದಾಗ ಆಗ ಕೃಷ್ಣನ ಬಾಯಿಯಲ್ಲಿ ಸಮಸ್ತವಾಗಿರತಕ್ಕಂತಹ ಬ್ರಹ್ಮಾಂಡವನ್ನ ತನ್ನ ತಾಯಿಗೆ ತೋರಿಸಿದ. ಇನ್ನೊಂದು ಕಥೆಯನ್ನು ಕೂಡ ತಿಳಿಸಿಕೊಡುತ್ತಾರೆ. ತೊಡೆ ಮೇಲೆ ಮಲಗಿಸಿಕೊಂಡು ಹಾಲನ್ನು ಉಣಿಸುವಾಗಲೂ ಕೂಡ ಕೃಷ್ಣ ಪರಮಾತ್ಮ ತಾನು ಇನ್ನೊಂದು ತುಂಟತನದ ಕೆಲಸವನ್ನು ಮಾಡ್ತಾನೆ. ಏನಂತಂದ್ರೆ ವಿಶೇಷವಾಗಿ ಅದನ್ನ ಸಂಗ್ರಹ ಕೃತಿ ರುಚಿರ ಮಹಾಬಾಲಲೀಲೋ ವಯಸ್ಸೈ. ಇಷ್ಟು ಪುಟ್ಟ ಪದದಲ್ಲಿ ಹಾಲನ್ನ ಒಲೆಯ ಮೇಲೆ ಇಟ್ಟಿದ್ದು ನೆಪ ಮಾಡಿಕೊಂಡು ಹೊರಟು ಹೋಗ್ತಾಳೆ. ಮನೆ ಹೊರಗೆ ಬರೋದ್ರೊಳಗೆ ಬಾಲಲೀಲೈಹಿ, ಗಡಿಗೆಯನ್ನ, ಬೆಣ್ಣೆ ಗಡಿಗೆಯನ್ನ, ಮಜ್ಜಿಗೆ ಗಡಿಯನ್ನ ಒಡೆದು ತನ್ನ ಬಾಲಲೀಲೆಗಳನ್ನ ಭಗವಂತ ತೋರಿಸಿದ ಅಂತ ತಿಳಿಸಿಕೊಡ್ತಾರೆ. ಅದಾದ ಮೇಲೆ ಮತ್ತೊಂದು ಸುಂದರವಾದ ಗರ್ಗೇಣ ಚೀರ್ಣ ನಾಮ್ನ, ಬಹಳ ಸುಂದರ ಗರ್ಗೇಣ, ಗರ್ಗಾಚಾರ್ಯರಿಂದ ವಿಶೇಷವಾಗಿರತಕ್ಕಂಥದ್ದು ಆಚೀರ್ಣ ನಾಮ್ನ ಅತ್ಯದ್ಭುತವಾಗಿರತಕ್ಕಂತಹ ಶಬ್ದ, ಹೊಸದಾದ ಶಬ್ದವನ್ನ ಸುಂದರವಾಗಿ ಅರ್ಥವನ್ನ ತಿಳಿಸಿಕೊಡ್ತಾರೆ. ಸಾಮಾನ್ಯವಾಗಿ ಆಚೀರ್ಣ ಅಂತನ್ನೋ ಶಬ್ದಕ್ಕೆ ಏನಂದ್ರೆ ಕೋಶದಲ್ಲಿ ಏನಂತ ಅರ್ಥವನ್ನು ಹೇಳ್ತಾರೆ ಅಂದ್ರೆ ನಮಗೆ ಸೊಗಸಾಗಿ ಹೆಸರು ಏನಿದೆ ನೋಡಿ, ಆ ಹೆಸರಿನ ಗುಣವನ್ನು ಅವನು ಹೊಂದಿಲ್ಲ ಅಂದ್ರೆ ಜೀರ್ಣ. ಹೆಸರು ಅವನಿಗೆ ಭೀಮನಿಗೆ ಭಯಂಕರ ಇರಬೇಕಾದವನು, ಮಹಾಶಕ್ತಿಶಾಲಿ ಆಗಬೇಕಾದವನು. ಆ ಶಕ್ತಿ ಹೊಂದಿಲ್ಲ ಅಂದ್ರೆ ಆ ಶಬ್ದ ಇವನಿಗೆ ಇಟ್ಟದ್ದಕ್ಕೆ ಜೀರ್ಣ ಆಯ್ತದೆ. ಯಾಕಂದ್ರೆ ಗುಣಗಳೇ ಇಲ್ಲ, ಶಕ್ತಿಯನ್ನು ಕಳ್ಕೊಂಡ್ಬಿಡ್ತು. ಶಕ್ತಿಯನ್ನು ಕಳೆದುಕೊಂಡದಕ್ಕಾಗಿ ಜೀರ್ಣ ಅರ್ಥವನ್ನು ಸಾಮಾನ್ಯವಾಗಿ ಹೇಳೋದಾದ್ರೆ ಆ ಶಬ್ದದಿಂದ ಬರುವನ್ನ ಗುಣವನ್ನು ಹೊಂದದೇ ಇದ್ದವನು. ದೇವರಿಗೆ ಹೆಸರಿಟ್ಟ ಮೇಲೆ ಹಂಗಿಲ್ಲ, ಅಚೀರ್ಣ ಏನ್ ಹೆಸರಿದೆಯೋ ಪೂರ್ಣ ಮಟ್ಟದಲ್ಲಿ ಆ ದೇವರಿಗೆ ಗುಣವನ್ನು ನೋಡ್ಲಿಕ್ಕೆ ಸಿಗುತ್ತೆ. ಕೃಷ್ಣ ಅನೇಕ ಅರ್ಥವನ್ನು ಹೇಳ್ತಾರೆ. ಅಲ್ಲೇ ಗರ್ಗಾಚಾರ್ಯರೇ 1-2-3 ಅದ್ಭುತವಾಗಿ ನಾಮಕರಣವನ್ನು ಮಾಡುವಾಗ ನಂದಕುಮಾರನಿಗೆ ಹೇಳ್ತಾರೆ, ಈ ವ್ಯಕ್ತಿ ಸಾಮಾನ್ಯನಲ್ಲೋ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ನಾರಾಯಣನಿಗೆ ನಾರಾಯಣ ಸಮೋ ಕೃಷ್ಣ ಅಂತನ್ನುವಂತಹ ಮಾತನ್ನೇ ಪ್ರಯೋಗವನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೇನೆ ಎಲ್ಲರನ್ನೂ ಆಕರ್ಷಣೆ ಮಾಡುವನು, ಮನಸ್ಸನ್ನು ಸೆಳೆದುಕೊಳ್ಳುವನು. ಆದ್ದರಿಂದಾಗಿ ಇವನು ಕೃಷ್ಣ. ಹೆಂಗ ಸೆಳೆದುಕೊಳ್ಳುತ್ತಾನೆ ಅದನ್ನ ಮುಂದೆ ಹೇಳ್ತಾರಿಲ್ಲ ಅಂತ ಹೇಳಿ ಅದನ್ನೇ ನೋಡ್ರಿ. ಎಲ್ಲಿ ಅಂದ್ರೆ ಗರ್ಗೇಣ ಅಚೀರ್ಣ ನಾಮ್ನ ಕೃತಿ ರುಚಿರ ಮಹಾ ಬಾಲಲೀಲೋ ವಯಸ್ಸೈ. ಆಯಾ ವಯಸ್ಸಿಗೆ ಬಂದಾಗ ಏನೇನು ಬಾಲಲೀಲೆಗಳನ್ನ ತೋರಿಸಬೇಕೋ ಕೃಷ್ಣ ಪರಮಾತ್ಮ ಬಹಳ ಸುಂದರವಾಗಿ ತೋರಿಸ್ತಾ ಇದ್ದಾನೆ. ಹೇಗೆ ತೋರಿಸಿದ? ಗೋಪಿ ಗೇಹೇಶು ಭಾಂಡ ಸ್ಥಿತ ಮಧುರ ದಯಾ ಕ್ಷೀರದಧ್ಯಾಂ ಮುಮುಷ್ಣನ್. ಗೋಪಿಕಾ ಸ್ತ್ರೀಯರ ಮನೆಯಲ್ಲಿ ಇರತಕ್ಕಂತಹ ಅತ್ಯದ್ಭುತವಾದ ಭಾಂಡೆಯಲ್ಲಿ, ಪಾತ್ರೆಯಲ್ಲಿ ಇಟ್ಟಿರುವ ಹಾಲು ಮೊಸರನ್ನ ಮುಖ್ಯವಾಗಿ ಪ್ರಧಾನವಾಗಿ ಬೆಣ್ಣೆಯನ್ನು ಕದಿತಾ ಕೃಷ್ಣ ಪರಮಾತ್ಮ ತಾನು ತನ್ನ ಬಾಲಲೀಲೆಗಳನ್ನೆಲ್ಲವನ್ನು ಕೂಡ ತೋರಿಸ್ತಾ ಇದ್ದಾನೆ. ಇಲ್ಲಿ ಹೇಗೆ ಸುಂದರವಾಗಿ ಮಾಡ್ತಾರಂದ್ರೆ ಭಾಂಡ ಸ್ಥಿತ. ಅದೇನು ಹೇಳ್ಬೇಕ್ರಿ? ರಾಘವೇಂದ್ರ ಸ್ವಾಮಿಗಳು ಹಾಲೆಲ್ಲಿಟ್ಟಿದ್ದಾರೆ? ಎಲ್ಲಾರ ಮನೆಯೊಳಗೂ ಹಾಲು ಭಾಂಡಿ ಒಳಗೆ ಇಡ್ತಾರೆ, ಯಾರು ನೆಲದ ಮೇಲೆ ಇಡೋದಿಲ್ಲ. ನೆಲದ ಮೇಲೆ ಇಟ್ಟರೆ ಉಳಿಯೋದಿಲ್ಲ, ಹರಿದು ಹೋಗ್ಬಿಡುತ್ತೆ. ಹಿಂಗಾಗಿ ಭಾಂಡ ಸ್ಥಿತ ಅಂತ ಪ್ರತ್ಯೇಕವಾಗಿ ಹೇಗೆ ಹೇಳಿದ್ರು ಅಂದ್ರೆ, ಇಲ್ರಿ ಆ ಯಾರ್ಯಾರ ಮನೆಯೊಳಗೆ ಬೆಣ್ಣಿಯನ್ನ ಗಡಿಗೆಯಲ್ಲಿ ಇಟ್ಟಿದ್ರು ನೋಡ್ರಿ, ಆ ಭಾಂಡೆಯನ್ನು ಗುರುತು ಹಿಡಿಯುವ ಚಾಣಾಕ್ಷತ ಕೃಷ್ಣವನ್ನ ಆ ಕಥೆ ನೆನಪು ಮಾಡ್ಕೋರಿ ನೀವು. ಯಾಕಂದ್ರೆ ಎಲ್ಲೋ ಮೂಲಿ ಒಳಗೆ ನಾವು ಮುಚ್ಚಿಟ್ಟಿದ್ರೆ ಆ ಪಾತ್ರೆ ಹಾಲು ಹುಡುಕೋಕ್ಕಿಂತ ಪಾತ್ರೆಯಲ್ಲಿ ಇದನ್ನು ಹುಡುಕ್ತಾರೆ. ಹೀಗಾಗಿ ಕೃಷ್ಣ ಪರಮಾತ್ಮ ತನ್ನ ಬಾಲಲೀಲೆಗಳನ್ನ ತಾವು ತೋರಿಸ್ತಾ ಇರಬೇಕಾದಾಗ ಭಾಂಡವನ್ನು ಹುಡುಕಿದ. ದಡ್ಡರಂತೆ ಭಾಂಡವನ್ನು ಅಷ್ಟೇ ಹುಡುಕ್ಲಿಲ್ಲ, ಭಾಂಡ ಸ್ಥಿತವಾದ ಮಧುರವಾದ ಬೆಣ್ಣೆ ಹಾಲನ್ನು ಕೂಡ ವಿಶೇಷವಾಗಿ ಕದಿಯುವುದಕ್ಕೆ ಹುಡುಕ್ತಾ ಹೋದ ಅಂತನ್ನೋದನ್ನ ಚಿಂತನೆ ಮಾಡಬೇಕು ಅಂತನ್ನೋದನ್ನ ನಮಗೆ ತಿಳಿಸಿಕೊಡ್ತಾರೆ. ಅಷ್ಟೇ ಅಲ್ಲದೇನೆ ವಿಶೇಷವಾಗಿ ಮುಂದೆ ಹೇಳ್ತಾರೆ,
ಇಲ್ಲಿ ಮೃನ್ ನಾಭಕ್ಷಿತಿ ಮಾತೃಹು. ಅಲ್ಲಿ ನದಿ ದಂಡೆ ಕೃಷ್ಣ ಆಟ ಆಡ್ತಾ ಇರ್ತಾನೆ. ಆಟ ಆಡ್ತಾ ಇರುವಾಗ ಒಂದು ಸ್ವಲ್ಪ ಮುಷ್ಟು ಮಣ್ಣನ್ನು ತೆಗೆದುಕೊಂಡ ಬಾಯಲ್ಲಿ ಹಾಕ್ಕೊಂಡ. ಬಂದು ಮಕ್ಕಳು ಹೇಳ್ತಾರೆ, ಕೃಷ್ಣ ಮಣ್ಣನ್ನು ತಿಂದಿದ್ದಾನೆ. ಕೃಷ್ಣ ನೀನ್ ಬಾರೋ, ಮಣ್ಣನ್ನು ತಿಂದಿದ್ದೀಯಾ ಅಂತ ಕೇಳಿ, ಇಲ್ಲ ನಾನು ತಿಂದಿಲ್ಲ ಅಂತ ಈ ಮಾತನ್ನು ಇಲ್ಲಿ ಸಂಗ್ರಹ ಮಾಡಿ. ಇನ್ನೊಂದು ಮಾತಿದೆ ಬಹಳ ಸುಂದರವಾಗಿ ಭಾಗವತದಲ್ಲಿ. ಆ ಮಾತನ್ನು ರಾಘವೇಂದ್ರ ಸ್ವಾಮಿಗಳು ಸಂಗ್ರಹ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂದ್ರೆ ಅಲ್ಲಿ ಹೇಳಿದ್ದಾರೆ, ಮಣ್ಣಿನ ಬಗ್ಗೆ ಹೇಳಿಲ್ಲ. ಅದಕ್ಕೆ ಮಣ್ಣಿನ ವಿಷಯವನ್ನು ಸಂಗ್ರಹ ಮಾಡಿದ್ರು ರಾಘವೇಂದ್ರ ಸ್ವಾಮಿಗಳು. ಏನು, ಬೆಣ್ಣೆ ಕದ್ದುಕೊಂಡು ಬಂದಾಗ ವಿಶೇಷವಾಗಿ ಎಲ್ಲರೂ ಗೋಪಿಕಾಸ್ತ್ರೀಯರು ಬಂದು ಯಶೋಧಾದೇವಿ ಹತ್ರ ಕಂಪ್ಲೇಂಟ್ ಮಾಡ್ತಾರೆ, ಅಮ್ಮ ನಿನ್ ಮಗ ಕದ್ದಿದ್ದಾನೆ, ನೀವು ಹೇಳಿದ್ರೆ ನಾನು ನಂಬೋದಿಲ್ಲ, ಅವನನ್ನು ಸರಿಯಾಗಿ ರೆಡ್ ಹ್ಯಾಂಡ್ ಮೇಲೆ ಹಿಡ್ಕೊಂಡು ಬನ್ನಿ ಅಂದ್ರೆ ನಂಬ್ತೀವಿ ಅಂತ ಅಂದ್ರು. ಹಿಂಗಾಗಿ ಮಾರನೇ ದಿವಸ ಗೋಪಿಕಾಸ್ತ್ರೀಯರೆಲ್ಲರೂ ಸೇರಿಕೊಂಡು ಮಾತಾಡ್ಕೋತಾರೆ, ನಾಳಿನ ದಿವಸ ಕೃಷ್ಣ ಬರ್ತಾನೆ ತಾನೆ, ಅವನು ಬೆಣ್ಣೆ ಕೈ ಹಾಕಿದಾಗ ಒಂದು ತಿನ್ಲಿ, ಎರಡನೇ ಸರ್ತಿ ಕೈ ಹಾಕಿದಾಗ ಅವನನ್ನು ಹಿಡಿದುಕೊಂಡು ಕರ್ಕೊಂಡು ಹೋಗಿ ಗೋಪಿಯ ಮುಂದೆ ನಿಲ್ಲಿಸುವ. ಹಾಗೆ ಅವನ ತುತ್ತು ತಿಂದ, ಎರಡನೇದು ಹಾಕಿದ, ಬಂದು ಗೋಪಿ ಹಿಡಿದ್ಲು, ಕೃಷ್ಣ ಬಾ, ನಿಮ್ಮಮ್ಮ ಹೋಗಿ ಹೇಳಿದಾಗ ಸುಳ್ಳು ಅಂತ ಇದ್ಲು, ಈಗ ಬಾ ಕರ್ಕೊಂಡು ಹೋಗ್ತಾರೆ ಅಂತ ಕರ್ಕೊಂಡು ಹೋಗ್ತಾರಂತೆ. ಕರ್ಕೊಂಡು ಹೋದಾಗ ಕೃಷ್ಣ ಬಾಯಿಗೆ ತುಟಿಗೆ ಬೆಣ್ಣೆ ಹತ್ತಿದೆ, ಕೈಯಲ್ಲಿ ಬೆಣ್ಣೆ ಇದೆ. ಇಷ್ಟಿದ್ರೂ ಕೂಡ ಕೃಷ್ಣ ಪರಮಾತ್ಮ ಅಲ್ಲಿ ಹೋಗಿ ಯಶೋಧಾದೇವಿಯರು ಯಾಕೋ ಕೃಷ್ಣ ಬೆಣ್ಣಿ ಕದ್ದಿ ಅಂತ ಕೇಳಿದ. ಕೃಷ್ಣ ಕೊಡೋ ಉತ್ತರ, ನಾಹಂ ಭಕ್ಷಿತವಾನಂಬ ಸರ್ವೇ ಮಿಥ್ಯಾಭಿಭಾಷಿಣಃ, ನಾನು ಬೆಣ್ಣೆಯನ್ನು ತಿಂದೇ ಇಲ್ಲ. ಈ ಗೋಪಿಕಾ ಸ್ತ್ರೀಯರು ಯಾರ್ಯಾರು ಹೇಳ್ತಾ ಇದ್ದಾರೋ ಎಲ್ಲರೂ ಸುಳ್ಳು ಹೇಳ್ತಾ ಇದ್ದಾರೆ. ಆ ಕೃಷ್ಣ ಉತ್ತರ ಕೊಟ್ಟದ್ದು, ಬೆಣ್ಣೆ ಕದ್ದಾಗ ನಾನು ಬೆಣ್ಣೆ ತಿಂದಿಲ್ಲ ಅಂತ ಹೇಳಿದ. ಆದ್ರೆ ಮಣ್ಣೆ ಯಾಕೆ ತಂದಿ ಅಂತಂದಾಗ ಅದನ್ನು ಹೇಳ್ತಾರೆ, ಮೃನ್ ನಾಭಕ್ಷಿತಿ, ನಾನು ಮಣ್ಣು ತಿಂದೇ ಇಲ್ಲ. ಕೈಗೆ ಮಣ್ಣು ಹತ್ತಿರೋದು, ಬಾಯಲ್ಲಿ ಮಣ್ಣಿರೋದು ಕಾಣ್ತಾ ಇದೆ ರೀ, ಮಣ್ಣು ತಿಂದಿಲ್ಲ ಅಂತನೋದು ಹೇಗೆ? ಸುಳ್ಳಲ್ಲ, ಮಣ್ಣು ನಿಜ ತಾನೆ, ನಾನು ತಿಂದಿದ್ದೀನಿ ಅಂತ ಹೇಳಬೇಕು. ಆಗ ಈಗ ಭಾಗವತ ಸುಳ್ಳು ಹೇಳ್ತಾ ಇದೆಯೋ, ರಾಯರು ಸುಳ್ಳು ಹೇಳ್ತಾ ಇದ್ದಾರೋ, ಇವರಿಬ್ರು ಬೇಡ, ಕೃಷ್ಣ ಸುಳ್ಳು ಹೇಳ್ತಾ ಇದ್ದಾನೆ. ಎಲ್ಲಾ ಕಡೆ ನೋಡಿದ್ರು ತಿಂದಿಲ್ಲ 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 ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ವ್ಯಾಖ್ಯಾನಕಾರ ಹೇಳ್ತಾರೆ, ತಿನ್ನೋದು ಅಂದ್ರೆ ಯಾವುದಕ್ಕೆ ಕರೆಯೋದು, ತಿನ್ನುವುದು ಅಂದ್ರೆ ಯಾವುದಕ್ಕೆ ಕರೆಯೋದು? ನನ್ನ ಬಾಯಿಯಿಂದ ಹೊರಗೆ ಇರುವ ಪದಾರ್ಥವನ್ನ ಎತ್ತಿ ಬಾಯಿಯಲ್ಲಿ ಯಾರು ಹಾಕೋತಾರೋ ತಿಂದೆ ಅಂತ ಕರಿತೇವೆ. ಏನ್ ತಿಂದ್ರಿ ಅಂತ ಕೇಳಿದಾಗ ನಾವು ಬಾಳೆಹಣ್ಣು ತಿಂದ್ವಿ, ಇನ್ನೊಂದೇನೋ ಸೇಬು ಹಣ್ಣು ತಿಂದ್ವಿ, ಮಾವಿನ ಹಣ್ಣು ತಿಂದ್ವಿ, ಬಾಯಿಯಿಂದ ಹೊರಗಿದೆ, ಎತ್ತಿ ಬಾಯಲ್ಲಿ ಹಾಕ್ಕೊಂಡ್ವಿ. ತಿಂದ್ರಿ ಅಂತ ಕೇಳಿದಾಗ ಹಲ್ಲು ತಿಂದೆ, ನಾಲಿಗೆ ತಿಂದೆ ಅಂತ ಯಾರಾದ್ರೂ ಹೇಳ್ತೀವ? ಇಲ್ಲ. ನನ್ನ ಬಾಯಿಯೊಳಗೆ ಅದೆಲ್ಲ ಇದೆ, ಇದ್ದದ್ದಕ್ಕಾಗಿ ವಿಶೇಷವಾಗಿ ಅದನ್ನ ಯಾರನ್ನು ಕೂಡ ಅದನ್ನ ತಿಳಿಸುವುದಿಲ್ಲ ಅಂತನ್ನೋ ಮಾತನ್ನು ನಮಗೆ ತಿಳಿಸಿಕೊಡ್ತಾರೆ. ಈ ನಿಟ್ಟಿನಲ್ಲಿ ಕೃಷ್ಣ ಪರಮಾತ್ಮ ಬಾಯಿ ತೆರೆದು ತೋರಿಸಿದ, ಅಮ್ಮ ನೋಡು, ಏನ್ ನೋಡು, ಬ್ರಹ್ಮಾಂಡ ನನ್ನ ಬಾಯಿಯಲ್ಲಿದೆ, ಆ ಬ್ರಹ್ಮಾಂಡದಲ್ಲಿ ಭಾರತ ನನ್ನ ಬಾಯಿಯಲ್ಲಿ, ಗೋಕುಲ ನನ್ನ ಬಾಯಿಯಲ್ಲಿ, ಗೋಪಿಯ ಮನೆ ನನ್ನ ಬಾಯಿಯಲ್ಲಿ, ಆ ಗೋಪಿಯ ಮನೆಯಲ್ಲಿ ಇಟ್ಟ ಗಡಿಗೆಯ ಬೆಣ್ಣೆ ನನ್ನ ಬಾಯಿಯಲ್ಲಿ, ಎಲ್ಲಾನು ನನ್ನ ಬಾಯಿಯೊಳಗೆ ಇದ್ರೆ ಬಾಯಿಯ ಹೊರಗೇನೂ ಇಲ್ಲೇ ಇಲ್ಲ. ಹೀಗಾಗಿ ಎತ್ತಿ ಬಾಯಿಯಲ್ಲಿ ಹಾಕಿಕೊಳ್ಳುವ ಪ್ರಸಕ್ತಿಯೇ ಇಲ್ಲ. ನಾ ಎಲ್ಲಿ ತಿಂದಿದ್ದೀನಿ? ತಿಂದೇ ಇಲ್ಲ ಅಂತ ಹೀಗೆ ಚಾಣಾಕ್ಷತನದಿಂದ ಕೃಷ್ಣ ಉತ್ತರ ಕೊಟ್ಟಂತೆ. ಅದರಿಂದಾಗಿ ಭಾಗವತ ಸುಳ್ಳು ಹೇಳ್ತಾ ಇಲ್ಲ, ಕೃಷ್ಣ ಸುಳ್ಳು ಹೇಳ್ತಾ ಇದ್ದಾನೆ, ಗೋಪಿಕಾ ಸ್ತ್ರೀಯರೇ ಸುಳ್ಳು ಹೇಳ್ತಾ ಇದ್ದವರು ಅಂತ ವ್ಯಾಖ್ಯಾನಕಾರರು ಅದೇ ಅರ್ಥವನ್ನ ಇಲ್ಲಿಯೂ ಭಕ್ಷಿತಿ, ನಾನು ಮಣ್ಣು ತಿಂದಿಲ್ಲ ಅಂತ ಕೃಷ್ಣ ಹೇಳಿದ್ದು ಸತ್ಯನೇ, ಸುಳ್ಳಲ್ಲ. ಯಾಕಂದ್ರೆ ಎಲ್ಲಾ ಬ್ರಹ್ಮಾಂಡನೂ ಅವನ ಬಾಯಿಯಲ್ಲಿ ಬಂದ ಮೇಲೆ ಆ ಯಮುನಾ ನದಿಯೂ ದೇವರ ಬಾಯಲ್ಲಿ, ನದಿ ದಂಡೆ ಮೇಲೆ ಇರುವ ಮಣ್ಣೂ ದೇವರ ಬಾಯಲ್ಲಿ, ದೇವರಲ್ಲಿ ತಿನ್ಲಿಕ್ಕೆ ಸಾಧ್ಯ ಇದೆ ಅಂತ ಕೃಷ್ಣ ಹೇಳಿದರೆ ನಂದ ಯಶೋದೆಗೆ ವಿಶ್ವಾಸ ಬರಬೇಕಲ್ಲ. ಹಾಗಾದ್ರೆ ತೆರೆದು ಬಾಯನ್ನು ತೆರೆದು ತೋರಿಸಿ ಎಲ್ಲವನ್ನು ದರ್ಶನ ಮಾಡಿಸಿ, ನೋಡು ನಾನೇನಾದ್ರೂ ತಿಂದಿದ್ದೀನ? ಎಲ್ಲ ನನ್ನ ಬಾಯಿಯೊಳಗೆ ಇದೆ, ತಿನ್ನೋ ಪ್ರಸಕ್ತಿ ಇಲ್ಲ, ನಾನೇನು ತಿಂದಿಲ್ಲ ಅಂತ ಕೃಷ್ಣ ಪರಮಾತ್ಮ ಅತ್ಯಂತ ಚಾಣಾಕ್ಷತನದಿಂದಾಗಿ ಉತ್ತರವನ್ನು ಕೊಡ್ತಾನೆ ಅಂತನ್ನೋದನ್ನು ಹೇಳ್ತಾರೆ. ಮಾತು ಸ್ವಬದನವ ಭಗಾತ್ ಅಭ್ಯಸಾತ್ ಭಾಸತಮ್ಮೆ. ಶ್ರೀಕೃಷ್ಣ ಪರಮಾತ್ಮನು ಅತ್ಯದ್ಭುತವಾದ ರೀತಿಯಲ್ಲಿ ಅದ್ಭುತವಾದ ಪ್ರಪಂಚವನ್ನ, ಬ್ರಹ್ಮಾಂಡವನ್ನೇ, ಸರ್ವಸ್ವವನ್ನು ವಿಷಯಕವಾಗಿ ತೋರಿಸಿ ವಿಶೇಷವಾಗಿ ತನ್ನ ಜ್ಞಾನವನ್ನೂ ಕೂಡ ಭಗವಂತ ಮಾಡಿಸಿಕೊಟ್ಟ ಅಂತನ್ನುವುದನ್ನು ನಮಗೆ ತಿಳಿಸಿಕೊಡ್ತಾರೆ. ಈ ರೀತಿಯಾಗಿ ಹೇಳಿ ಅದರ ಮುಂದೆ ಸಾರವನ್ನು ನಮಗೆ ವಿಶೇಷವಾಗಿ ತಿಳಿಸಿಕೊಡ್ತಾ ಇರಬೇಕಾದಾಗ ಮತ್ತೆ ಮುಂದಿನ ಅತ್ಯದ್ಭುತವಾದ ಮಹಿಮೆಗಳನ್ನ
ತಿಳಿಸಿಕೊಡ್ತಾರೆ. ಏನಂದ್ರೆ ಕೃಷ್ಣ ಪರಮಾತ್ಮ ಒಂದ್ ದಿವಸ ಹೋಗ್ತಾ ಇರಬೇಕಾದಾಗ ಎಲ್ಲಾ ಇವತ್ತಿನ ದಿವಸ ಪ್ರಶ್ನೆ ಇಲ್ಲೇ ಇಲ್ಲ ಬಿಡ್ರಿ. ಯಾಕಂದ್ರೆ ನಮಗೆ ಮಜ್ಜಿಗೆನೇ ಸಿಕ್ಬಿಡುತ್ತೆ, ಮೊಸರೇ ಸಿಕ್ಬಿಟ್ಬಿಡುತ್ತೆ, ಪ್ರಶ್ನೆನೇ ಇಲ್ಲ. ಬೆಣ್ಣೆ ತೆಗೆಯೋ ಪ್ರಶ್ನೆ ಇಲ್ಲ, ಯಾಕಂದ್ರೆ ತುಪ್ಪ ಸಿಕ್ಬಿಡುತ್ತೆ. ಬೆಣ್ಣೆ ಬೇಕಂದ್ರೆ ಬೆಣ್ಣೆ ಸಿಕ್ಬಿಡುತ್ತೆ. ಹೀಗಾಗಿ ಪ್ರಾಚೀನ ಕಾಲದಲ್ಲಿ ಹೆಪ್ಪು ಹಾಕಿ ಅದನ್ನ ಕಡಿಬೇಕು. ಕಡಿತಾ ಇರಬೇಕಾದಾಗ ಎಲ್ಲ ಗೋಪಿಕಾಸ್ತ್ರೀಯರು ಸೇರಿಕೊಂಡು ಏನ್ ಮಾಡ್ತಾ ಇರೋರು ಅಂತಂದ್ರೆ ಬಹಳ ರೋಚಕವಾಗಿ, ಎಷ್ಟು ಸುಂದರವಾಗಿ ನಮಗೆ ತಿಳಿಸಿಕೊಡ್ತಾರೆ ಅಂದ್ರೆ ಉಪಗ ಮಿತಿ ಋಷಾಹ, ವಿಶೇಷವಾಗಿ ನಂದಪತ್ಯಾಹ, ನಂದ ಗೋಪಿಕಾಸ್ತ್ರೀಯರು ಎಲ್ಲರೂ ಕೂಡ ಹಗ್ಗವನ್ನ ಕಟ್ಟಿ ವಿಶೇಷವಾಗಿ ಬೆಣ್ಣೆಯನ್ನು ಕಡಿತಾ ಇರಬೇಕಾದಾಗ ಕೃಷ್ಣನ ಚರಿತ್ರೆಯನ್ನೇ ಹಾಡು ಮಾಡಿ ಹಾಡ್ತಾ ಇದ್ರಂತೆ. ಯಾವಾಗ ಈಗ ನಮಗೆ ಸಿಗುತ್ತೆ ಪುರಂದರದಾಸರ ಕೃತಿ, ಜಗನ್ನಾಥದಾಸರ ಕೃತಿ ಎಲ್ಲ ಸಿಗ್ತಾ ಇರುತ್ತೆ. ಆಗ ಗೋಪಿಕಾಸ್ತ್ರೀಯರೇ ತಾವೇ ಕೃಷ್ಣನ ಬಗ್ಗೆ ಪೂತನ ಸಂಹಾರ ಮಾಡಿದ, ಶಕಟಾಸುರ ಸಂಹಾರವನ್ನು ಮಾಡಿದ ಅಂತನ್ನೋದನ್ನ ಅದ್ಭುತವಾಗಿ ವರ್ಣನೆ ಮಾಡಿ ಹಾಡ್ತಾ ಇದ್ದಾರೆ. ಅಷ್ಟು ಸುಂದರವಾಗಿ ಇದು ಆಕರ್ಷಣೆ, ಎಲ್ಲರ ಮನಸ್ಸನ್ನ ಸೆಳೆದುಕೊಳ್ಳೋದು ಅಂದ್ರೆ ಇದು. ಅದೇ ಗುಂಗಿನಲ್ಲಿ ಇರುವಂತೆ ಮಾಡೋದು. ಇವತ್ತು ನಮ್ಮನ್ನ ಕೃಷ್ಣನ ಚರಿತ್ರೆ ಸೆಳೆಯೋದಿಲ್ಲ, ರಾಯರ ಚರಿತ್ರೆ ಸೆಳೆಯೋದಿಲ್ಲ. ಆದ್ರೆ ಒಂದು ಸೆಳೆಯುತ್ತೆ, ಯಾವುದು ಗೊತ್ತಾ? ಸಾಯಂಕಾಲ 6:30 7 ಗಂಟೆಗೆ ಯಾವುದೋ ಒಂದು ಸೀರಿಯಲ್ ನೋಡಿದೋ, ಅವನು ಹೊಟ್ಟಿಯಲ್ಲಿ ಚಾಕು ಹಾಕುವಾಗಲೇನೆ ಎಪಿಸೋಡ್ ಮುಗಿದೋಯ್ತು. 6ನೇ ದಿವಸದ ತನಕನೂ ಕೂಡ ಅವನು ಸತ್ನೋ ಬದುಕಿದ್ನೋ ಚಿಂತೆ. ಅಂದ್ರೆ ಆ ತರಹ ಸತತವಾಗಿ ಅದರಲ್ಲಿ ತೊಡಗಬೇಕು ಮನುಷ್ಯ ಅಂದಾಗ ಮಾತ್ರ ಅದು ಆಗತ್ತೆ. ಆ ತರಹ ಕೃಷ್ಣ ಪರಮಾತ್ಮನನ್ನ ಮನಸ್ಸನ್ನು ಸೆಳಿತಾ ಇದ್ದಂತೆ, ಎಲ್ಲರ ಮನಸ್ಸು. ವಿಶೇಷವಾಗಿ ಇನ್ನ ನಮಗೆ ಶ್ರೀಮದ್ ಭಾಗವತ, ವ್ಯಾಸರು ಬರೆದಿರುವಂತಹ ಭಾಗವತ ನಮ್ಮ ಕಣ್ಣಿಗೆ ಒಂದು ಉಪಲಬ್ಧ ಇದ್ರೆ, ದೇವಿ ಭಾಗವತ ಇತ್ಯಾದಿ ಅನೇಕ ಭಾಗವತಗಳು ಇದೆ. ಅಲ್ಲಿ ಕೊಂಡಾಡ್ತಾರೆ. ದೇವಿ ಭಾಗವತದಲ್ಲಿ ಹೇಳ್ತಾರೆ ಏನಾಗೋದು ಅಂತಂದ್ರೆ, ಬೆಳಗಿನ ಜಾವ ಗೋಪಿಕಾಸ್ತ್ರೀಯರಿಗೆ ಬೆಳಗಿನ ಜಾವ 15 ನಿಮಿಷ, ಸಾಯಂಕಾಲ 15 ನಿಮಿಷ. ಸುಮ್ಮನೆ ನಿಮಗೆ ತಿಳಿಯೋದಕ್ಕಾಗಿ ಬೆಳಗ್ಗೆ 8:45 9 ಗಂಟೆ ತನಕ ಯಾರೂ ಗೋಪಿಕಾಸ್ತ್ರೀಯರನ್ನು ಮಾತಾಡಿಸೋ ಹಾಗಿಲ್ಲ. ಮಾತಾಡಿಸಿದ್ರೆ ದೊಣ್ಣೆ ಏಟು ನಿಶ್ಚಿತ. ಅದರಲ್ಲಿ ಏನ್ ಕೈಗೆ ಸಿಗುತ್ತೋ ಎಸೆದು ಬಿಡ್ತಿದ್ರು, ಅಷ್ಟೇ, ಮುಗಿದೋಯ್ತು. ಸಾಯಂಕಾಲ 5:15 5:45 ತನಕ. ಯಾಕೆ ಅಂತ ಉತ್ತರ ಕೇಳಿದ್ರೆ, ಕೃಷ್ಣ ಪರಮಾತ್ಮ ಆಕಳ ಕಾಯ್ಲಿಕ್ಕೆ ಹೋಗೋಣಂತೆ ಆ ಸಮಯದಲ್ಲಿ. ಹೀಗಾಗಿ ಏನೇ ಕೆಲಸ ಇದ್ರೂ ಕೂಡ ಬಿಟ್ಟು ದ್ವಾರಕ್ಕೆ ಬಂದು ಕೃಷ್ಣನ ಆ ಸೌಂದರ್ಯವನ್ನು ನೋಡೋದು, ಸುಂದರವನ್ನು ನೋಡ್ತಾ ಇರೋದು. ಅವನು ಹೋದ್ನ ಮತ್ತೆ ಕೃಷ್ಣನ್ನು, ಇವತ್ತು ಮಾಲೆ ಚೆನ್ನಾಗಿತ್ತು, ಇವನು ಹಾಕಿದ ಸರ ಚೆನ್ನಾಗಿತ್ತು, ಅವನ ಗರೆ ಚೆನ್ನಾಗಿತ್ತು, ಕೊಳ್ಳಲು ಹೀಗೆ ಕೈಲಿ ಹಿಡ್ಕೊಂಡಿದ್ದ ಅಂತ ಈ ಕ್ರಮವಾಗಿ ಅದನ್ನೇ ರಾಯರು ಸಂಗ್ರಹವನ್ನು ಮಾಡಿದ್ದು. ಅವನನ್ನ ಮುಂಜಾನೆ ಏನ್ ರೂಪವನ್ನು ನೋಡ್ತಾರೆ ನೋಡ್ರಿ, ಸಾಯಂಕಾಲ ಕಾಣೋವರೆಗೂ ಕೂಡ ಅದನ್ನೇ ಗುಂಗಿನಲ್ಲೇನೆ ಮನೆ ಕೆಲಸವನ್ನು ಮಾಡ್ತಾ 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 ಗೋಪಿಕಾಸ್ತ್ರೀಯರು ಕಾಲವನ್ನು ಕಳೆಯೋದು. ರಾತ್ರಿ ಕಾಲ ಹೇಗೆ ಕಳೆಯೋದು ಹೇಳಿ? ಕೃಷ್ಣ ಮತ್ತೆ ತಿರುಗಿ ಬರ್ತಾನೆ. ಕೃಷ್ಣ ತಿರುಗಿ ಬರುವಾಗ ಸ್ವಲ್ಪ ಕೃಷ್ಣನಿಗೆ ಬೆವರು ಅಂತನ್ನೋದಿಲ್ಲ. ಬೆವರು ಅಂತನ್ನೋದು ಇಲ್ಲದೇ ಇದ್ದರೂ ಕೂಡ ತಾನು ಕೃತಕವಾಗಿ ಸೃಷ್ಟಿಯನ್ನು ಮಾಡಿ ಆಚೆ ಈಚೆ ಹೀಗೆ ಒರೆಸಿಕೊಂಡಾಗ ಕೃಷ್ಣನ ಕಾಡಿಗೆ, ಕಣ್ಣಿಗೆ ಹತ್ತಿದ ಕಾಡಿಗೆ ಅಲ್ಲಿ ಇಲ್ಲಿ ಸರಿದು ಅದು ಸ್ವಲ್ಪ ಕಪ್ಪಾಗಿ ಅದರ ಮೇಲೆ ಧೂಳಿ ಬೇರೆ ಬಿದ್ದು ಇನ್ನೂ ಸೌಂದರ್ಯ ಹೆಚ್ಚು ಕೃಷ್ಣನ ಕಾಣಿಸ್ತಿದ್ದು. ಅದು ಆ ಸೌಂದರ್ಯವನ್ನ ರಾತ್ರಿಯೆಲ್ಲ ಅದೇ ಗುಂಗಿನಲ್ಲಿ ರಾತ್ರಿ ಕಳೆಯೋದು. ಮತ್ತೆ ಬೆಳಗಿನ ಜಾವ ಆಯ್ತೋ ಮತ್ತೊಂದು ಸುಂದರವಾದ ಆ ಅಲಂಕಾರ ಮಾಡಿಕೊಂಡು ಬಂದ ಕೃಷ್ಣನನ್ನು ನೋಡೋದು, ರಾತ್ರಿವರೆಗೆ ಚಿಂತನೆ. ಹೀಗೆ ದಿನವನ್ನ ಕೃಷ್ಣನ ಸೌಂದರ್ಯವನ್ನ ಕಂಡು ಅವನನ್ನೇ ಹಾಡ್ತಾ ಅವನನ್ನೇ ಹೊಗಳುತ್ತಾ ಮನೆ ಕೆಲಸವನ್ನ ಮಾಡ್ತಾ ಸಾಕ್ತಾ ಇದ್ರು. ವಿಶೇಷವಾಗಿ ಎಲ್ಲ ಗೋಪಿಕಾಸ್ತ್ರೀಯರು ಅಂತನ್ನುವುದನ್ನ ಅತ್ಯದ್ಭುತವಾದ ರೀತಿಯಲ್ಲಿ ಇಲ್ಲಿ ನಮಗೆ ಸಂಗ್ರಹವನ್ನು ಮಾಡಿಕೊಡ್ತಾರೆ. ಅದರಲ್ಲಿ ಮತ್ತೊಂದು ಅತ್ಯದ್ಭುತವಾದ ಮಾತನ್ನ ರಾಯರು ಪ್ರಯೋಗವನ್ನು ಮಾಡ್ತಾರೆ. ವೇಣುನಾದಾದಿಭಿರ್ಯ, ಬಹಳ ಅದ್ಭುತವಾಗಿರುವಂತಹದ್ದು. ಇದರ ಮಹಿಮೆಯನ್ನ ಅತಿ ರೋಚಕವಾಗಿ ನಮಗೆ ರಾಘವೇಂದ್ರ ಸ್ವಾಮಿಗಳು, ಪ್ರಸನ್ನ ವೆಂಕಟದಾಸರು ಸಂಗ್ರಹವನ್ನು ಮಾಡ್ತಾರೆ. ನಿಜವಾಗಿ ಆ ಪ್ರಸನ್ನ ವೆಂಕಟದಾಸರು ಮಾಡಿರುವ ಹಾಡ ಕೃತಿಯನ್ನು ಕೇಳಲಿಕ್ಕೆ ಹೊರಟ್ರೆ ಮೈ ರೋಮಾಂಚನ ಆಗತ್ತೆ, ಭಕ್ತಿ ಉಕ್ಕೇರಿ ಬರುತ್ತೆ. ಈ ತರಹವೂ ಕೃಷ್ಣನ ಕೊಳಲಿನ ಸಾಮರ್ಥ್ಯ ಉಂಟಾ ಅಂತ ಅನಿಸುತ್ತೆ. ರಂಗ ಕೊಳಲ ನೂದಲಾಗಿ ರಂಗಯ್ಯ ಕೊಳಲ ನೂದಲು ಅಂತನ್ನುವಂತಹ ಕೃತಿಯಲ್ಲಿ ಒಂದು ಪುಟ್ಟ ಒಂದು ಪದವನ್ನು ಪ್ರಯೋಗ ಮಾಡ್ತಾರೆ. ಇದ್ದ ಸಮಾಧಿಯೊಳು ಎದ್ದೆದ್ದು ಕುಣಿದಾರೆ ಎದೆತಾರೆ. ಮೊದಲನೇದ್ದು, ಆಗಿನ ಕಾಲಕ್ಕೆ ಸಮಾಧಿ ಎಲ್ಲಿಂದ ಇತ್ತು? ಆಗಿನ ಕಾಲಕ್ಕೆ ಸಮಾಧಿ ಸ್ವಲ್ಪ ಪ್ರಾಚೀನ ಬ್ರಾಹ್ಮಣ ನಮ್ಮ ಸಂಪ್ರದಾಯದಲ್ಲಿ ಈ ಒಂದು ಗುರುಗಳ ಒಂದು ಸ್ಮಾರಕ ಅಂತ ನಮಗೆ ಶುರು ಆಗಿದ್ದೇನೆ ಪದ್ಮನಾಭ ತೀರ್ಥರಿಂದ.
ಮೊದಲೆಲ್ಲೂ ಇದ್ದಿದ್ದಿಲ್ಲ. ಹಾಗಾದ್ರೆ ಸಮಾಧಿಯ ಪ್ರಶ್ನೆನೇ ಇರ್ತಿರ್ಲಿಲ್ಲ ಕೃಷ್ಣನ ಕಾಲಕ್ಕೆ. ಹಾಗಾದ್ರೆ ಎಲ್ಲಿಂದ ಹೇಳಿದ್ರು ಪ್ರಸನ್ನ ವೆಂಕಟದಾಸರು ಅಂತಂದ್ರೆ, ಈ ತರದ್ದೆಲ್ಲ ತಿಳ್ಕೊಳ್ಬೇಡ್ರಿ. ಯಾವುದು ಗೀತೆಯಲ್ಲಿ ಕೃಷ್ಣ ಪರಮಾತ್ಮನನ್ನ ಧ್ಯಾನ ಮಾಡುವ ಸಮಾಧಿ ಅವಸ್ಥೆ ಅಂತ ಹೇಳಿರ್ತಾರೆ ನೋಡ್ರಿ, ಆ ಸಮಾಧಿ ಅವಸ್ಥೆಯನ್ನು ತಗೋಬೇಕು. ಎಡಭಾಗಕ್ಕೆ ಬಲಭಾಗಕ್ಕೆ ನೂರಾರು ಸಾವಿರಾರು ಆನೆಗಳನ್ನು ನಿಲ್ಲಿಸಿ ಡಂಗುರವನ್ನು ಹೊಡೆಸಿದರೂ ಎಚ್ಚರ ಅವಸ್ಥೆಗೆ ತಲುಪದೇ ಇರುವಂತಹ ಧ್ಯಾನದ ಉತ್ತುಂಗ ಶಿಖರಕ್ಕೆ ತಲುಪಿದ ಅವಸ್ಥೆಗೆ ಸಮಾಧಿ ಅವಸ್ಥೆ ಅಂತ ತಲುಪ್ತೇವೆ. ನಮ್ ದುರ್ದೈವಕ್ಕೆ ಸಮಾಧಿ ನಮ್ ಜಪ ಹೇಗಿರುತ್ತೆ ಹೇಳಿ? ನಾವು ಜಪ ಮಾಡ್ತಾ ಕೂತ್ಕೊಂಡಾಗ ಪಕ್ಕದ ಮನೆಯಲ್ಲಿ ಸ್ಪೂನ್ ಬಿದ್ದರೆ ಏನ್ ಬಿತ್ತು ಅಂತ ನಾವು ನೋಡ್ತೇವೆ. ಇದು ನಮ್ ದುರ್ದೈವ, ನಾವು ಮಾಡೋ ಜಪದ ಅವಸ್ಥೆ ಇದು. ಆದ್ರೆ ದೇವರು ಧ್ಯಾನವನ್ನು ಮಾಡ್ಲಿಕ್ಕೆ ತೊಡಗಿದಾಗ ದೇವರನ್ನ ಧ್ಯಾನ ಮಾಡ್ತಾ 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 ಅವನ ಸ್ಮರಣೆ ಮಾಡ್ತಾ ಅವನ ಕಣ್ಣು ಮುಂದೆ ತಂದುಕೊಂಡಾಗ ಜಗತ್ತನ್ನ ಮರಿತಾನೆ. ಎಚ್ಚರ ಆಗೋದಿಲ್ಲ. ನಾವು ಕೂಡ ನಿದ್ದೆ ಮಲಗಿದ್ರೆ ಎಚ್ಚರ ಆಗೋದಿಲ್ಲ, ನಮ್ದು ಬೇರೆ. ಆ ಧ್ಯಾನದಲ್ಲಿ ತೊಡಗಿದಾಗ ಎಚ್ಚರ. ಅದು ಇವರು ಸಮಾಧಿ ಅವಸ್ಥೆಗೆ ತಲುಪಿದ್ದಾರೋ ಇಲ್ಲೋ ಅಂತ ನಮಗೆ ಕನ್ಫರ್ಮೇಶನ್ ಬೇಕಲ್ಲ. ಶ್ರೀಮದಾಚಾರ್ಯರು ಗೀತಾ ಭಾಷ್ಯದಲ್ಲಿ ಹೇಳ್ತಾರೆ, ನೀವು ಎಡಭಾಗಕ್ಕೆ ನೂರಾರು ಸಾವಿರಾರು ಆನೆಗಳನ್ನು ನಿಲ್ಲಿಸಿ ಒದರಿಸಿ, ಇನ್ನೊಂದು ಬಲಭಾಗಕ್ಕೆ ನೀವು 10,000 ಮಂದಿಯನ್ನ ಲಗಾರಿಯನ್ನ ಝಾಂಟೆಯನ್ನು ಬಾರಿಸೋರನ್ನು ನಿಲ್ಲಿಸಿ ಶಬ್ದಗಳನ್ನು ಮಾಡಿಸಿ, ನಾನಾ ಶಬ್ದಗಳು ಮಾಡಿದಾಗಲೂ ಅವರಿಗೆ ಎಚ್ಚರವಾಗಿಲ್ಲ ಅಂದ್ರೆ ಸಮಾಧಿ ಅವಸ್ಥೆ. ಇಷ್ಟು ಶಬ್ದ ಮಾಡಿದ ಸಮಾಧಿ ಅವಸ್ಥೆಗೆ ತಲುಪಿದ ಜ್ಞಾನಿಗಳು, ತಪಸ್ವಿಗಳು, ಮಹಾಮಹಾ ಅದ್ಭುತವಾದ ಸಾಧಕರು ಕೃಷ್ಣನ ಒಂದು ಪುಟ್ಟ ಕೊಳಲು ವಾದನವನ್ನು ಕೇಳಿದ್ರು ಕೆಟ್ಟನ ಎದ್ದು ನರ್ತನ ಮಾಡ್ತಿದ್ರು. ಇದು ಕೃಷ್ಣನ ಕೊಳಲು ವಾದನದ ಮಹಿಮೆ ಅಂತನ್ನೋದನ್ನ ರಂಗ ಕೊಳಲನ್ನುವುದಲಾಗಿ ರಂಗಯ್ಯ ಕೊಳಲನ್ನುವುದಲು ಅಂತನ್ನುವಂತಹ ಕೃತಿಯಲ್ಲಿ ಅತಿ ರೋಚಕವಾಗಿ ನಮಗೆ ಪ್ರಸನ್ನ ವೆಂಕಟದಾಸರು ಕೊಂಡಾಡ್ತಾರೆ. ಆ ಎಲ್ಲಾ ಮಹಾಮಹಿಮೆಯನ್ನ ವೇಣುನಾದಾದಿಭಿರಿಯ, ಅದಕ್ಕೆ ಬಹುವಚನದ ಪ್ರಯೋಗವನ್ನು ಮಾಡಿದ್ರು. ವೇಣುನಾದಾದಿಭಿಹಿ, ಆ ವೇಣುನಾದಕ್ಕೆ ಒಂದೇ ಕೆಲಸ ಇಲ್ರಿ, 10 ರೀತಿಯಿಂದ ಜಗತ್ತಿನಲ್ಲಿ ಪ್ರಯೋಜನ. ಏನೇನು? ಕೊಳಲು ವಾದವನ್ನು ಮಾಡ್ತಾ ಇದ್ರೆ ಸಮಾಧಿ ಅವಸ್ಥೆಗಷ್ಟೇ ತಲುಪಿದವರಲ್ರಿ. ಭಾಗವತ ಹೇಳುತ್ತೆ, ವೇಗವಾಗಿ ಹರಿಯುವಂತಹ ನದಿ ನಿಂತು ಬಿಡೋದಂತ, ಅರ್ಥಾತ್ ಶಾಂತವಾಗೋದು. ನನ್ನ ಜುಳು 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 ಶಬ್ದ ಕೃಷ್ಣನ ವಾದ ಕೊಳಲು ವಾದ ನನಗೆ ಕೇಳದೆ ಇದ್ದಂತೆ ಆಗೋದು ಬೇಡ, ನಾನೂ ಕೇಳಬೇಕು ಅಂತ ನದಿ ಸುಗಮವಾಗಿ. ಗಿಡ ತಾನು ಬೀಸೋದನ್ನ ನಿಲ್ಲಿಸ್ತಿತ್ತಂತೆ, ಗಿಡಗೂ ಕೇಳಿಸ್ತಿತ್ತು. ಇದು ಈ ಶಬ್ದವನ್ನು ಕೆಲವೊಂದು ವರ್ಣನೆಯನ್ನು ಕೇಳಿದ್ರೆ ನಮ್ಗೆ ಏನನ್ಸುತ್ತೆ ಅಂತಂದ್ರೆ ಇದೇನೋ ಅತಿಯಾಗಿ ವರ್ಣನೆ ಮಾಡಿದ್ದಾರೆ, ಉತ್ಪ್ರೇಕ್ಷೆ ಅಂತ. ಉತ್ಪ್ರೇಕ್ಷೆ ಸರ್ವಾತ್ಮನ ಅಲ್ಲ. ವಿಶೇಷವಾಗಿ ಹೇಳಬೇಕಾದ್ರೆ ಗಿಡಗಳಿಗೂ ಕೂಡ ಕೇಳುವ ವ್ಯಾಮೋಹ ಇದೆ, ಅದಕ್ಕೂ ಕಾಮ ಇದೆ, ಅದಕ್ಕೂ ಕೂಡ ಸಿಟ್ಟು ಇದೆ, ಎಲ್ಲವೂ ಇದೆ. 2 ಪ್ರಸಂಗದಲ್ಲಿ ನಾವು ಒಂದು ಲೌಕಿಕ ದೃಷ್ಟಾಂತವನ್ನು ನಾನು ಹೇಳ್ತೇನೆ, ಇನ್ನೊಂದು ಪುರಾಣದ ದೃಷ್ಟಾಂತವ. ಲೌಕಿಕ ದೃಷ್ಟಾಂತವನ್ನು ನಾನು ಕಿವಿಯಿಂದ ಕೇಳಿದ್ದು, ಯಾರು ಕಣ್ಣಾರೆ ಕಂಡಿದ್ದಾರೋ ಅವರು ನನಗೆ ಹೇಳಿದ್ದು. ನಾನು ಇನ್ನೂ ಕೂಡ ಅದನ್ನ ಪುಟ್ಟ ಚಿಕ್ಕವನು. ಪುಣಾದಲ್ಲಿ ಭೀಮಸೇನ್ ಜೋಶಿ ಅವರ ಮೇಲೆ ಸಂಗೀತದ ಮೇಲೆ ಆಕ್ಷೇಪ, ಅವರಿಗೆ ಸಂಗೀತದ ಮೇಲೆ ಆಕ್ಷೇಪ. ಬರೇ ರಾಗವನ್ನು ಹೇಳ್ತಾರೆ, ಇವರಿಗೆ ಹಾಡು ಅನ್ನೋದು ಇದು ಇಲ್ಲ. ಅವರ ಕಿವಿಗೆ ಬಿತ್ತು. ಈ ರಾಗದ ಮಹತ್ವ ನಿಮಗೇನು ಗೊತ್ತಿದೆ? ನಿಮ್ಗೆ ಏನ್ ಮಾಡ್ತೀರ? ಬೇಕಾದ್ರೆ ಮೊಗ್ಗು ಇರುವ ಹೂವುಗಳನ್ನ ತಂದು ಇಲ್ಲಿ ಮುಂದೆ ಇಡಿ, ರಾಗವನ್ನು ಹೇಳಿ ನಾನು ಅರಳಿಸ್ತೇನೆ, ರಾಗವನ್ನು ಹೇಳಿ ಅರಸ್ತೇನೆ. ಮೊದಲನೇ ದಿವಸ ರಾಗವನ್ನು ಹೇಳಿ ತಟ್ಟೆ ತುಂಬ ಇರುವ ಮೊಗ್ಗು ಇರುವ ಹೂವುಗಳನ್ನೆಲ್ಲವನ್ನು ಅರಳಿಸಿದ್ದಾಯ್ತು. ಮಾರನೇ ದಿವಸ ಅದು ವಿಶೇಷವಾಗಿ ಮಳೆಗಾಲ ಅಲ್ಲದೆ ಇರೋದು, ಅಂತಹ ಕಾಲದಲ್ಲಿ ರಾಗವನ್ನು ಹೇಳಿ ಆ ಪ್ರಾಂತಕ್ಕೆ ಮಾತ್ರ ಮಳೆ ಬರೋ ಹಾಗೆ ಮಾಡಿದ್ರು. ಇದು ಸತ್ಯವಾದ ನಡೆದದು. ಆಗಿನ ಪುನಃ ಇದರಲ್ಲಿ ಏನಂತಾರೆ, ಪೇಪರಲ್ಲಿ ಬಂದದ್ದಿದೆ. ಇದನ್ನು ಸತ್ಯವಾಗಿ ನೋಡಿದವರು ಹೇಳಿದ್ದಾರೆ. ಇದು ಲೌಕಿಕವಾಗಿ ಅಂದ್ರೆ ವಿಶೇಷವಾಗಿ ನಾನು ಹೇಳೋದಂದ್ರೆ, ಜಡವಾದ ವಸ್ತು ಅಂತ ನಾವು ಅಷ್ಟೇ ಅನ್ನೋದಲ್ಲಿ ಜೀವ ಇರುತ್ತಾನೆ, ಅವನಿಗೂ ಕೇಳಬೇಕು ನೋಡಬೇಕು ಅಂತನೋ ತಬಕ ಮೋಹ ಎಲ್ಲ ಇರುತ್ತೆ. ಇನ್ನೊಂದು ಭಯಾನಕವಾದ ಒಂದು ಮಾತು, ವಿರಾಟರಾಜನ ಹೆಂಡತಿ ಸುದೇಶ್ನೆ ಯಾವಾಗ ಕೀಚಕ ಸಾಯ್ತಾನೆ ನೋಡಿ, ಸತ್ತ ಮೇಲೆ ಆ ಸೈರಂದರಿ ಪಕ್ಕಕ್ಕೆ ಬಂದು ನಿಂದು ಸುದೇಶ್ನೆ ಕೈ ಮುಗಿತಾಳೆ, ಅಮ್ಮ ದಯವಿಟ್ಟು ನನ್ನ ಮನೆ ಬಿಟ್ಟು ಹೊರಟು ಸಾಕು, ಇರಬೇಡ, ನೀನು ಇರಬೇಡ. ಯಾಕೆ ಅಂತ ಕೇಳ್ತಾಳೆ ಅವಳು. ಈಗ ನನ್ನ ತಮ್ಮನ್ ಕಳ್ಕೊಂಡಿದ್ದೇನೆ, ನಾಳೆ ನನ್ನ ಗಂಡ ಏನಾದರೂ ನನ್ನ ಕಾಮದ ದೃಷ್ಟಿಯಿಂದ ನೋಡಿದ ಅಂತಂದ್ರೆ ಆ ಗಂಧರ್ವರು ಬಂದು ನನ್ನ ಗಂಡನ ನನ್ನ ಸೌಭಾಗ್ಯ ಹೊರಟು ಹೋಗುತ್ತೆ, ದಯವಿಟ್ಟು ಹೊರಟು, ನನ್ನ ಸೌಭಾಗ್ಯ ಇರಲಿ, ಗಟ್ಟಿಯಾಗಿರ್ಲಿ, ನೀ ನನ್ನ ಮನೇಲಿ ಇರಬೇಡ, ಹೊರಟು ಹೋಗು. ಇಲ್ಲ, ಇನ್ನೊಂದು 15 ದಿವಸ. ಯಾಕೆ ನಿನಗೆ ನಾನು ಹಿಂಗೆ ಹೇಳುತ್ತಾ ಇದ್ದೀನಿ? ಅದಕ್ಕೆ ವಿರಾಟ ಪರ್ವದ ಪ್ರಾರಂಭದಲ್ಲಿ ಕೊನೆ ಭಾಗದಲ್ಲಿ
ಕೀಚಕನ ಸಂಹಾರ ಆದ್ಮೇಲೆ ಸುದೇಶ್ನೆ ಹೇಳುವ ಮಾತು, ನೀನು ಮೊದಲೇ ದಿವಸ ಬಂದಿಯಲ್ಲ, ನೀನು ಬರುವಾಗ ನಾನು ನನ್ನ ಉಪ್ಪರಿಗೆ ಟೆರಸ್ಸಿನ ಮೇಲೆ ನಿಂತಿದ್ದೆ. ನೀನು ಬರೋದನ್ನು ದೂರದಿಂದ ನಾನು ಬರೋದನ್ನು ನೋಡ್ತಾ ಇರುವಾಗ ನನಗೆ ಎಷ್ಟು ಆಶ್ಚರ್ಯ ಆಯಿತು ಗೊತ್ತಾ? ನೀನು ನಡೆದು ಮುಖ ಕೆಳಗೆ ಮಾಡಿಕೊಂಡು ಬರ್ತಾ ಇರಬೇಕಾದಾಗ ನಿನ್ನ ಸೌಂದರ್ಯವನ್ನ ಗಿಡಗಳು ನೋಡಿ, ವೃಕ್ಷಗಳು ನೋಡಿ ನಿನ್ನ ದೇಹವನ್ನು ಮುಟ್ಟಬೇಕು ಅಂತ ಬಾಗ್ತಾ ಇದ್ದದ್ದನ್ನು ನಾನು ಕಣ್ಣಾರೆ ಕಂಡಿದ್ದೆ. ಅಷ್ಟು ಸೌಂದರ್ಯ ನಿನ್ನಲ್ಲಿದೆ. ಗಿಡಗಳಿಗೆ ವ್ಯಾಮೋಹ ಮಾಡಿಸುವಂತಹ ಸೌಂದರ್ಯ ನಿನಗಿರುವಾಗ ಕಣ್ಣು, ಮೂಗು ಎಲ್ಲ ಇಂದ್ರಿಯಗಳು ಗಟ್ಟಿಮುಟ್ಟಿಯಾಗಿದೆ. ಅದರಲ್ಲಿ ಉಪ್ಪು ಖಾರ ತಿನ್ನುವ ಈ ದೇಹಕ್ಕೆ ನಿನ್ನ ಸೌಂದರ್ಯವನ್ನು ನೋಡಿ ವ್ಯಾಮೋಹ ಬರೋದಿಲ್ಲ ಅಂತೇನು ಹೇಳಿ ನಾನು? ಅದರಿಂದ ದಯವಿಟ್ಟಿರಬೇಡ, ಹೊರಡ ನೀನು ಅಂತ ಸುದೇಶ್ನೆ ಕೈ ಮುಗಿದು ದ್ರೌಪದಿಯನ್ನು ಕಳಿಸ್ಲಿಕ್ಕೆ ನೋಡ್ತಾಳೆ. ಅಂದ್ರೆ ಈ ಕಥೆಯಿಂದ ನಾವು ತಿಳಿದುಕೊಳ್ಳಬೇಕಾದದ್ದು ಏನಂದ್ರೆ, ವೃಕ್ಷಗಳಿಗೂ ಕೂಡ ಕೇಳಬೇಕು ಅಂತನ್ನುವಂತಹ ವ್ಯಾಮೋಹ ಇದ್ದೇ ಇದೆ. ಆದ್ದರಿಂದಾಗಿ ಭಾಗವತದಲ್ಲಿ ಕೊಳಲು ವಾದನವನ್ನು ಮಾಡುವಾಗ ವೃಕ್ಷಗಳು ಶಾಂತವಾಯಿತು ಅಂತೇನು ಹೇಳ್ತಾರೆ ನೋಡ್ರಿ, ಉತ್ಪ್ರೇಕ್ಷೆ ಅಲ್ಲ, ಅದು ಸತ್ಯವಾಗಿ ಎಲ್ಲವೂ ಗಿಡಗಳು ಕೂಡ ಬೇಸಿಗೆ ಕಾಲ ವೈಶಾಖ ಮಾಸ ಬಂದಿರುತ್ತಲ್ಲ, ದುರ್ದೈವಕ್ಕೆ ನಮಗೆ ಮನೆ ಫ್ಯಾನಿನ ಗಾಳಿ ಸಾಕಾಗೋದಿಲ್ಲ ಅಂತ ಹೊರಗಡೆ ಹೋಗಿ ಚೇರ್ ಹಾಕೊಂಡು ಕೊಡ್ತೇವೆ, ಅಪ್ಪಿ ತಪ್ಪಿ ಗಿಡ ಹಳ್ಳಿ ಆಡೋದಿಲ್ಲ ನಮಗೆ. ಏನಿದು ಹಿಂಗ್ ನಿಂತಿದೆ ಅಂತಂತೇವೆ ನಾವೆಲ್ಲ. ಆದ್ರೆ ನಾನು ಮಾಡಿದ ಪಾಪಕ್ಕನುಗುಣವಾಗಿ ದೇವರು ನಮಗೆ ಗಾಳಿ ಬರೋದು ಬೇಡ ಅಂತ ಅವು ನಿಲ್ಲಿಸಿರ್ತಾನೆ. ಆದ್ರೆ ಕೃಷ್ಣ ಪರಮಾತ್ಮ ಕೊಳಲು ನೋಡುವಾಗ ಅವಳ ಕೊಳಲು ವಾದನ ಕೇಳಬೇಕು, ನಾವು ಕೇಳಬೇಕು ಅಂತನ್ನೋದಕ್ಕಾಗಿ ನಿಲ್ಲಿಸಿರುತ್ತೆ. ಈ ತರಹದ ವೇಣು ನಾದಾಧಿಬಿರಿಯ ಅನೇಕ ತರಹ ವೇಣುನಾದ ಮಾಡಿದಾಗ ನಾನಾ ತರಹದ ಜಗತ್ತಿನಲ್ಲಿ ಪರಿವರ್ತನೆಯನ್ನು ಕೃಷ್ಣ ಪರಮಾತ್ಮ ಅದರಿಂದ ಆದದ್ದನ್ನು ಕಾಣ್ತೇವೆ ಅಂತನ್ನೋದನ್ನು ನಮಗೆ ಈ ಮಾತಿನಲ್ಲಿ, ಈ ಶ್ಲೋಕದಲ್ಲಿ ಸಂಗ್ರಹವನ್ನು ಮಾಡಿಕೊಡ್ತಾರೆ. ಅಷ್ಟೇ ಅಲ್ಲದೇನೆ ವಿಶೇಷವಾಗಿ ರಕ್ಷನ್ ವತ್ಸಾನ್ ಮೈಸ್ತಿ ಬಕ ಮಭಿನಥೋ ತ್ರಿಗ್ಮತುಂಡೇ ಗೃಹೀತ್ವ ಪ್ರೀತಿಂ ಕರ್ತುಂ ಸಖೀನಾಂ ಖರಮಪಿ ಬಲತೋ ಘಾತಯನ್ ಕಾಲಿಯಾನಿ. ವಿಶೇಷವಾಗಿ ಶ್ರೀಕೃಷ್ಣ ಪರಮಾತ್ಮನ ಮತ್ತೊಂದು ಸೊಗಸಾದ ಸುಂದರವಾದ ಅದ್ಭುತವಾದ ಏನದು ಲೀಲೆಯನ್ನ ಸಂಗ್ರಹವನ್ನು ಮಾಡಿಕೊಡ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಇಲ್ಲಿ ಕೃಷ್ಣ ಪರಮಾತ್ಮ ಆನಂದದಿಂದ ಭೂಮಿಗೆ ಭಾರವಾಗಿರತಕ್ಕಂತಹ ಅಯೋಗ್ಯರಾದ ಅನೇಕ ದೈತ್ಯರನ್ನೆಲ್ಲರನ್ನೂ ಕೂಡ ಸಂಹಾರವನ್ನು ಮಾಡ್ತಾ 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 ವಿಶೇಷವಾಗಿ ಅಲ್ಲಿ ಕಾಲಿಯ ಮರ್ಧನವನ್ನು ಕೃಷ್ಣ ಪರಮಾತ್ಮವನ್ನು ಮಾಡ್ತಾ ಇದ್ದಾನೆ ಅಂತನ್ನುವುದನ್ನ ನಮಗೆ ತಿಳಿಸಿಕೊಡ್ತಾರೆ. ಇದಾದ ಮೇಲೆ ಇನ್ನೂ ರೋಚಕವಾಗಿರತಕ್ಕಂತಹ, ಖರೆ ನಿಜವಾಗಿ ಹೇಳೋದಾದ್ರೆ ಇಷ್ಟು ವೇಗದಿಂದ ಕೃಷ್ಣ ಚಾರಿತ್ರ್ಯ ಮಂಜರಿಯನ್ನು ಕೇಳೋದಲ್ಲ. ಅಲ್ಲಲ್ಲಿರುವ ಶ್ಲೋಕ, ಅಲ್ಲಿ ಪದ, ಆ ಪದದಲ್ಲಿ ರಾಘವೇಂದ್ರ ಸ್ವಾಮಿಗಳು ಯಾವ ಯಾವ ಕಥೆಯನ್ನ ಏನೇನು ಬಿಡಿಸ್ತಾ ಇದ್ದಾರೆ, ಏನ್ ತತ್ವ ತಿಳಿಸಿಕೊಟ್ಟಿದ್ದಾರೆ ಅಂತನ್ನುವ ಸ್ವಾರಸ್ಯ ಕಂಡಾಗ ಮಾತ್ರ ನಮಗೆ ಬಹಳ ಸಂತೋಷ, ಆನಂದ ಆಗತ್ತೆ, ಇಲ್ಲಂತನ್ನುವುದಿಲ್ಲ. ಇಷ್ಟೇ ಅಲ್ಲದೇನೆ ಶ್ರೀಕೃಷ್ಣ ಪರಮಾತ್ಮ ಅತ್ಯದ್ಭುತವಾಗಿರತಕ್ಕಂತಹ ಒಂದ್ ದಿವಸ ಹೇಳ್ತಾನೆ, ದುರ್ಗಾರಣ್ಯ ಪ್ರವೇಶಾಚ್ಯುತಿ ನಿಜ ಸರಣೀನ್ ಗೋಗುಣಾನ್ ಆಹ್ವಯೋದ್ಯ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಒಂದ್ ದಿವಸ ದೊಡ್ಡದಾಗಿರತಕ್ಕಂತಹ ಅರಣ್ಯದಲ್ಲಿ ಎಲ್ಲ ಆಕಳನ್ನ ಗೋವುಗಳನ್ನ ಕರೆದುಕೊಂಡು ಹೋದಾಗ ಆ ಸಂದರ್ಭದಲ್ಲಿ ದುರ್ದೈವಕ್ಕೆ ಏನಾಗತ್ತೆ ಅಂತಂದ್ರೆ ಸುತ್ತಮುತ್ತಲೂ ಕೂಡ ಕಾಡುಗಿಚ್ಚು ಹತ್ತಿ ಬಿಡುತ್ತೆ. ಕಾಡುಗಿಚ್ಚು ಹತ್ತಿದಾಗ ದಾವಾಗ್ನಿಂ ತತ್ರ ಪೀತ್ವ, ಎಲ್ಲಿ ದಾವಾಗ್ನಿ ಕಾಡುಗಿಚ್ಚು ಹತ್ತಿರತ್ತೆ ಅಗ್ನಿಯನ್ನೇ ಪ್ರಾಶನವನ್ನು ಮಾಡಿಬಿಡ್ತಾನೆ ಕೃಷ್ಣ ಪರಮಾತ್ಮ ಅಂತ. ಅಗ್ನಿಯನ್ನೇ ಪ್ರಾಶನ ಮಾಡಿಬಿಡ್ತಾನೆ. ದುರ್ದೈವಕ್ಕೆ ಅಗ್ನಿಯನ್ನೇ ಪ್ರಾಶನ ಮಾಡ್ತಾನೆ. ಅಷ್ಟೇ ನಾವು ಮಹಿಮೆಯನ್ನು ತಿಳ್ಕೋಬೇಕು. ಅಂದ್ರೆ ಕನಿಷ್ಠ ಪಕ್ಷ ಬೇರೆಯವರ ಮನೆಗೆ ಹೋದಾಗ ಕೆಲವೊಂದು ಇದೇ ಕೃಷ್ಣನೇ ಗೀತೆಯಲ್ಲಿ ಉಪದೇಶವನ್ನು ಮಾಡ್ತಾನೆ. ನನ್ನನ್ನ ಹೇಗೆ ನೀವು ಚಿಂತನೆ ಮಾಡ್ತೀರೋ ಆಯಾ ಗುಣಗಳನ್ನ ನಿಮ್ಮ ಯೋಗ್ಯತೆಗೆ ಪ್ರಕಾರ ನೀವು ಹೊಂದುತ್ತೀರಾ. ಯೋ ಯಥಾಮಾಂ ಉಪಾಸತೆ ತಾಂ ತಥೈವ ಭಜಾ ಪ್ರಾಪ್ಸ್ಯತಿ ಅಂತ ಹೇಳ್ತಾರೆ ವಿಶೇಷವಾಗಿ. ಅಂದ್ರೆ ಕೃಷ್ಣ ಬೆಂಕಿ ಕುಡುದ ಅಂತನ್ನೋದನ್ನ ನಾವು ತಿಳ್ಕೊಂಡು ಅದನ್ನ ಆಗಾಗ ಸ್ಮರಣೆ ಮಾಡ್ತಾ ಇದ್ರ ಯಾರಾದ್ರೂ ಎಲೆ ಮೇಲೆ ಬಿಸಿ ಬಿಸಿಯಾದ ಅನ್ನ ಸಾರು ಹಾಕಿದಾಗ ತಿನ್ನೋ ಯೋಗ ಆದ್ರೂ ಬರ್ತದೆ. ಅರಿಶೋಳಕ್ ಕೂಡೋ ಪ್ರಸಂಗ ಬರಂಗಿಲ್ಲ. ಅಷ್ಟಾದ್ರೂ ಬಿಸಿ ತಿಂದ್ರೆ ಸಾಕು, ನಾವಿಲ್ಲ ಅಂತ ಅನ್ನೋದಿಲ್ಲ. ನಿಮಗೆಲ್ಲ ಬಿಟ್ಬಿಡ್ರಿ, ನಮ್ದು ಬಹಳ ಅಗ್ನಿ ಪರೀಕ್ಷೆ ಇರುತ್ತೆ. ಯಾಕೆ ಹೇಳ್ರಿ, ಆಚಾರ ಅಂತ ಬಹಳ ಭಕ್ತಿಯಿಂದ ಬಂದಾಗ ಬೆಳ್ಳಿ ಗ್ಲಾಸ್ನೊಳಗೆ ಬಿಸಿ ಬಿಸಿ ಹಾಲು ತಂದಿಟ್ಬಿಡ್ತಾರೆ. ಅವ್ರ ಮುಂದೆ ಮುಟ್ಟೋ ಹಾಗಿಲ್ಲ, ಕುಡಿಯೋ ಹಾಗಿಲ್ಲ. ಕುಡಿಯೋದೇ ಇದ್ರೆ ಆಚಾರ ನಾವಿಲ್ಲ, ನಾವು ಇದ್ಲಿ ಒಲಿ ಮೇಲೆ ಕಾಯಿಸೀವಿ ಅಂತ ಬೇರೆ. ಮತ್ತೆ ನಮ್ ಧರ್ಮ ಸಂಟ ನಮಗ್ ಗೊತ್ತಿದೆ, ಮುಟ್ಲಿಕ್ಕೂ ಬಿಸಿ ಕುಡಿಲಿಕ್ಕೂ ಬಿಸಿ, ನಮ್ದು ಇಂತಾದ್ರ ದೈವ. ಆದ್ದರಿಂದಾಗಿ ಆ ಬಿಸಿಯಾದ ಹಾಲನ್ನು ಕುಡಿಲಿಕ್ಕೆ ಬರೋದಿಲ್ಲ, ಬಿಸಿಯಾದ ಅನ್ನವನ್ನೇ ನಮಗೆ ಮುಟ್ಲಿಕ್ಕೆ ಬರೋದಿಲ್ಲ.
ಅಂತಹದ್ದನ್ನು ಶ್ರೀಕೃಷ್ಣ ಪರಮಾತ್ಮ ಅಗ್ನಿಯನ್ನ ಒಂದಲ್ಲ ಎರಡಲ್ಲ 3 ಬಾರಿ ಅಗ್ನಿ ಪ್ರಾಶನವನ್ನು ಮಾಡ್ತಾರೆ. ಕಣ್ಣು ಮುಚ್ಚಿ, ಎಲ್ಲರೂ ಕಣ್ಣು ಮುಚ್ಚಿ ಅಂತ ಹೇಳ್ತಾರೆ. ಕಣ್ಣು ಮುಚ್ಚಿದಾಗ ಎಲ್ಲ ಅಗ್ನಿಯನ್ನು ಕುಡಿದು ಹಾಕಿದ. ಆ ಸಂದರ್ಭದಲ್ಲಿ ವಿಶೇಷವಾಗಿ ಭಾಗವತದಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಕೃಷ್ಣನಿಗೇನು ತೊಂದರೆ ಆಯ್ತಾ? ತೊಂದರೆ ಆಗೋದಿಲ್ಲ. ಯಾಕೆ ಅಂತಂದ್ರೆ, ಏನೂ ಇಲ್ರಿ, ಕೃಷ್ಣನ ಬಾಯಿಯಿಂದಲೇ ಹುಟ್ಟಿದ್ದು ಅಗ್ನಿ. ಹೀಗಾಗಿ ತನ್ನ ಮಗನನ್ನ ತನ್ನ ಮನೆಗೆ ಕರೆದುಕೊಂಡ. ಯಾಕೆ ಚಿಂತೆ ಮಾಡ್ತೀರ ನೀವಷ್ಟು ಅಂತ ಮಾರ್ಮಿಕವಾಗಿ ಉತ್ತರವನ್ನು ಕೊಡ್ತಾರೆ. ಇಲ್ಲಂತನ್ನುವುದಿಲ್ಲ. ಈ ನಿಟ್ಟಿನಲ್ಲಿ ದಾವಾಗ್ನಿ ಕುಡಿದ ಕಥೆಯನ್ನು ನಮಗೆ ವಿಶೇಷವಾಗಿ ನಿರೂಪಣೆಯನ್ನು ಮಾಡಿಕೊಡ್ತಾರೆ. ಆಕಳನ್ನ ಅತ್ಯದ್ಭುತವಾದ ರೀತಿಯಲ್ಲಿ ಕಾಯ್ತಾ ಇರ್ತಾನೆ. ಕಾಯ್ತಾ ಇರಬೇಕಾದಾಗ ಗೋಭಿಹಿ ಗೋಪೈಹಿ ಪರಿತಃ ದುಃಖಿತ ಸ್ಥಳತೋ ಭೋಜ್ಯವನ್ನಂ ಹೇಳ್ತಾರೆ ಕೃಷ್ಣ ಪರಮಾತ್ಮ. ನೀವು ನಾಳಿನ ದಿವಸ ಯಾರು ಏನೂ ತರ್ಲಿಕ್ಕೆ ಹೋಗ್ಬೇಡ್ರಿ. ಎಲ್ಲರಿಗೂ ನಿಮಗೆ ಇದ್ದ ಸ್ಥಳಕ್ಕೆ ನಾನು ಊಟದ ವ್ಯವಸ್ಥೆಯನ್ನು ಮಾಡ್ತೇನೆ ಅಂತಂತ ಹೇಳಿ ಬ್ರಾಹ್ಮಣ ಪತ್ನಿಯರಿಂದ ಅದ್ಭುತವಾಗಿರತಕ್ಕಂತಹ ಅನ್ನವನ್ನ ತರಿಸಿಕೊಂಡು ವಿಶೇಷವಾಗಿ ತಾನು ಊಟವನ್ನು ಮಾಡಿಸಿದ ಕಥೆಯನ್ನ ನಾವು ಭಾಗವತದಲ್ಲಿ ಕೇಳ್ತೇವಲ್ಲ, ಚಿಂತನೆಯನ್ನು ಮಾಡ್ತೇವೆ. ಅದನ್ನು ಇಲ್ಲಿ ತಿಳಿಸಿಕೊಡ್ತಾರೆ. ಈ ಕಥೆಯನ್ನ ರಾಘವೇಂದ್ರ ಸ್ವಾಮಿಗಳು ಸಂಗ್ರಹವನ್ನು ಮಾಡ್ತಾ ಇರಬೇಕಾದಾಗ ವಿಶೇಷವಾಗಿ ಗೋಪಿಹಿ ಗೋಪೈಹಿ ಪರಿತರ ದುಘಟ ಸ್ಥಳತೋ ಭೋಜ್ಯಮನ್ನಂ, ಎಲ್ಲ ವಿಧವಾಗಿರತಕ್ಕಂತಹ ಆಕಳನ್ನ ಕಾಯ್ತಾ ಇರುವಂತಹ ಆ ಎಲ್ಲ ಗೋಪಾಲಕರಿಗೂ ಕೂಡ ಅತ್ಯದ್ಭುತವಾದ ಪವಿತ್ರವಾದ ಶುದ್ಧವಾದ ಅನ್ನವನ್ನ ತರಿಸಿ ಊಟವನ್ನು ಮಾಡಿಸ್ತಾನೆ. ಇದಕ್ಕೆ ಏನ್ ತಿಳ್ಕೋಬೇಕಂತಂದ್ರೆ, 2 ಕಥೆಗಳನ್ನು ನಾವು ನೆನಪು ಮಾಡಿಕೊಳ್ಳಬೇಕು. ಕೃಷ್ಣ ಪರಮಾತ್ಮ ಗೋಪಾಲಕರಿಗೆ ಊಟಕ್ಕೆ ಹಾಕಿದ ಅಂತನ್ನೋದನ್ನು ತಿಳ್ಕೊಂಡ್ರೆ ನಮಗೂ ಕೂಡ ನಾಳಿನ ದಿವಸ ಊಟ ಸಿಗುತ್ತೆ. ಇಲ್ಲಿದ್ರೆ ಊಟ ಸಿಗೋದಿಲ್ಲ. ಕೆಲವೊಂದು ಇರುತ್ತೆ. ಹೇಗೆಂದ್ರೆ, ಕೆಲವೊಬ್ಬರಿಗೆ ನೋಡೋ ಯೋಗ ಮಾತ್ರ ಇರುತ್ತೆ, ತಿನ್ನೋ ಯೋಗ ಇರೋದಿಲ್ಲ. ಇವತ್ತಿನ ದಿವಸ ಈ ಕಥೆ ಹೇಳಿ ಉಪಯೋಗ ಇಲ್ಲ ಬಿಡ್ರಿ. ಯಾಕಂದ್ರೆ ಅವನ ತಟ್ಟೆ ಒಳಗೆ ಇವನು ಕೂಡ ಕೈ ಹಾಕಿ ತಿಂತಾ ಇರಬೇಕಾದಾಗ ಎಂಜಲು ಮುಸುರಿ ಅಂತ ಜ್ಞಾನ ಇಲ್ಲದೆ ಇದ್ದವರಿಗೆ ಏನು ಉಪಯೋಗ ಇಲ್ಲ. ಸ್ವಲ್ಪ ತಕ್ಕ ಮಟ್ಟಿಗೆ ಎಂಜಲು ಮುಸುರಿ ಅಂತ ಮಾಡೋವರಿಗೆ ಈ ಕಥೆ ಸಾರ್ಥಕ ಆಗತ್ತೆ. ನೋಡೋ ಯೋಗ ಮಾತ್ರ ಇತ್ತು ಅಂದ್ರೆ ದೇವ್ರು ಹೇಗೆ ಮಾಡ್ತಾನೆ ಹೇಳಿ? ನಾಳಿನ ದಿವಸ ಇಲ್ಲೇ ನಿಮ್ಮ ಮಠಕ್ಕೆ ಊಟಕ್ಕೆ ತರಿಸ್ತಾರೆ. 10-4 ತಿಂಡಿಗಳನ್ನು ಮಾಡಿಟ್ಟಿರ್ತಾರೆ. ಹಾಕಿದ್ದಾಯ್ತು. ಖರೆ ಅಂದ್ರೆ ಬೆಂಗಳೂರಿಗಿಂತಲೂ ಕೂಡ ಉತ್ತರ ಕರ್ನಾಟಕದ ಕಡೆ ಊಟ ಮಾಡೋ ಪದ್ಧತಿ ಹೇಗಿದ್ರೆ, ಮೊಟ್ಟ ಮೊದಲು ತವ್ವೆ ಅನ್ನ ಕಲಿಸ್ಕೊಂಡು ತಿಂತಾರೆ. ಪಾಯಸ ತಿಂದಾದ ತಕ್ಷಣಕ್ಕೆ ತವ್ವೆ ಅನ್ನ ಕಲಿಸ್ಕೊಂಡು ತಿನ್ನೋದು. ತವ್ವೆ ಹಾಗೆ ಕಲಿಸೋದ್ಕೊಳ್ಳೋದಿಲ್ಲ. ಆ ತವ್ವೆ ಯಾಕಂದ್ರೆ ಸಪ್ಪಿರುತ್ತೆ, ಏನೂ ಇರಂಗಿಲ್ಲ. ಅದಕ್ಕೆ ರುಚಿ ಆಗಬೇಕಲ್ಲ, ಅದಕ್ಕೆ ಲಿಂಬೆಹಣ್ಣು ಹಿಂಡ್ಕೋತಾರೆ ಮೇಲೆ. ಅದು ಲಿಂಬೆಹಣ್ಣಿನ ಜೊತೆಗೆ ಉಪ್ಪಿನ ಪಕ್ಕದಲ್ಲಿ ಲಿಂಬೆಹಣ್ಣು ಹಾಕಿರ್ತಾರೆ. ಉತ್ತರ ಕರ್ನಾಟಕದ ಪದ್ಧತಿ ಇದು, ಊಟದ ಪದ್ಧತಿ. ಹೇಗೆ ಒಂದು ತೊಟ್ಟು ಲಿಂಬೆಹಣ್ಣು ಹಿಂಡುವಾಗ ಏನಾಗತ್ತೆ ಅಂದ್ರೆ, ಅದು ಬೀಜ ಕಣ್ಣಂತ ಹಾರಿ ನನ್ನ ನೆಲೆ ಮೇಲೆ ಬಿದ್ದುಬಿಡುತ್ತೆ. ತಿನ್ನೋ ಯೋಗ ಇಲ್ಲ, ಬರೀ ನೋಡೋ ಯೋಗ ಇತ್ತು ಅಂದ್ರೆ ನಿಂಬೆ ಹಣ್ಣನ್ನು ಬೀಳುತ್ತೆ, ಎಂಜಲಾಯ್ತು, ಕೂಡು, ಊಟ ಮುಗಿಯೋವರೆಗೂ ಕೂಡ ಏನೇನು ಭಕ್ಷ್ಯ ಭೋಜ್ಯ ಮಾಡಿದ್ದಾರೆ ನೋಡ್ಕೊಂಡು ಹೋಗಷ್ಟೇ ಸಾಕು. ನೀನು ತಿನ್ನೋ ಯೋಗ ಇಲ್ಲ. ದೇವರು ಕೊಡಬೇಕು ಅಂತಿದ್ರೆ ಏನಾದ್ರೂ ಕೊಡ್ತಾರೆ. ಅದಕ್ಕಾಗಿಯೇನೆ ವಿಶೇಷವಾಗಿ ಶ್ವೇತರಾಜನ ಕಥೆಯನ್ನ, ರಾಮಾಯಣದ ಕಥೆಯನ್ನು ನೆನಪು ಮಾಡ್ಕೋಬೇಕು. ಕೃಷ್ಣ ಪರಮಾತ್ಮ ಎಲ್ಲ ಗೊಲ್ಲರಿಗೂ ಕೂಡ ಊಟವನ್ನು ಹಾಕಿಸಿದ ಒಂದು ಊಟ ಸಿಗುತ್ತೆ. ಇಲ್ಲದೇ ಇದ್ರೆ ಕೃಷ್ಣನ ಕಥೆ ಇದನ್ನಾದ್ರೂ ನೆನಪು ಮಾಡ್ಕೊಳ್ಳಿ. ಇಲ್ಲದೇ ಇದ್ರೆ ರಾಮನ ಕಥೆ ಆದ್ರೂ ನೆನಪು ಮಾಡ್ಕೊಳ್ಳಿ. ಶ್ವೇತ ಮಹಾರಾಜರಿ ಒಳ್ಳೆಯ ಯಜ್ಞಯಾಗಗಳನ್ನು ಮಾಡಿಸೋರು ಯಾರಿಗೂ ಊಟ ಇಲ್ಲ. ದಕ್ಷಿಣೆ ಕೊಟ್ಟು ಕೃಷ್ಣಾರ್ಪಣ ಮಸ್ತು ನಡೀರಿ ಅಂತ ಕಳಿಸ್ಬಿಡೋನು ಮಹಾರಾಯ. ಹೀಗಾಗಿ ಅವನಿಗೆ ಏನಾಗ್ತಾ ಇರೋದಂದ್ರೆ, ಏನ್ ತಿಂದ್ರೂ ಕೂಡ ತೃಪ್ತಿ ಇರ್ತಾ ಇರೋದಿಲ್ಲ. ಬೇಕು 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 ಅಂತ ತವಕ ಅಷ್ಟೇ ಅದೇನೆ ತುಂಬಾ ತೊಂದರೆ ಆಗ್ತಾ ಇರುತ್ತೆ. ಈ ರೋಗವನ್ನು ಪರಿಹಾರ ಮಾಡಿಕೊಳ್ಳಬೇಕಾದ್ರೆ ಏನ್ ಮಾಡಬೇಕು? ಹೋಗಿ ಕೇಳಿದಾಗ, ನೀವು ನಿನ್ನ ಕೈಯಿಂದ ಮಾಲೆಯನ್ನ ಕಟ್ಟಿ ಅದನ್ನ ರಾಮನ ಪಾದಕ್ಕೆ ಸಮರ್ಪಣೆ ಮಾಡು ಅಂತ ಜ್ಞಾನಿಗಳು ಹೇಳ್ತಾರೆ. ಆಗ ಹೇಳ್ತಾರೆ, ನೀನೇ ಡೈರೆಕ್ಟ್ ಸಮರ್ಪಣೆ ಮಾಡಬೇಡ, ಅಗಸ್ತ್ಯರ ದ್ವಾರ ಹೋಗಿ ಕೊಡಿಸು. ಆಯ್ತು, ಮಾಲೆಯನ್ನು ಕಟ್ಟಿದ ಅಗಸ್ತ್ಯರಿಗೆ ಕೊಟ್ಟ. ಅಗಸ್ತ್ಯರು ಹೋಗಿ ರಾಮನ ಪಾದಕ್ಕೆ ಸಮರ್ಪಣೆ ಮಾಡಿದ್ರು. ಅವನ ಇದ್ದ ಉದರ ರೋಗ ಕಡಿಮೆಯಾಯಿತು. ತುತ್ತು ತಿಂದ, ತೃಪ್ತಿ ಸಿಕ್ತು. ಅಂದರೆ ಈ ಕಥೆಯನ್ನು ತಿಳಿದುಕೊಳ್ಳಬೇಕಾದ ಸಂದೇಶ ಏನು? ಸಂದೇಶ, ಇವತ್ತು ನಾನು ಒಂದು ತುತ್ತು ಅನ್ನ ಊಟವನ್ನು ಮಾಡುತ್ತೇನೆ, ಹೋಳಿಗೆ ತಿಂದೆ, ತೃಪ್ತಿಯಾಯಿತು. ಜಾಂಗೀರು ತಿಂದೆ, ತೃಪ್ತಿಯಾಯಿತು. ಬೇಡ, ಖಾರ ಯಾವುದೋ ಒಂದು ವಸ್ತುವನ್ನು ತಿಂದೆ, ತೃಪ್ತಿಯಾಯಿತು. ಜನ್ಮಾಂತರದಲ್ಲಿ ದೇವರ ಪಾದಕ್ಕೆ ಒಂದು ಹೂವನ್ನಿಟ್ಟ ಫಲ ಇವತ್ತು ತೃಪ್ತಿಯಿಂದ ಊಟ ಕೊಡ್ತಾನೆ. ಇಲ್ಲಿದ್ರೆ ಕೊಡೋದಿಲ್ಲ, ಕೊಡ್ಲಿಕ್ಕೆ ಸಾಧ್ಯವಿಲ್ಲ.
ಇವತ್ತು ಹೂವನ್ನೇರಿಸ್ತೇವೆ, ನಾಳೆ ಊಟ ಕೊಡುತ್ತೆ, ನಾಳೆ ಹೂವನ್ನೇರಿಸ್ತೇ, ನಾಡದ್ದು ಊಟ ಕೊಡುತ್ತೆ. ಅದರಿಂದಾಗಿ ದೇವರ ಪಾದಕ್ಕೆ ಹೂವನ್ನು ಸಮರ್ಪಣೆ ಮಾಡುವುದರಿಂದಾಗಿ ನಾವು ಊಟವನ್ನು ಮಾಡ್ತಾ ಇದ್ದೇವೆ ಅಂತನ್ನುವ ಜ್ಞಾನ ನಮಗೆ ಆಗಾಗ ಪ್ರತಿಯೊಂದು ತುತ್ತು ತುತ್ತಿಗೂ ಇರತಕ್ಕದ್ದು ಒಂದು. ಅಷ್ಟೇ ಅಲ್ಲದೇನೆ ಹರಿವಂಶ ಇನ್ನೊಂದು ಬಹಳ ಸೊಗಸಾದ ಮಾತನ್ನು ಹೇಳುತ್ತೆ. ಸಾಮಾನ್ಯವಾಗಿ ನಾವೆಲ್ಲರೂ ಊಟ ಮಾಡಿ ಮುಗಿಸಿದ ಮೇಲೆ ಉದ್ಗಾರ ತೆಗೆಯೋ ಒಂದು ಮಾತು ಏನು ಹೇಳಿ? ಅನ್ನದಾತ ಸುಖೀ ಭವ. ಈ ಪ್ರಶ್ನೆ ಇರೋದೇನೆಂದ್ರೆ ಅನ್ನದಾತ ಯಾರು? ಯಾರನ್ನ ಸಿದ್ಧ ಇದ್ದೀರಿ, ಎದುರಿಗೆ ಕರೆದಿರೋ ಯಜಮಾನ ಆ ಬ್ರಾಹ್ಮಣ ಅಂತ ನನಗೆ ಕರೆದಿದ್ದಾನೆ, ಅವನ ಆಮಂತ್ರಣ ಕೊಟ್ಟಿದ್ದಾನೆ, ಅವನ ಅಡಿಗೆ ಮಾಡಿಸಿದ್ದಾನೆ, ಅವನ ಊಟಕ್ಕೆ ಹಾಕಿದ್ದಾನೆ. ಹೌದು, ಅವನೇ ಅನ್ನದಾತ ಅವನೇ. ಆದ್ರೆ ಆ ಅನ್ನದಾತ ನಿನ್ನನ್ನೇ ಕರಿಬೇಕಂತ ಅವನಿಗೆ ಪ್ರೇರಣೆಯಲ್ಲಿ ಸಿಕ್ತು, ಬೇರೆಯವ್ರಿಗೆ ಕರಿಬೋದಾಗಿತ್ತಲ್ಲ. ಹೌದು ತಾನೆ? ಆದ್ದರಿಂದಾಗಿ ಪ್ರತ್ಯಕ್ಷವಾಗಿ ನನ್ನ ಕಣ್ಣೆದುರಿಗೆ ನಿಂತಿರುವನು ಅನ್ನದಾತ ಇವನು, ಎದುರಿಗಿರುವ ಯಜಮಾನ. ಅವನು ಒಬ್ಬನೇ ಅಲ್ಲ, ಇನ್ನೊಬ್ಬನಿದ್ದಾನೆ, ಕಣ್ಣಿಗೆ ಕಾಣದೇ ಇರುವವನು. ಜನ್ಮಾಂತರದಲ್ಲಿ ನೀನು ಸತ್ತ ಮೇಲೆ ನಿನ್ನ ಅಪ್ಪನ ಶ್ರಾದ್ದವನ್ನು ಏನ್ ಮಾಡ್ತಾನೆ ನೋಡಿ, ಮಗ ಶ್ರಾದ್ದ ಮಾಡಿದ್ದಕ್ಕೆ ಇವತ್ತು ಊಟ ಸಿಗ್ಲಿಕ್ಕತ್ತದ. ಅವ್ನು ಶ್ರಾದ್ದನೆ ಮಾಡಲಿಲ್ಲ, ಊಟ ಸಿಗ್ತಿರ್ಲಿಲ್ಲ. ಹೀಗಾಗಿ ಅಪ್ರತ್ಯಕ್ಷವಾಗಿ ಕಣ್ಣಿಗೆ ಕಾಣದೇನೆ ಆ ಶ್ರಾದ್ದಾದಿ ಕರ್ಮಗಳನ್ನು ಮಾಡಿದ, ಅವನು ಶ್ರಾದ್ದ ಮಾಡಿದ, ಅವನು ಅನ್ನದಾತ. ಅದರಿಂದ ಅನ್ನದಾತ ಸುಖೀ ಭವ ನಿಬ್ರಾದರು. ಪ್ರತ್ಯಕ್ಷವಾಗಿ ಕಾಣುವ ಯಜಮಾನ ಒಬ್ಬವ, ಅಪ್ರತ್ಯಕ್ಷ ಕಣ್ಣಿಗೆ ಕಾಣದೇ ಇರತಕ್ಕಂತಹ ಜನ್ಮಾಂತರದಲ್ಲಿ ಮಾಡಿದ ಶ್ರಾದ್ದವನ್ನು ಮಾಡಿರ್ತಕ್ಕಂಥವನು. ಇಬ್ಬರಿಗೂ ಸುಖೀ ಭವ ಅಂತ ನಾವು ಮಾನಸಿಕವಾಗಿ ಚಿಂತನೆಯನ್ನು ಮಾಡಬೇಕು ಅಂತ ಅನ್ನೋದನ್ನು ನಮಗೆ ಪುರಾಣದ ಮುಖಾಂತರ ಚಿಂತನೆ ನಾವು ತಿಳಿದುಕೊಳ್ಳಬೇಕಾಗಿರುವಂತಹದ್ದು. ಅಷ್ಟೇ ಅಲ್ಲದೇನೆ ಕೃಷ್ಣನ ಬ್ರಾಹ್ಮಣರ ವಿಪ್ರ ಪತ್ನಿಯರಿಂದ ಭೋಜನವನ್ನು ಮಾಡಿಸಿದ ಅಂತ ಅನ್ನೋದನ್ನು ತಿಳಿದುಕೊಂಡ್ರೂ ಸಾಕು, ನಮಗೆ ಇನ್ನೊಂದು ತಿಳಿಸ್ಕೊಡ್ತದೆ. ಇಲ್ಲೊಂದು ಸ್ವಾರಸ್ಯ ಇನ್ನೊಂದು ಹೇಳ್ತಾರೆ, ವಿಪ್ರ ಪತ್ನಿಯರು ಅಂತನ್ನೋದನ್ನ ಯಾಕೆ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ವಿಪ್ರ ಪತ್ನಿಯರು ಅಂತನ್ನೋದನ್ನ ನೀವು ಯಾಕೆ ಮೇಲಿನ ಮೇಲೆ ಚಿಂತನೆ ಮಾಡ್ರಿ ಅಂದ್ರೆ, ಲೌಕಿಕವಾಗಿ ನಾನು ಹೇಳೋದಾದ್ರೆ ನಮಗೆ ಹೋಟೆಲ್ನಲ್ಲಿ ಹೋಗಿ ತಿನ್ನೋ ಯೋಗ ಸಿಗೋದಿಲ್ಲ. ವಿಪ್ರ ಅಂದ್ರೆ ಬ್ರಾಹ್ಮಣ, ಶುದ್ಧ. ನೀನ್ ತಿನ್ನೋ ಅನ್ನ ಶುದ್ಧವಾಗಿರ್ಲಿ, ನೀನ್ ಕುಡಿಯೋ ನೀರು ಶುದ್ಧವಾಗಿರ್ಲಿ, ನೀನ್ ಕುಡಿಯುವಂತಹ ಬರೇ ಎಲ್ಲ ಪದಾರ್ಥಗಳು ಶುದ್ಧವಾಗಿರ್ಲಿ. ವಿಶೇಷವಾಗಿ ಅಚ್ಯುತ ಪ್ರೇಕ್ಷಾಚಾರ್ಯರ ಬಗ್ಗೆ ಸುಮಧ್ವ ವಿಜಯದಲ್ಲಿ ಸುಂದರವಾದ ಒಂದು 2 ಶಬ್ದಗಳು ಬರುತ್ತೆ. ಪುರೈಷ ಕೃಷ್ಣಾಕರ ಸಿದ್ಧ ಶುದ್ಧಿ, 2 ಶಬ್ದಗಳು. ನಾವು ಚೆನ್ನಾಗಿ ಮಾಡಿದ್ದೇವ್ರಿ, ಒಳ್ಳೆ ಚೆನ್ನಾಗಿ, ಎಲ್ಲ ಕ್ಲೀನ್ ಮೇಂಟೈನ್, ಫಸ್ಟ್ ಕ್ಲಾಸ್. ನೋಡಿ ನಮ್ಮನ ಬಂದ ಅಡಿಗೆ ನೋಡಿ, ಎಲ್ಲೂ ಜಿಡ್ಡು ಇಲ್ಲ, ಇದು ಇಲ್ಲ. ಅಡಿಗೆ ಮಾಡೋರು ಚೆನ್ನಾಗಿ ಎಲ್ಲ ಫಸ್ಟ್ ಕ್ಲಾಸ್, ಕೈ ತೊಳ್ಕೊಂಡು ಮಡಿಯಿಂದಲೇ ಮಾಡ್ತಾರೆ. ಸ್ನಾನ ಮಾಡಿ ಮಡಿ ಪಂಚವಟ್ಟು ಎಷ್ಟು ಚೆನ್ನಾಗಿ ಮಾಡ್ತಾರೆ. ಇಲ್ಲ ಬರೀ ಅಷ್ಟು ಶುದ್ಧ ರೀತಿಯಿಂದ ಮಾತ್ರ ಮಾಡಿದರೆ ಉಪಯೋಗ ಇಲ್ಲ. ಆ ಆಹಾರ ಶುದ್ಧಿಯಾಗಬೇಕಾದವರಿಗೆ ದೇವರಿಗೆ ನೈವೇದ್ಯ ಆಗಬೇಕು. ಶುದ್ಧವಂತಿಕೆ ಮಾಡೋದು ಒಂದು, ಅದರ ಜೊತೆಗೆ ಶುದ್ಧಿ, ಆಹಾರದಲ್ಲಿ ಶುದ್ಧಿ ಬರೋದು 2. ಮಾಡುವಾಗಲೂ ಕೂಡ ಸಿದ್ಧಪಡಿಸುವಾಗಲೂ ಮಡಿವಂತಿಕೆ ಇರಬೇಕು. ಮಡಿವಂತಿಕೆ ಮಾಡಿ ಅದನ್ನು ದೇವರಿಗೆ ನೈವೇದ್ಯ ಮಾಡದೇ ಇದ್ರೂ ಉಪಯೋಗ ಇಲ್ಲ. ಸಮರ್ಪಣೆಯೂ ಆಗಬೇಕು, 2 ಆಗಬೇಕು. ಅಂದಾಗ ಮಾತ್ರ ತುತ್ತು ಅನ್ನ ನನ್ನ ಮನಸ್ಸನ್ನ ಕರಗಿಸುತ್ತೆ, ಮನಸ್ಸಿಗೆ ಒಳ್ಳೆ ಪ್ರೇರಣೆಯನ್ನು ಕೊಡಿಸುತ್ತೆ, ಮನಸ್ಸಿನಲ್ಲಿ ಒಳ್ಳೆ ವಿಚಾರಧಾರೆಗಳು ಬರುತ್ತೆ. ಇಲ್ಲದೇ ಇದ್ರೆ ಅವನನ್ನು ಹೇಗೆ ಮೋಸ ಮಾಡಲಿ, ಅವನನ್ನು ಹೇಗೆ ಕದಿಲಿ, ಅವನು ಯಾವ ರೀತಿಯಾಗಿ ನಾನು ಕೊಚ್ಚಿ ಹಾಕಲಿ, ಹೇಗೆ ನಾನು ಇವತ್ತು ನೋಡ್ತಾ ಇದ್ದೇವಲ್ಲ, ಚಾನಲ್ ಹಚ್ಚಿದ್ರೆ ಸಾಕು ಚೇರಿನ ಸಂಬಂಧ ನನಗೆ ಬೇಕು ನಿನಗೆ ಬೇಕು ಅಂತ ಜಗಳ, ಆ ತರಹ ಉದ್ವೇಗ, ಕಾಮ, ಕ್ರೋಧ ತಿನ್ನುವ ಆಹಾರದಿಂದ ಎಲ್ಲ ಪರಿಣಾಮ ಆಗತ್ತೆ ಅಂತ ಅನ್ನೋದನ್ನ, ಅದಕ್ಕಾಗಿ ಶುದ್ಧವಾಗಿ ಉಟ್ಕೋಬೇಕು. ನೀನ್ ತಿನ್ನೋ ಆಹಾರ ಶುದ್ಧವಾಗಿರಬೇಕು ಅಂತನ್ನೋದನ್ನ ವಿಪ್ರ ಪತ್ನಿ ಅಂತನ್ನೋ ಹೆಸರಿನಿಂದಲೇನೆ ಕೊಟ್ಟರು. ವಿಪ್ರ ಅಂದ್ರೆ ಬ್ರಾಹ್ಮಣ, ಶುದ್ಧವಾಗಿರುತ್ತಾನೆ ಮತ್ತು ನೈವೇದ್ಯವನ್ನು ಮಾಡ್ತಾನೆ. ಹಾಗೆ ನೀನ್ ತಿನ್ನು ಅಂತನ್ನೋದು ಸೂಚನೆಯನ್ನ ನಮಗೆ ತಿಳಿಸಿಕೊಟ್ರು ಅಂತನ್ನೋದನ್ನ ನಾವು ಚಿಂತನೆಯನ್ನು ಮಾಡಬೇಕಾಗಿರತಕ್ಕಂಥದ್ದು. ಇಷ್ಟೇ ಅಲ್ಲದೇನೆ ವಿಶೇಷವಾಗಿ ಶ್ರೀಕೃಷ್ಣ ಪರಮಾತ್ಮನು ಕಾತ್ಯಾಯನಿ ವ್ರತವನ್ನು ಅನುಷ್ಠಾನವನ್ನು ಮಾಡ್ತಾ ಇರಬೇಕಾದಾಗ, ಕೃಷ್ಣೇ ಅಸ್ಮಾಕಂ ಪತಿ ಸ್ಯಾದ್ ಅತಿಕೃತ ತಪಸಾಂ ಮಜ್ಜನೆ ಗೋಪಿಕಾನಾಂ ನಗ್ನಾನಾಂ ವಸ್ತ್ರದಾತ. ದ್ವಿಜ ವರ ವನಿತಾಹ ಅನೀತಿ ಮನ್ನಂ ಸಮಶ್ನನ್. ಅತ್ಯದ್ಭುತವಾಗಿರುವಂತಹ ಮತ್ತೊಂದು ಶ್ಲೋಕ. ವಿಶೇಷವಾಗಿ ಯಾರಿಗೆ ಆ ಕಾತ್ಯಾಯನಿ ಮಹಾಭಾಗೆ ಅಂತನ್ನುವಂತಹ ಶ್ಲೋಕವನ್ನು ಹೇಳಿ ಕೃಷ್ಣನನ್ನೇ ಗಂಡನನ್ನಾಗಿ ಪಡೆದುಕೊಂಡಿರ್ತಕ್ಕಂತಹ, ಅದನ್ನು ಪಡೆಯಬೇಕು ಅಂತ ನಮ್ಮ ಎಲ್ಲ ಸ್ತ್ರೀಯರು
ವ್ರತವನ್ನು ಅನುಷ್ಠಾನವನ್ನು ಮಾಡ್ತಾ ಇರ್ತಾರೆ. ಆಗ ಹೇಗ್ ಮಾಡ್ತಾರೋ ನಗ್ನಾನಾಂ ವಸ್ತ್ರದಾತ್. ಈ ಶಬ್ದಗಳನ್ನು ಹಿಂಗಾಗಿ ಪ್ರಯೋಗವನ್ನು ಮಾಡಿದ್ರು, ಹೀಗ್ಯಾಕೆ ಪ್ರಯೋಗವನ್ನು ಮಾಡಿದ್ರು ಅಂದ್ರೆ ಹೇಳ್ತಾರೆ ವಿಶೇಷವಾಗಿ ಇವತ್ತಿನ ದಿವಸ ಅಲ್ಲಿ ಎಲ್ಲರಿಗೂ ಕೂಡ ಕೃಷ್ಣ ಪರಮಾತ್ಮನೇ ಬಟ್ಟೆಯನ್ನು ಕೊಟ್ಟ. ಅದರಿಂದ ನಾವು ತಿಳಿದುಕೊಳ್ಳಬೇಕಾಗಿರುವಂತಹ ಸಂಗತಿ ಏನು ಅಂತಂತಂದ್ರೆ, ನಾವು ಜೀವನದಲ್ಲಿ ನಗ್ನವಾಗಿ ಸ್ನಾನವನ್ನು ಮಾಡುವಂತೆ ಇಲ್ಲ. ನಗ್ನವಾಗಿ ಸ್ನಾನ ಮಾಡೋದಂದ್ರೆ ಏನು ಸರಿಯಾಗಿ ತಿಳ್ಕೋಬೇಕು. ನಾವು ನದಿ ವಸ್ತ್ರ ಸಹಿತವಾಗಿ ಸ್ನಾನ ಮಾಡ್ತೀವ್ರಿ ಅಂಥೇಳಿ ಒಂದೇ ಬಟ್ಟೆಯಲ್ಲಿ ಸ್ನಾನವನ್ನು ಮಾಡಿದ್ರು ನಗ್ನ ಸ್ನಾನನೇ ಅದು. ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮಾಚಾರ್ಯ ಹೇಳ್ತಾರೆ, ಮನಸ್ಮೃತಿಕಾರನು ಕೂಡ ಹೇಳ್ತಾರೆ. ಆದ್ದರಿಂದಾಗಿ ನಾವು ಸಾಮಾನ್ಯವಾಗಿ 99% ಎಲ್ಲರೂ ಹೇಗೆ ಸ್ನಾನ ಮಾಡ್ತೇವೆ ಹೇಳಿ ಹೋಗ್ತಾರೆ. ಇದನ್ನ ಬಟ್ಟೆ ತಾವೆಲ್ಲ ಒರೆಸೋಳಿಕ್ ಬೇಕು ಅಂತ ನದಿ ದಂಡೆ ಮೇಲೆ ಇಡ್ತೇವೆ. ಉಟ್ಟ ಒಂದೇ ಬಟ್ಟೆ ಮೇಲೆ ಹೋಗಿ ನದಿಯಲ್ಲಿ ಮುಳುಗಿ ಹಾಕಿ ಬರ್ತೇವೆ. ಆ ಒಣ ಬಟ್ಟೆ ಅಂತ ತೆಗೆದುಕೊಂಡು ಒರೆಸಿಕೊಡ್ತೇವೆ. ಒಂಟು ಬಟ್ಟೆ ಮೇಲೆ ಸ್ನಾನವನ್ನು ಮಾಡಿದ್ರೆ ನಗ್ನ ಸ್ನಾನ. ಪಂಚಕಚ್ಚೆ ಇಲ್ಲದೆ ಸ್ನಾನವನ್ನು ಮಾಡಿದರೆ ನಗ್ನ ಸ್ನಾನ. ಪಂಚಕಚ್ಚೆ ಅಂದ್ರೆ ಏನು? ಎಡಭಾಗ ಬಲಭಾಗದಲ್ಲಿ ಸಿಗಿಸ್ಕೋಬೇಕು. ಪಂಚವಿಭಾಗ ಮುಂದಕ್ಕೆ ಒಂದು ಸಿಗಿಸ್ಕೋಬೇಕು, ಹಿಂಭಾಗದಲ್ಲಿ ಒಂದು ನಾಲ್ಕೇ ಆಯ್ತು, 5 ಆಯ್ತು. ಆ ಪಂಚೆಯನ್ನೇ ಎತ್ತಿ ಮತ್ತೊಂದು ಪಕ್ಕದಲ್ಲಿ ಸಿಗೋಬೇಕು, 5 ಕಡೆಗೆ ಆಯ್ತು. ಈ ತರ 5 ಕಡೆಗೆ ಸಿಗಿಸಿಕೊಂಡೇ ಸ್ನಾನವನ್ನು ಮಾಡಬೇಕು. ಇದರಲ್ಲಿ ಏನಾದ್ರೂ ಒಂದು ಕಡಿಮೆ ಆದ್ರೂ ನಗ್ನ ಸ್ನಾನ. ನಿಜವಾಗಿ ಶಾಸ್ತ್ರವನ್ನು ಕೇಳ್ತಾ ಹೋದ್ರೆ ಬದುಕೋದೇ ಕಷ್ಟ ಐತಿ. ಅದಕ್ಕೆ ನನಗೆ ಯಾವಾಗಲೂ ಅನಿಸ್ತಾ ಇರ್ತದೆ ಏನಂತಂದ್ರೆ, ಮಹಾಭಾರತವನ್ನು ಕೇಳಿಬಿಟ್ರೆ ನಮಗೇನನ್ಸುತ್ತೆ, ನಾವು ಒಬ್ಬ ಸಾಧಕನಾಗಲಿಕ್ಕೆ ಯೋಗ್ಯ ಇಲ್ಲದೆ ಇರುವ ವ್ಯಕ್ತಿ. ರಾಮಾಯಣವನ್ನು ಕೇಳಿದ್ರೆ ಏನನ್ಸುತ್ತೆ, ಮನುಷ್ಯನಾಗಲು ಯೋಗ್ಯ ಇಲ್ಲದೆ ಇರುವ ವ್ಯಕ್ತಿ. ಭಾಗವತವನ್ನು ಕೇಳಿದ್ರೆ ಏನನ್ಸುತ್ತೆ ಅಂದ್ರೆ, ಒಂದು ಕ್ರಿಮಿ ಜಂತುವಾಗಲಿಕ್ಕೂ ಯೋಗ್ಯತೆ ಇಲ್ಲ ನಮ್ಮಲ್ಲಿ. ಅಷ್ಟು ರೀತಿಯಿಂದ ಕೀಳು ಮಟ್ಟದ ಜೀವನವನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ. ಕೀಳು ಮಟ್ಟದ ಜೀವನ. ಅಷ್ಟಿದ್ರೂ ಕೂಡ ದೇವರು ತನ್ನ ಪಕ್ಕದಲ್ಲಿ ತನ್ನ ಭಕ್ತರ ಸಂಘದಲ್ಲಿ ಕೂಡಿಸಿಕೊಂಡಿದ್ದಾರೆ. ಇವನು ನನ್ನವನು ಅಂತ ಪ್ರೀತಿಯಿಂದ ಇಟ್ಕೋತಾನೆ. ಅಂದ್ರೆ ಇದು ಅದಕ್ಕೆ ದಾಸರಾಯರು ಕೇಳಿದ್ರು, ನೀ ದಯಾಪರನೋ ನಿನ್ನವರ ಸಾಧನವೋ. ನಿನ್ನವರ ಸಾಧನವನೋ, ಅವರು ಸೇವೆ ಮಾಡಿದ್ರು ಅಂತ ನೀವರ ನಮ್ಮ ಸೇವೆ ಏನಿದ್ರಿ? ಯಾವಾಗಲೂ ನಾನು ತಮಾಷೆ ಹೇಳ್ತಾ ಇರ್ತೀನಿ. ಹೇಗೆ ಗೊತ್ತಾ, ಇವತ್ತು 40 ರೂಪಾಯಿಗೆ ಒಂದು ತೆಂಗಿನಕಾಯಿ ತಾನೆ, 40 ರೂಪಾಯಿ ಒಂದು ತೆಂಗಿನಕಾಯಿ, 2 ತೆಂಗಿನಕಾಯಿ ತಗೊಂಡ್ಬಂದೆ, 80 ರೂಪಾಯಿ ತೆಂಗಿನಕಾಯಿ ರಾಯರ ಮುಂದಿಟ್ಟೆ, ಒಡಿಸಿ ಅದರದ ಅಪೇಕ್ಷೆಯನ್ನು ಕೇಳದೇಳಿ ನನ್ನ ಮಗ 10th ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕ್ ಬರಬೇಕು. 80 ರೂಪಾಯಿ ತೆಂಗಿನಕಾಯಿ ಇಟ್ಟದ್ದೇನು, ಫಲದ ಅಪೇಕ್ಷೆ ಏನು? ಇದೇ 80 ರೂಪಾಯಿ ತೆಂಗಿನಕಾಯಿ ಹೆಡ್ ಮಾಸ್ಟರ್ಗೆ ಕೊಡಿ, ಅವ್ರು ಪೇಪರ್ ಶೀಟ್ ಕೊಡಿದ್ರೆ ಆನ್ಸರ್ ಕ್ವಶನ್ ಪೇಪರ್ ಕೊಡ್ತಾರಾ? ಹೇಳಿ ನೋಡೋಣ. ಫಲ ಯಾವ್ದು ಅಪೇಕ್ಷೆ ಪಟ್ಟಿದ್ದು? ಕೋಟಿ ಬೆಲೆ ಬಾಳೋದು. ಆದ್ರೆ ದೇವರಿಗೆ ಸಮರ್ಪಣೆ ಮಾಡೋದು 80 ರೂಪಾಯಿ 2 ತೆಂಗಿನಕಾಯಿ. ಅದರಲ್ಲೂ ಅರ್ಚಕರು ಮೇಲಿಂದ ಏನಾದ್ರು ಇಟ್ಕೊಂಡ್ರೆ, ಅರ್ಚಕರು ನೀವೇ ಇಟ್ಕೊತೀರಾ ಅಂತ ಕೇಳಿ ತಿರುಗಿ ತಗೊಂಡ್ಬರ್ತೇವೆ ನಾವು. ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ನಾನು ಅಪೇಕ್ಷೆ ಪಟ್ಟದ್ದು ಹೆಚ್ಚು, ಆದ್ರೆ ದೇವರಿಗೆ ಸೇವೆ ಸಲ್ಲಿಸೋದು ಪುಟ್ಟದ್ದು. ಇಷ್ಟಿದ್ರೂ ಕೂಡ ನನ್ನ ಆಸೆಯನ್ನು ದೇವರು ಪೂರ್ಣ ಮಾಡ್ತಾರಂದ್ರೆ, ನನ್ನ ಸಾಧನೆ ಏನೂ ಇಲ್ಲ, ನನ್ನ ಸೇವೆ ಏನೂ ಇಲ್ಲ, ದೇವರ ಕಾರುಣ್ಯ ಒಂದೇ ಇರುವಂತಹದ್ದು, ದೇವರ ಕಾರುಣ್ಯ. ಅದಕ್ಕೆ ದಾಸರು ಕೇಳ್ತಾರೆ, ನೀ ದಯಾಪರನೋ ನಿನ್ನವರ ಸಾಧನಮೋ. ಭಾಗವತದ 7ಮ ಸ್ಕಂದದಲ್ಲಿ ವಿಶೇಷವಾಗಿ ಪ್ರಹ್ಲಾದರಾಜರು ಸ್ತೋತ್ರವನ್ನು ಮಾಡ್ತಾ ಇರಬೇಕಾದಾಗ, ಕರುಣೋ ವೃಣೀತೆ ಅಂತ ಶ್ಲೋಕ ಬರುತ್ತೆ. ವಿಶೇಷವಾಗಿ ನೀನು ಅನಂತ ಗುಣ ಪೂರ್ಣನಾಗಿದ್ದಿ, ನಿನಗೆ ನನ್ನ ಸೇವೆಯಿಂದ ಏನೂ ಬೇಕಾಗಿಲ್ಲ. ಆದರೂ ಕೂಡ ಭಕ್ತರು ಮಾಡಿದ ಸೇವೆಯನ್ನು ತೆಗೆದುಕೊಳ್ಳುತ್ತೆ ಅಂದ್ರೆ ಅವನ ಮೇಲೆ ಕರುಣೆ ಇದೆ, ಕಾರುಣ್ಯದಿಂದ ಕರುಣಾಪೂರ್ಣನಾಗಿ ನೀನು ತೆಗೆದುಕೊಳ್ಳುತ್ತಿ ಅಂತ ಹೇಳಿ ಆ ನಿಟ್ಟಿನಲ್ಲಿ ವಿಶೇಷವಾಗಿ ಯಾಕೆ ಇದನ್ನು ನಾನು ಬೇರೆದನ್ನು ಸ್ಮರಣೆ ಮಾಡಿದೆ ಅಂದ್ರೆ, ವಿಧಿ ವಿಧಾನವನ್ನ ನಾನು ಅನುಷ್ಠಾನ ಮಾಡ್ತಾ ಇರಬೇಕಾದಾಗಲೂ ಕೂಡ ಅನೇಕ ತಪ್ಪುಗಳಿಂದ ನಾನು ಮಾಡ್ತೇನೆ. ತಪ್ಪಿಲ್ಲದ ಕರ್ಮ ಇಲ್ಲೇ ಇಲ್ಲ, ಪ್ರಾಯ ತಪ್ಪಿಲ್ಲದ ಕರ್ಮನೇ ಇಲ್ಲ. ಆ ತಪ್ಪುಗಳನ್ನೆಲ್ಲ ಸರಿಪಡಿಸ್ಲಿಕ್ಕೆ ಹೊರಟ್ರೆ ಉಳಿಯೋದೇ ಇಲ್ಲ. ಅಷ್ಟಿದ್ರೂ ದೇವರು ಈ ಸ್ನಾನ ಮಾಡು ಪುಣ್ಯ ಕೊಡ್ತಾನೆ, ನಮಸ್ಕಾರ ಮಾಡು ಪುಣ್ಯ ಕೊಡ್ತಾನೆ, ದೇವರ ಅಂತ ರಾಮಾಂತ ಕೂಗು ದೇವರು ಪುಣ್ಯವನ್ನು ಕೊಡ್ತಾನೆ. ಸ್ವಲ್ಪ ಭಕ್ತಿ ಇದ್ದರೆ ಮಾತ್ರ, ಇಲ್ಲದಿದ್ರೆ ಇಲ್ಲ. ಈ ನಿಟ್ಟಿನಲ್ಲಿ ನಗ್ನಾನಾಂ ವಸ್ತ್ರದಾತ, ನಗ್ನವಾಗಿ ನಾವು ಸ್ನಾನವನ್ನು ಮಾಡುವುದಿಲ್ಲ.
ಅಷ್ಟೇ ಅಲ್ಲದೇನೆ ವಸ್ತ್ರದಾತ ಕೃಷ್ಣ ಪರಮಾತ್ಮ ಸ್ವಾರಸ್ಯವನ್ನ ರಾಯರಲ್ಲಿ ಇಟ್ಟಿದ್ದಾರೆ. ಆ ಕಥೆಯೆಲ್ಲ ಸಂಗ್ರಹ ಮಾಡಿದ್ದಾರೆ. ಕಥೆ ಕೇಳಬೇಕು. ನಾವೆಲ್ಲರೂ ಕೂಡ ಅಲ್ಲಿ ಭಾಗವತದ ಸಪ್ತಾಹ ಅದನ್ನು ಹೇಳುತ್ತಾ ಇರಬೇಕಾದಾಗ ಇದನ್ನು ಬಹಳ ವರ್ಣನೆ ಮಾಡೋದಿಲ್ರಿ ನಾವು. ಕೆಲವೊಂದು ಕಡೆ ಸಂಕೋಚ ಆಗತ್ತೆ. ಕೃಷ್ಣ ಪರಮಾತ್ಮ ಹಠದಿಂದ ಹಿಡಿತಾನೆ, ಬೇಕಾದಾಗ್ಲಿ ನೀವು ಎಲ್ಲರೂ ಮೇಲೆ ಬಂದೇ ತಗೊಂಡು ಹೋಗ್ಬೇಕು ಅಂತ ಹೇಳಿ. ನೀರಿನಲ್ಲಿ ವಿವಸ್ತ್ರರಾಗಿ ನಿಂತಿರುವ ಸ್ತ್ರೀಯರನ್ನ ನೀನು ಮೇಲೆ ಬಂದೇ ತೆಗೆದುಕೊಂಡು ಹೋಗ್ಬೇಕಂದ್ರೆ ಕೊಡ್ತಾನೆ, ಕೊಡೋದಿಲ್ಲ. ಹಠ ಹಿಡಿದು ಅವರನ್ನ ಮೇಲೆ ತರಿಸಿ ಆಮೇಲೆ ಕೊಡ್ತಾನೆ ಕೃಷ್ಣ ಪರಮಾತ್ಮ. ಕೃಷ್ಣ ಪರಮಾತ್ಮ ಇದನ್ನು ನಾವೆಲ್ಲರೂ ಕೂಡ ಅದು ಸ್ವಲ್ಪ ಸಂಕೋಚಕ್ಕೊಳಗಾಗಿ ಇದನ್ನು ಮಾಡೋದಿಲ್ಲ. ಆದರೆ ಕಾರಣ ಇಷ್ಟೇ, ಅಂಥವರಿಗೆ ಯಾವ ತರದ ಶಿಕ್ಷೆಯನ್ನು ಕೊಡುತ್ತಾನೆ ಕೃಷ್ಣ ಪರಮಾತ್ಮ ಅಂತನ್ನೋದನ್ನು ತೋರಿಸಿ ನಗ್ನವಾಗಿ ಸ್ನಾನ ಮಾಡುವಂತೆ ಇಲ್ಲ. ಮಹಾಪರಾಧ, ಭಾರಿ ಅಪರಾಧ. ಅದರ ಅಪರಾಧದ ಬಗ್ಗೆ ತುಂಬಾ ಹೇಳ್ತಾರೆ, ತುಂಬಾ ಹೇಳಿದ್ದಾರೆ ಮನುಸ್ಮೃತಿಯಲ್ಲಿ ಭಾರಿ ದೊಡ್ಡ ಪಾಪ. ಆದ್ದರಿಂದ ಆ ಥರ ಮಾಡಬೇಡಿ. ವಸ್ತ್ರದಾತ ವಸ್ತ್ರವನ್ನು ಕೊಟ್ಟದ್ದನ್ನ, ದೇವರು ಕೊಟ್ಟದ್ದನ್ನ ಎರಡೂ ವಸ್ತ್ರವನ್ನು ಉಟ್ಟುಕೊಂಡೇ ಸ್ನಾನವನ್ನು ಮಾಡತಕ್ಕದ್ದು ಒಂದು. ಎರಡನೇದ್ದು ಇನ್ನೊಂದು ವಿಶೇಷತೆ ಏನಂತಂದ್ರೆ, ಅತ್ಯದ್ಭುತವಾಗಿ ಸಣ್ಣ ಧರ್ಮ ಸ್ನಾನವನ್ನು ಮಾಡ್ತಾ ಇರ್ತೇವೆ ನೋಡಿ. ಅದರಲ್ಲಿ ವಿಶೇಷವಾಗಿ ನದಿ ಸ್ನಾನ, ವಿಶೇಷವಾಗಿ ನದಿ, ಭಾಮಿ ಇತ್ಯಾದಿಗಳ ಸ್ನಾನ ಮಾಡಬೇಕಾದಾಗ ಒಣ ಬಟ್ಟೆಯನ್ನು ಉಟ್ಟು ಸ್ನಾನ ಮಾಡೋ ಹಾಗಿಲ್ಲ. ಒಣಬಟ್ಟೆ ಉಟ್ಟು ಸ್ನಾನ ಮಾಡೋದಿಲ್ಲ. ಇಲ್ರಿ ತುಂಬಾ ದೂರ ಇದೆ, ಚಳಿ ಇದೆ, ಉಪಾಯವನ್ನು ಬೇಕಾದ್ರೆ ಹೇಳಬಲ್ಲೆ ನಾನು, ಉಪಾಯವನ್ನು ಹೇಳಬಲ್ಲೆ. ಸ್ವಲ್ಪ ನದಿ ದಂಡೆಗೆ ಇದ್ದೀವಲ್ಲ, ಬೊಗಸೆಯಲ್ಲಿ ನೀರು ತೆಗೆದುಕೊಳ್ಳ್ರಿ, ತಂಬಿಗೆಯಲ್ಲಿ ನೀರು ತೆಗೆದುಕೊಳ್ಳಿ, ಆ ಸ್ವಲ್ಪ ಅಂಚನ್ನ ಸ್ವಲ್ಪ ಒದ್ದಿ ಮಾಡಿ, ತುದಿಯನ್ನು ಒದ್ದಿ ಮಾಡಿ, ಆಮೇಲೆ ನದಿಯಲ್ಲಿ ಪ್ರವೇಶವನ್ನು ಮಾಡಿ. ಅಕಸ್ಮಾತ್ ಒಣವಸ್ತ್ರವನ್ನು ಹಾಗೆ ಉಟ್ಟುಕೊಂಡು ಸ್ನಾನ ಮಾಡಬೇಕಾದದ್ದು ಎರಡೇ ಸಂದರ್ಭ, ಒಂದು ಹುಟ್ಟಿದಾಗ, ಮತ್ತೊಂದು ಸತ್ತಾಗ. ಸಚೈಲ ಸ್ನಾನಮಾಚರೇತಂತ್ರ ಜನನ ಮತ್ತು ಮರಣದ ಸಂದರ್ಭದಲ್ಲಿ ಅದನ್ನು ಬಟ್ಟೆ ಬಿಚ್ಚಿ ಒದ್ದಿ ಮಾಡಿ ಉಟ್ಕೊಳ್ಳೋ ಹಂಗಿಲ್ಲ, ಹೆಂಗಿರ್ತದೋ ಹಾಗೆ ಹೋಗಿ ಸ್ನಾನವನ್ನು ಮಾಡ್ಕೊಂಡು ಬರ್ಬೇಕು. ಆದ್ರಿಂದ ಒಣ ಬಟ್ಟೆಯಿಂದ ಹೋಗಿ ಹಾಗೇ ನದಿಯಲ್ಲಿ ಸ್ನಾನವನ್ನು ಮಾಡಿದ್ರೆ ಸಚೈಲ ಸ್ನಾನ ಆಗತ್ತೆ. ಆ ಸಚೈಲ ಸ್ನಾನವನ್ನ ಆ ಅಶುದ್ಧಿಯಲ್ಲಿ ಮಾತ್ರ ಮಾಡತಕ್ಕದ್ದೇ ಹೊರತು ಶುದ್ಧೀಕರಣದಲ್ಲಿ ಮಾಡೋದಿಲ್ಲ. ಶುದ್ಧಿಯಲ್ಲಿ ಹೆಂಗ್ ಮಾಡಬೇಕು? ಒದ್ದೆಯನ್ನು ಇಟ್ಕೊಂಡೇ ಮಾಡ್ಬೇಕು. ಅದಕ್ಕೆ ಹಳೆ ಮಂದಿಯನ್ನು ನೋಡ್ಬೇಕು. ಹಳೆ ಮಂದಿ ನೋಡ್ಲಿಕ್ಕೆ ಯಾರು ಸಿಗಂಗೆ ಬಿಡ್ರಿ. ಈಗ ನಾವು ಕಣ್ಣಾರೆ ನೋಡಿದ್ದ ಅನೇಕ ಹಿರಿಯ ವಿದ್ವಾಂಸರು ಹೇಗಂದ್ರೆ, ಎಷ್ಟೇ ಕಷ್ಟ ಇರಲಿ ಒದ್ದಿ ಬಟ್ಟೆ ಉಟ್ಕೊಂಡೇ ಸ್ನಾನಕ್ಕೆ ಹೋಗೋರು. ಒದ್ದಿ ಬಟ್ಟೆ ನಾವೆಲ್ಲ ತುಂಬಾ ಆ ಕಾಲಕ್ಕೆ ಏನು ಗೊತ್ತಿರಲಿಲ್ಲ ನಮಗೆ. ಅವೆಲ್ಲರೂ ಹೋದಾಗ ಎಷ್ಟು ಪಿಶಿ ಮಾಡ್ತಾರೆ ಅಂತಂದ್ವಿ. ಆಗ ಮುಂದೆ ಮಹಾಭಾರತವನ್ನು ನೋಡಿದಾಗ ಎಷ್ಟು ದೊಡ್ಡ ಧರ್ಮ ಅದು, ದೊಡ್ಡ ಧರ್ಮ. ಅಂತಹದ್ದನ್ನ ಸ್ನಾನದ ಪ್ರಸಂಗದಲ್ಲಿ ತುಂಬಾ ಹೇಳುತ್ತಾರೆ. ಈ ಕ್ರಮದಲ್ಲಿ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು ತುಂಬಾ ಸುಂದರವಾಗಿ ಸಂಗ್ರಹವನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೇನೆ ಈ ತರಹ ರಾಘವೇಂದ್ರ ಸ್ವಾಮಿಗಳು ಕೇವಲ 29 ಶ್ಲೋಕದಲ್ಲಿ ಸಮಗ್ರವಾಗಿರತಕ್ಕಂತಹ ಕೃಷ್ಣ ಪರಮಾತ್ಮನ ಚರಿತ್ರೆಯನ್ನು ಸಂಗ್ರಹವನ್ನು ಮಾಡಿಕೊಟ್ರು. ಒಂದರ್ಥದಲ್ಲಿ ಹೇಳೋದಾದ್ರೆ ಬಾಲಭಾಗವತ ಅಂತ ಹೇಳಿದ್ರು ತಪ್ಪಿಲ್ಲ. ಕೃಷ್ಣ ಚಾರಿತ್ರ್ಯ ಮಂಜರಿಗೆ ನಾವು ಹೊಸ ಹೆಸರು ಕೊಟ್ಟರು ಚಿಂತೆ ಇಲ್ಲ. ಮಕ್ಕಳಿಗೆ ಹೇಗೆ ಭಾಗವತವನ್ನು ಹೇಳಬೇಕು, ಅಯ್ಯೋ ಇದು 10ನೇ ಸ್ಕಂದದಲ್ಲಿ ಎಷ್ಟು ಅಧ್ಯಾಯ ಇದೆ ತಲೆ ಕೆಡಿಸಬಹುದು ಬೇಡ, 29 ಶ್ಲೋಕದ ಭಾಗ ಕೃಷ್ಣ ಚಾರಿತ್ರ್ಯ ಮಂಜರಿ ಅಂತ ತಗೊಂಡ್ಬಿಟ್ರೆ ಸಾಕು. ಮಕ್ಕಳಿಗೆ ಹೇಗೆ ಭಾಗವತವನ್ನು ನಾವು ಪರಿಚಯ ಮಾಡಿಸಬಹುದು. ರಾಘವೇಂದ್ರ ಸ್ವಾಮಿಗಳು ತುಂಬಾ ಸುಂದರವಾಗಿ ಸಂಗ್ರಹವನ್ನು ಮಾಡಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೇನೆ ರಾಘವೇಂದ್ರ ಸ್ವಾಮಿಗಳು ಕೊನೆಗೆ ಹೇಳ್ತಾ ಇರತಕ್ಕಂತಹ ಅತಿ ಸುಂದರವಾಗಿರತಕ್ಕಂತಹ ಮಾತಿದು ಏನಂತಂದ್ರೆ, ಇತಿ ಕೃಷ್ಣ ಚಾರಿತ್ರ್ಯ ಮಂಜರಿ ಲೇಷತಃ ಕೃತ. ರಾಘವೇಂದ್ರ ಸ್ವಾಮಿಗಳು ಕೊನೆಗೆ ಹೇಳಿದ್ರು, ಪೂರ್ಣ ಹೇಳಿದ್ದೀನಿ ಅಂತ ತಿಳ್ಕೊಬೇಡ್ರೋ, ಎಚ್ಚರ ಕೊಟ್ರು ನಮಗೆ. ಕೃಷ್ಣ ಚಾರಿತ್ರ್ಯ ಮಂಜರಿಯನ್ನು ನೋಡ್ಬಿಟ್ರೆ ಸಾಕ್ರಿ, ಕೃಷ್ಣ ಚರಿತ್ರೆ ಪೂರ್ಣ ಕೇಳ್ದಂಗಾಯ್ತು, ದಯವಿಟ್ಟು ಹಾಗೆ ಅನ್ಕೋಬೇಡ್ರಿ. ಲೇಷತಃ ಕೃತಃ, ಸಣ್ಣ ಮಕ್ಕಳಿಗೆ ಹೇಗೆ ಪುಟ್ಟದಾಗಿ ಹೇಳಬೇಕು ಹಾಗೆ ಹೇಳಿದ್ದೇನೆ. ಅಂಥದ್ದನ್ನ ರಾಘವೇಂದ್ರ ಯತಿನಾ ಭೂಯಾತ್ ಕೃಷ್ಣ ಪ್ರಸಾದತಃ, ಶ್ರೀಕೃಷ್ಣ ಪ್ರಸಾದದಿಂದ, ಭಗವಂತನಿಂದ, ಪರಮಾತ್ಮನ ಅನುಗ್ರಹದಿಂದಾಗಿ ಸ್ವಲ್ಪ ಮಟ್ಟಿಗೆ ಇದನ್ನು ಅನುಷ್ಠಾನವನ್ನು ಗ್ರಂಥದ ರಚನೆಯನ್ನು ಮಾಡಿದ್ದೇವೆ. ಇದನ್ನ ಯಾರು ಶ್ರವಣವನ್ನು ಮಾಡ್ತಾರೋ, ಯಾರು ಕೇಳ್ತಾರೋ, ಕೃಷ್ಣನ ಪರಿಪೂರ್ಣವಾದ ಅನುಗ್ರಹ ಅವರಿಗಾಗತ್ತೆ. ಅಷ್ಟೇ ಅಲ್ಲ, ದಶಮಸ್ಕಂದಕ್ಕೇನು ಫಲವನ್ನು ಹೇಳಿದ್ದಾರೆ ಅದೇ ಫಲವನ್ನು ಕೂಡ ಕೃಷ್ಣ ಚಾರಿತ್ರ್ಯ ಮಂಜರಿಗೂ ಅಷ್ಟೇ. ಯಾಕಂದ್ರೆ ಅಷ್ಟು 105 ಅಧ್ಯಾಯಗಳಲ್ಲಿ ಇದ್ದದನ್ನ 29 ಶ್ಲೋಕದಲ್ಲಿ ಸಂಗ್ರಹ ಮಾಡಿಕೊಟ್ರು. ಅದಕ್ಕಾಗಿ ಆ ಫಲವನ್ನ, ದಶಮಸ್ಕಂದದ ಫಲವನ್ನ, ಕೃಷ್ಣ ಪರಮಾತ್ಮನ ಚರಿತ್ರೆ, ಕೃಷ್ಣ ಅವನ ಮನೆಗೆ ಬಂದು ನರ್ತನ ಮಾಡ್ತಾನೆ, ಕೃಷ್ಣ ಅವನ ಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ ಇತ್ಯಾದಿಯಾಗಿ ಫಲವನ್ನು ಹೇಳಿದ್ದಾರಲ್ಲ, ಅಂತಹ ಕೃಷ್ಣ ಚಾರಿತ್ರ್ಯ ಮಂಜರಿಯನ್ನ ಯಥಾಮತಿಯಾಗಿ ಕೊಟ್ಟ ಸಮಯದಲ್ಲಿ ಯಥಾಮತಿಯಾಗಿ ಅಲ್ಲಲ್ಲಿ
ಸ್ಪರ್ಶವನ್ನು ಮಾತ್ರ ಮಾಡಲಿಕ್ಕೆ ಸಾಧ್ಯವಾಯಿತು. ಆ ರಾಘವೇಂದ್ರ ಸ್ವಾಮಿಗಳು ಮತ್ತೊಂದು ಬಾರಿ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಸುದೀರ್ಘವಾದ ಅಧ್ಯಯನವನ್ನು ಮಾಡುವಂತಹ ಸೌಭಾಗ್ಯ, ಹಾಗೂ ಅಷ್ಟೇ ಅಲ್ಲದೇನೆ ಅಖಿಲ ಭಾರತ ಮಾಧ್ವ ಮಹಾಮಂಡಲದ ವತಿ ಜಯನಗರ ಹಾಗೂ ಜೆ ಪಿ ನಗರ ಎರಡೂ ಶಾಖೆಗಳು ಸೇರಿಕೊಂಡು ವಿಶೇಷವಾಗಿ ಒಂದು ಜ್ಞಾನ ಕಾರ್ಯವನ್ನು ನಡೆಸ್ತಾ ಇದೆ. ದೇವರು ಆ ಸಂಘದಲ್ಲಿ ಯಾರ್ಯಾರು ವಿಶೇಷವಾಗಿ ಮುಖ್ಯಸ್ಥರು ಪದಾಧಿಕಾರಿಗಳು ಯಾರ್ಯಾರಿದ್ದಾರೆ ಎಲ್ಲರಿಗೂ ಕೂಡ ದೇವರು ಆಯುಷ್ಯ ಆರೋಗ್ಯ ಅಭಿವೃದ್ಧಿಗಳನ್ನು ಮಾಡ್ತಾ ಇದೇ ತರಹದ ಅನೇಕ ಸತ್ಸಂಗಗಳನ್ನು ಮಾಡುವಂತಹ ಸುಯೋಗವನ್ನು ಕರುಣಿಸಲಿ. ಅದರಿಂದ ಸಮಾಜಕ್ಕೆ ನಾನಾ ವಿಧವಾಗಿರತಕ್ಕಂತಹ ಉಪಯೋಗ ಆಗಲಿ ಅಂತ ಹೇಳ್ತಾ, ಅಷ್ಟೇ ಅಲ್ಲದೇನೆ ವಿಶೇಷವಾಗಿ ಸ್ಥಳದ ಅವಕಾಶವನ್ನು ಮಾಡಿಕೊಟ್ಟಿರತಕ್ಕಂತಹ ಶಾಖಾಂಬರಿ ಮಠದ ಎಲ್ಲ ಸಿಬ್ಬಂದಿಗಳಿಗೂ ಕೂಡ, ಇಲ್ಲಿ ಪದಾಧಿಕಾರಿಗಳಿಗೂ ಅವರಿಗೂ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ, ಈ ಒಂದು ಜ್ಞಾನ ಸತ್ರದಲ್ಲಿ ನನ್ನನ್ನು ನೆನಪಿಸಿಕೊಂಡಿರತಕ್ಕಂತಹ ಮುಖ್ಯ ಸಂಘದ ಎಲ್ಲ ಅಧ್ಯಕ್ಷರಿಗೂ, ಪಾಪ ಪ್ರಾಯ ನಮ್ಮಷ್ಟು ಅಸ್ತವ್ಯಸ್ತ ಯಾರೂ ಇರಲಿಕ್ಕಿಲ್ಲ, ಆದರೆ ಕಾಲಕ್ಕೆ ಫೋನು ಮಾಡಿ ನೆನಪು ಮಾಡಿ, ಆಚಾರ್ಯ ನಿಮಗಿದೆ, ಮತ್ತೆ ನಮಗೆ ಫೋನ್ ಮಾಡಿ ನಿಮ್ದು ಈ ವಿಷಯ, ಆಚಾರ್ಯ ಹೋದ ವಾರ ಫೋನ್ ಮಾಡಿದ್ರು, ಮತ್ತೆ ಅವ್ರು ನಮಗೆ ಆಚಾರ್ಯ ನಿಮ್ದು ಉಪನ್ಯಾಸ, ಮತ್ತೆ ನಿನ್ನೆ ಫೋನ್ ಮಾಡಿದ್ರು, ಮತ್ತೆ ಆಚಾರ್ಯ ನಾಳೆ ನೆನಪು ಮಾಡ್ತಾ ಇದ್ದೇನಂತೆ. ಹಾಗೆ ಅಷ್ಟು ಇಷ್ಟು ಒಂದರ್ಥದಲ್ಲಿ ಹೇಳೋದಾದ್ರೆ ಬೆನ್ನ ಹತ್ತಿ ಸರಿಯಾಗಿ ಕ್ರಮಬದ್ಧವಾಗಿ ಮಾಡಿದ್ರು ಅಂತಹ ಅವರಿಗೂ ಕೂಡ ನನ್ನ ವಿಶೇಷ ಅಭಿನಂದನೆಗಳನ್ನು ತಿಳಿಸ್ತಾ, ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ, ಈ ಜ್ಞಾನ ಸತ್ರದಲ್ಲಿ ಏನಾದರೂ ಗುಣ ಇತ್ತು ಅಂದರೆ ನನಗೆ ವಿದ್ಯೆಯನ್ನು ಕೊಟ್ಟಿರತಕ್ಕಂತಹ ಮಾಮೂಲಿ ಆಚಾರ್ಯರಿಂದ ಬಂದದ್ದು, ಏನೋ ತಪ್ಪಿದ್ರೆ ನನ್ನ ಜ್ಞಾನ ಮೂಲಕವಾಗಿ ಬಂದದ್ದು ಅಂತ ಹೇಳ್ತಾ, ಅನೇನ ಭಾವಿ ಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು. ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಯ್ತು, ಸಂತೋಷ ಆಯಿತು. ಒಂದು ಸೆಕೆಂಡ್ ಹಂಗೆ ಮನೆಗೆ ಈ ಒಂದು ನಿಮಿಷ